ತೋಂಗತೋಂ ತಗದದಿನತಿ ಪ್ರಾಯದ ಬಲೆ ಚದುರಿ ನಿನ್ನಂಗವ ಹುರಿಯಲಿ ಹುರಿಯಲಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಹೊರೆಯಲಿ ಹೊರೆಯಲಿ ಮದ ಬುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಹೊರೆಯಲಿ ಮದ ಬುದ್ಧಿ ಬರುತ್ತಲಿದೆ ಮಾರನ ಮದ್ದದಾನೆ ಹುರಿಯಲಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರನವರು ಸರ್ವಮಂಗಲ ಮಂಗಲ ಶಿವೆ ಸರ್ವ ಸಾಧಿಕೆ ಶರಣೀ ತ್ರಂಬಕೆ ನಾರಾಯಣಿ ನಮಸ್ತುತೆ ನಂಬಿದಂತ ಭಕ್ತ ಪ್ರೀತಿ ಇಟ್ಟುಕೊಟ್ಟಂತ ಸರ್ವರಿಂದ ಪ್ರಸಾದ ಹಾಗೂ ಮೈಲದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಮೈಲದಲ್ಲಿ ನೆಲೆಯಾಗಿರುವಂಥ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನ ಮೂರ್ತ ಗಣಾದಿ ಸಿದ್ಧಾಂತ ಭಕ್ತರ ಸಂರಕ್ಷಣೆ ಮಸ್ತ ಶೋಕ ವಿನಾಶಕಾರಣ ನಮಾಮಿ ವಿಘ್ನೇಶ್ವರ ನಂಬಿದಂತ ಭಕ್ತ ಪ್ರೀತಿ ಇಟ್ಟುಕೊಟ್ಟಂತ ಸರ್ವರಿಂದ ಪ್ರಸಾದ ಹಾಗೂ ಸ್ಥಳದಲ್ಲಿ ವಾಸವಾಗಿರುವ ಶ್ರೀಕೃಷ್ಣ ದೇವರು ಹಾಗೂ ಕುಂಭಕಂಠೇಂದ್ರ ದೇವರು ಸ್ಥಳದಲ್ಲಿ ನೆಲೆಯಾಗಿರುವಂಥ ಶ್ರೀಕೃಷ್ಣ ದೇವರು ಹಾಗೂ ಕುಂಭಕಂಠೇಂದ್ರ ದೇವರು ನಂಬಿದಂತ ಭಕ್ತರು ಪ್ರೀತಿ ಇಟ್ಟುಕೊಟ್ಟಂತ ಸರ್ವರಿಂದ ಪ್ರಸಾದ ಕೊಡತ್ತೂರು ಗುತ್ತು ಸಣ್ಣಶೆಟ್ಟಿ ಕುಮಾರ್ ಅವರು ಕೊಡತ್ತೂರು ಗುತ್ತು ಶ್ರೀ ಸಣ್ಣಕುಮಾರ್ ಶೆಟ್ಟಿ ಅವರು ಕೊಡತ್ತೂರು ಗುತ್ತು ಶ್ರೀ ಸಣ್ಣಕುಮಾರ್ ಶೆಟ್ಟಿ ಅವರು ನಂಬಿದಂತ ಭಕ್ತರ ಪ್ರೀತಿ ಇಟ್ಟುಕೊಟ್ಟಂತ ಸರ್ವರಿಂದ ಪ್ರಸಾದ ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯ ಮಾಡೆ ದುರ್ಗಾಂಬಿಕೆ ಹರಿಗರ ಬ್ರಹ್ಮಾದಿ ಸುರವರರಿಗೆ ನಿತ್ಯ ಪರತರ ಮೂರುತಿಯಾಗಿ ಸತ್ಯ
ತವ ಪಾದ ಸೇವೆಯ ತವ ಕದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ತವ ಪಾದ ಸೇವೆಯ ತವ ಗದಿ ಮಾಡುವ ಭಾವ ಶುದ್ಧಿಯ ನೀಡಿ ಹರಸು ಉದ್ಧರಿಸು ದಯ ಮಾಡಿ ದುರ್ಗಾಂಬಿಕೆ ಮೂಕಾಂಬಿಕೆ ತುಂತನ ದಿನತೆ 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 ದಿಂತನ ದಿನತೆ 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 ತಾತಕ ದಿನತೆ ತತೆ ದಿನತೆ ತತಕ ದಿನತೆ ತತೆ ದಿನತೆ ತೈ ದಿನತ ದಿನತೆ ದಿನತ ದಿನತೆ ತೈ 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 ತೋಂಗ ತೋಂ ತಗತ ದಿನತೆ ಹೋಗಿ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿಡಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಅಂಬುಜಕ್ಕೆ ಕೊಡಬಡದ ವರ್ಣಿಕನಿ ಕಥಾಮೃತವ
ಪವಿತ್ರವಾದಂತಹ ಪದ ಅಂಬುರುಹಕ್ಕೆ ನಮ್ಮ ನಮನಗಳನ್ನು ಅನುಗ್ರಹಿಸಬೇಕು. ಕಾರ್ಗತ್ತಲೆಯೇ ತುಂಬಿದಂತಹ ಈ ಜಲರಾಶಿಯ ಮೊತ್ತದ ಮಧ್ಯೆ ನಮ್ಮ ಮೂವರ ಜನನವಾಯಿತು. ಯಾರಿಂದ ಯಾವ ಕ್ಷೇತ್ರ ಎನ್ನುವುದು ಅರ್ಥವಾಗದೇ ಇರುವ ಸಂದರ್ಭದಲ್ಲಿ ಭಯಭೀತರಾದೆವು, ಚಿಂತಿತರಾದೆವು. ನಾವು ಆಲಿಸಿದ್ದು ಆ ಸಂದರ್ಭದಲ್ಲಿಯೇ ನಭೋವಚನ ಓಂಕಾರವನ್ನು. ಆ ಮೂಲಕವಾಗಿ ನಮಗಾಡುವರೆ ವಾಕ್ಶಕ್ತಿ ಒದಗಿ ಬಂದದ್ದೇ ಇರಬೇಕು. ಅದನ್ನೇ ಪಠಿಸಿದೆವು. ಆ ಸಂದರ್ಭದಲ್ಲಿಯೇ ನಿನ್ನ ಪದದ್ವಂದ್ವ ನಮಗೆ ಗೋಚರಿಸಿತು. ಮತ್ತೊಮ್ಮೆ ಕೊಡಮಟ್ಟಿದ್ದೇವೆ, ಅನುಗ್ರಹಿಸಬೇಕಮ್ಮ. ನಾವು ಮೂವರು ಒಂದಾಗಿ ನಾವ್ಯಾರೆಂಬಂತಹ ತರ್ಕದಲ್ಲಿರುವ ವೇಳೆಗೆ ಕೇಳಿಸಿದಂತಹ ನಭೋವಚನ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಗೆ ನಿನ್ನದಾದಂತಹ ದಿವ್ಯ ದರ್ಶನ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವಮ್ಮ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರುಹುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೇ ದಯಾಸಾಗರಿ, ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವನ್ನು ನೀನೇ ಕರುಣಿಸಿದವಳೇನು ಸತ್ಯ. ಅಮ್ಮ, ಮುಂದಿನ ಪಥ ನಮಗೆ ಗೋಚರಿಸದು, ಸಕಲವನ್ನು ತಿಳಿಸಿ ಪೊರೆಯಬೇಕಮ್ಮ, ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸ್ಫಟಿಕ ಸದೃಶನಾದಂತ ನೀನೇ ಹರ. ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ರಾಜಸ ಗುಣ ಭರಿತನಾದಂತ ನೀನು ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು. ಹರಿ, ಸಾತ್ವಿಕ ಗುಣ ತುಂಬಿದವನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಹರ, ತಾಮಸ ಗುಣವುಳ್ಳವನಾದಂತ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು. ಮುಂದೆ ಕಷ್ಟ ಬಂದರೆ ಪಾಲಿಗೆ ಕಷ್ಟ ಒದಗಿತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಕಡು ಮದವನು ತಾಳಿ
ಹರಿ ಹರ ಆಲಿಸಿ ಎನ್ನಯ ನುಡಿ ಮುತ್ತುಗಳ ಮಾಡುವುದಕ್ಕೆ ಉದ್ಯೋಗ, ಕರೆಯುವುದಕ್ಕೆ ಹೆಸರು, ವಾಸಿಸುವುದಕ್ಕೆ ವಾಸಸ್ಥಳ, ಜೊತೆಗೆ ಗುಣ ಇಷ್ಟನ್ನು ನಾವು ಪಡೆದವರಿದ್ದೇವೆ. ಈಗ ಇದರಲ್ಲಿ ಶ್ರೇಷ್ಠತ್ವ ಯಾರಲ್ಲಿ ಉಂಟು ಯೋಚನೆ ಮಾಡಿದ್ರೆ ಅಮ್ಮನಿಗೆ ಗೊತ್ತಾಗಿದೆ. ರಾಜಸವನ್ನು ಈ ಬ್ರಹ್ಮನಿಗೆ ನೀಡಿದವಳಿದ್ದಾಳೆ. ಯಾಕೆ ಗೊತ್ತಾ? ರಾಜನಾದವರಿಗೆ ರಾಜಸಭೂಷಣ. ಹಾಗಾದ್ರೆ ರಾಜತ್ವ ಎಲ್ಲಿಂದ ಕೇಳಿದ್ರೆ ಅದು ಬ್ರಹ್ಮನಲ್ಲಿ. ಅಮ್ಮನೇ ನನ್ನಲ್ಲಿ ನಾಯಕತ್ವವನ್ನು ಕಂಡುಕೊಂಡಿದ್ದಾಳೆ ಅಂದ ಮಾತ್ರಕ್ಕೆ ಇನ್ನು ನಾನು ಸುಮ್ಮನೆ ಉಳಿಯುವುದಲ್ಲ. ಈ ಸಲ ನಾನೇ ಯಜಮಾನ ನಿಮಗಿಬ್ಬರಿಗೆ. ಹಾಗಾಗಿ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನೀವಿಬ್ಬರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ಏನು ನಗು ಏನು ನಿನ್ನದು? ಯಥಾರ್ಥವಾಗಿ ನಿನಗೆ ಆಗಬೇಕಾದದ್ದೇನೀಗ? ನಾನೀಗ ಯಜಮಾನ ಆಗ್ಬೇಕು. ಅಮ್ಮನಿಗೆ ಗೊತ್ತಾಗಿದೆ ಅಂದೆ. ಹೌದು, ಅಮ್ಮ ಕಂಡುಕೊಂಡಿದ್ದಾಳೆ ನಿನ್ನೊಡನೆ ನಾಯಕತ್ವದ ಗುಣ ಅಂದೆ. ಹಾಗಾಗಿ ರಾಜಸೇವನ್ನು ನನಗೆ ಕೊಟ್ಟದ್ದು. ಈಗ ನಾವು ಅಥವಾ ನಾವು ಹೊಂದಿದಂತಹ ಗುಣಗಳು, ನಾವು ಮಾಡಬೇಕಾದಂತಹ ಕರ್ತವ್ಯವು ಅದೆಲ್ಲಿಂದ ಬಂದದ್ದು? ಅದು ಅಮ್ಮನೇ ಕೊಟ್ಟದ್ದು. ಮತ್ತೆ ಅಮ್ಮನಿಗೆ ಗೊತ್ತಾಗಿದೆ ಅನ್ನುವುದಕ್ಕೆ ಅರ್ಥ ಏನು ಅಂತ? ನಿನಗೆ ಕೊಟ್ಟದ್ದು ಸಾತ್ವಿಕ. ಸಾತ್ವಿಕ ಅಂದ್ರೆ ಏನು? ಬರೇ ಸಪ್ಪೆ ಏನಿಲ್ಲ ಅದರಲ್ಲಿ. ಹಾಗಲ್ಲವೋ? ಮತ್ತೆಂತದ್ದು? ಸೃಷ್ಟಿ ಎನ್ನುವುದನ್ನು ಮಾಡುವುದಕ್ಕಾಗಿ ರಾಜಸ ಗುಣದ ಅನಿವಾರ್ಯತೆ ಉಂಟು ಎನ್ನುವುದನ್ನು ನಮ್ಮ ಕಂಡುಕೊಂಡಿದ್ದ. ಅದಕ್ಕೆ ನಾನೇ ಅನಿವಾರ್ಯ. ಹೌದು, ಹಾಗೆಂದು ಅದನ್ನೇ ಮಾಡುವಂತಹ ನೀನು ದೊಡ್ಡವನಾಗ್ತಿ ಎನ್ನುವುದನ್ನು ಅಮ್ಮ ಯಾವ ವಾಕ್ಯಗಳಲ್ಲಿ ಆಡಿದ್ದೇ ಇಲ್ಲ. ಅವಳು ಹೇಳದಿದ್ರು ನಾನು ಅರ್ಥವಿಸಿಕೊಂಡೆ. ಹೇಳಿದ್ದನ್ನು ಮೊದಲು ಮಾಡಬೇಕಲ್ವಾ? ಅದು ಮತ್ತೆ ಹೇಳದೇ ಇರುವುದನ್ನು ಮಾಡದೆ ಮುಂದಾಗುವುದಕ್ಕೆಲ್ಲ ನಾನೇ ಎನ್ನುವುದನ್ನು ವಾದಿಸಿ ಸಾಧಿಸುವ ಪ್ರಯತ್ನ ಮಾಡ್ತೀನಿ. ಹೌದು, ಅದು ಅಗತ್ಯವೇ ಇಲ್ಲ. ಹೊಂದಿದ್ದಿ ಗುಣ ಹೌದು. ಆ ಗುಣದ ಮೂಲಕವಾಗಿ ನೀನು ಮಾಡುವಂತಹ ಕರ್ತವ್ಯವನ್ನು ಮಾಡದೆ, ಅಂದ್ರೆ ಅಮ್ಮನ ನೇಮವನ್ನು ನಡೆಸದೆ ಮದವನ್ನು ಹೊಂದುವುದು ಬೇಡ ಅಂತ ನಿನ್ನ ಕೆಲಸ ಮಾಡು. ಮದ ಎಂಬುದು ಬ್ರಹ್ಮನಿಗೆ ಭೂಷಣ, ಅದು ಗೊತ್ತಾ ನಿನಗೆ? ನಿನಗೆ ಭೂಷಣ ಹೌದು. ಮಾಡುವಂತಹ ಕೃತಿಗದ ಅಗತ್ಯ ಉಂಟು. ಮಾತಾಡಿದ ನೀನು ಕೆಲಸ ಮಾಡದೆ ನೀನಾದ್ರೂ ಹೇಳು ಪುಣ್ಯಾತ್ಮ. ಏನು ಬ್ರಹ್ಮ ನಾನೇ ದೊಡ್ಡವಂತ ಅವನಿಗೆ ಅರ್ಥ ಆಗುದಿಲ್ಲ. ಬ್ರಹ್ಮ ನಾನು ಅಂದುಕೊಂಡದ್ದೇ ಬೇರೆ. ಯಾವುದು? ಮಾತೆ ಸಕಲವನ್ನು ಕೊಟ್ಟು ಪೊರೆದವಳಿದ್ದಾಳೆ. ಇನ್ನೇನು ನಮ್ಮ ಕರ್ತವ್ಯದಲ್ಲಿ ನಿರತರಾಗಬೇಕಾದ್ರೆ ವಿಧಾತ ಸೃಷ್ಟಿ ಮಾಡ್ತಾನೆ. ಮಾಡುವ ನೀನು ಮಾಡ್ಲೇ ಇಲ್ವಲ್ಲ? ಇನ್ನು ಮುಂದಕ್ಕೆ ಮಾಡುವ. ಹಾಗೆಂದು ಸೃಷ್ಟಿಯೇ ಮಾಡ್ಲಿಲ್ವೋ? ಮಾಡಿದೆಯಲ್ಲ. ಯಾವುದು? ನಮ್ಮ ಮೂವರೊಳಗಿನ ಭೇದ ಭಾವಗಳು ಬಿಟ್ಟರೆ ಮತ್ತೇನು? ನೀನು ಅಧಿಕ, ನೀ ದೊಡ್ಡವಂತ ಆಡುತ್ತಿ. ಹೌದು. ಹಾಗಿದ್ರೆ ನಿನ್ನನ್ನು ನೀನು ಅರಿತ ಆಡಿದ್ರೆ ನಮ್ಮನ್ನು ನಾವು ಅರಿತೇ ಆಡಬೇಕು. ನಿನ್ನ ಬಗ್ಗೆ ನೀ ತಿಳಿದೆಯಾ? ತಮೋಗುಣ ಭರಿತನಾಗಿದ್ದೆ, ಲಯದ ಉದ್ಯೋಗವನ್ನು ಹೊಂದಿದವ, ಪಾಲನಲ್ಲೊಂದು ಹೆಚ್ಚಿನದಾದಂತಹ ನೇತ್ರ ಉಂಟು. ಆದ್ದರಿಂದ ನಾನು ಅಧಿಕನಿದ್ದೇನೆ. ನಾನು ಒಪ್ಪುವುದಿಲ್ಲ. ನನ್ನನ್ನು ನಾನೇ ದೊಡ್ಡವಂತ ನಾನು ಒತ್ತಿ ಹೇಳಿ ಆಗಿದೆ. ಯಾರು ನನ್ನ ಉದ್ಯೋಗದ ಬಗ್ಗೆ ಗಮನ ಹರಿಸಿದ್ದೀರಾ? ಹಾಗೆ. ಏನು ಸಾಮಾನ್ಯ ಉದ್ಯೋಗ? ಸೃಷ್ಟಿ ಕಾರ್ಯವೇ ಕಾರ್ಯ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ನಿನ್ನೆಯೂ ಇತ್ತು, ಇವತ್ತೂ ಇದೆ. ಆದರೆ ಮಾಡುವಂತಹ ಕೃತಿಗಳು ನಿತ್ಯ ನೂತನವಾಗಬೇಕು ಎನ್ನುವುದೇ ಅಮ್ಮನ ಸಂಕಲ್ಪ. ಮಾಡುವುದು ಅದನ್ನೇ ಅಲ್ವೋ, ಸೃಷ್ಟಿ ಸ್ಥಿತಿ ಲಯ. ಹೋದ ಕಲ್ಪದಲ್ಲಿದ್ದುದನ್ನು ಅಮ್ಮ ತೋರಿಸಿಕೊಟ್ಟಿದ್ದಾಳೆ, ಅದನ್ನೇ ನೀನು ಪ್ರಕಟಗೊಳಿಸಬೇಕಿದ್ದವನು. ಆ ಮೂಲಕವಾಗಿ ಅದು ದೊಡ್ಡಸ್ತಿಕೆಯನ್ನು ಸ್ಥಾಪಿಸುವ ಉದ್ಯೋಗ ಅಂತ ನೀನು ಹೇಳಲೇ ಕೂಡದು. ಯಾಕಂದ್ರೆ ಸೃಷ್ಟಿ ಎನ್ನುವಂತಹ ಉದ್ಯೋಗ, ಆ ಮೂಲಕವಾಗಿಯೇ ನೀನು ಮಾಡುವಂತಹ ಒಂದು ಜೀವಿಯ ಸೃಷ್ಟಿ. ಅದು ಮೇಲ್ಮೆಯನ್ನು ಹೊಂದುವುದು ಯಾವಾಗ? ಜನ್ಮದಿಂದ ಅಲ್ಲ ಬ್ರಹ್ಮ, ಆಮೇಲಿನ ಸಾಧನೆಯಿಂದಲಾಗಿ. ಹಾಗಾದ್ರೆ ಸಾಧನೆಯ ಹಾದಿ ಎನ್ನುವುದು ನಡೆಯುವುದು ನನ್ನ ಉದ್ಯೋಗದಲ್ಲಿ ಎನ್ನುವಾಗ ನಿನ್ನ ಉದ್ಯೋಗ ಪರಿಣಾಮದಲ್ಲಿ ದೊಡ್ಡದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಯಾವುದು ದೊಡ್ಡ? ಸಕಾಲಕ್ಕೆ ಬೇಕಾದುದನ್ನು ನಿನ್ನ ಸೃಷ್ಟಿ ಎನ್ನುವುದು ಕೆಡದ ರೀತಿಯಲ್ಲಿ ಕೊಡುವಂತಹ ಮಹತ್ವಿಕೆಯ ಉದ್ಯೋಗವನ್ನು ಹೊಂದಿದಂತಹ ನಾನು ದೊಡ್ಡವನಾಗುವ ಸಾಧ್ಯತೆ ಇಲ್ಲವೇನು? ಆದ್ದರಿಂದ ಸೃಷ್ಟಿಪ ಕಾರ್ಯ ದೊಡ್ಡದಲ್ಲ, ಪಡೆಯುವಾತ ನಾನೇ ಶ್ರೇಷ್ಠ. ನಿಮಗೆ ದೊಡ್ಡವಾಗಿರುವ ಮನಸ್ಸುಂಟಲ್ವಾ? ಸರಿ ನನ್ನ ವಚನವು, ಸರಿ ನನ್ನ ವಚನ, ಇನ್ನೇನು ಸೃಷ್ಟಿಪ ಕಾರ್ಯ ಘನ ಅಂತ ಹೇಳಿದ್ರೆ ಕ್ಷಣದಲ್ಲಿ ಕೊನೆಗೊಳ್ಳುತ್ತದೆ, ಉದ್ಯೋಗವು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುವಂಥದ್ದು. ಹಾಗಿದ್ರೆ ಸುದೀರ್ಘವಾಗಿ ನಡೆಯುವುದು ಪಾಲನಾ ಕಾರ್ಯ ಅನ್ನೋದನ್ನು ಚೆನ್ನಾಗಿ ಅರಿತಿ. ಆದ್ದರಿಂದಲೇ ನೀ ಮಾಡುವಂತಹ ಉದ್ಯೋಗವು ಶ್ರೇಷ್ಠ, ನೀನು ಶ್ರೇಷ್ಠ ಎನ್ನುವುದನ್ನು ಅರಿತವನಿದ್ದೇನೆ. ನಿರ್ಧಾರಕ್ಕೆ ಬಂದೆ, ಹರಿಹರರಲ್ಲಿ ಭೇದ ಇಲ್ಲ, ಈ ಕ್ಷಣದಲ್ಲಿ ನಡೆಯದ ವಾಕ್ಯ ಇದು. ನನ್ನನ್ನು ದೊಡ್ಡವಂತ ಹೇಳುವ ಹಾಗೆ ಈ ಕ್ಷಣ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆನ್ನಿಗೆ ಒಂದು 4 ಬಾರಿಸಿದ್ರೆ ನಿನಗೆ ಪೆಟ್ಟಿಯೇ ಮದ್ದಾಯ್ತು. ನೀನು ಸರಿಯಾಗಬೇಕಾದ್ರೆ 4 ಬಾರಿಸ್ಬೇಕು ನಿನಗೆ. ಅಯ್ಯೋ ಬ್ರಹ್ಮ, ಎಂತದ ಅಯ್ಯೋ ಬ್ರಹ್ಮ? ನಿನ್ನಲ್ಲಿ ಎಷ್ಟು ಉಂಟು ಅಂತ ಮುಖ್ಯ ಅಲ್ಲ, ನಿನ್ನಲ್ಲಿ ಇದ್ದುದು ಹೇಗೆ ಉಪಯೋಗಿಸಲ್ಪಡ್ತದೆ ಎನ್ನುವುದು ಅದು ನನಗೆ ಗೊತ್ತಿದೆ. ನಿನಗೊತ್ತುಂಟು, ಹೌದು. ನಿನಗೊಬ್ಬನಿಗೆ ಗೊತ್ತಿದ್ರೆ ಸಾಕು. ನೀನು ಗೊತ್ತಿದ್ದದ್ದೇ ಪ್ರಪಂಚವನ್ನು ಮುಂದುವರಿಸುವುದಕ್ಕೆ ಇದ್ದದ್ದು ಅಂತ ನೀನು ತಿಳಿದುಕೊಳ್ಳಲೇ ಕೂಡದು. ಬೃಹತ್ತಿತಿ ಬ್ರಹ್ಮ, ಬ್ರಹ್ಮನ ಬಗ್ಗೆ ವಿಮರ್ಶೆ ಇಲ್ಲ. ಶಬ್ದಾರ್ಥ ಬೇಕಾದುದಲ್ಲ, ನಾವು ಮಾಡುವ ಕೃತಿಯಲ್ಲಿ ನಮ್ಮ
ನಮ್ಮ ಎತ್ತರದ ಅರ್ಥವನ್ನು ನಾವು ನಿರೂಪಿಸಬೇಕಾಗುತ್ತದೆ. ಈಗ ನನ್ನನ್ನು ನೀನು ಒಪ್ಪುತ್ತೀಯ ಇಲ್ವೋ? ಇಲ್ಲ ಇಲ್ಲ. ಹೊಡೆದಾಟ ಆದ್ರೆ ನಾವು ಕಂಡುಕೊಳ್ಳುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಮಾಡುವುದಕ್ಕೊಂದು ಸಾಧನ ಉಂಟು, ಹುಡುಕಾಟ. ಈಗ ನೀನು ನಾನು ಅಥವಾ ನನ್ನೊಳಗೆ ಐಕ್ಯನಾದವನು ದೊಡ್ಡವನೋ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಶೋಧನೆ ಮಾಡಿದ್ರೆ ಆಯ್ತು. ಯಾವುದನ್ನು? ಅಮ್ಮನೆ ಆಡಿದ್ದು ಹೋದ ಕಲ್ಪದಿ ಲಯವಾದುದು ಅಂತ. ಹೌದು. ಅದೆಲ್ಲ ಎಲ್ಲುಂಟು? ನಮ್ಮಲ್ಲೇ ಉಂಟು. ನಮ್ಮಲ್ಲೇ ಉಂಟು ಅಂತ. ಅದು ಎಷ್ಟು ಉಂಟು ಎನ್ನುವುದನ್ನು ನೋಡುವುದು ನಿನ್ನೊಳಗೆ ನಾನು ಹೋಗಿ ನೋಡಿ ಬರುವುದು. ಅಂತೆಯೇ ನೀನೂ ಮಾಡುವುದು. ಅಷ್ಟೇ ಅಲ್ಲ, ಯಾರಲ್ಲಿ ಹೆಚ್ಚಿಗೆ ಉಂಟು ಅವ ಶ್ರೇಷ್ಠ, ಯಾರಲ್ಲಿ ಕಡಿಮೆ ಉಂಟು ಅವ ಕನಿಷ್ಠ. ಹೋಗು ನೋಡು. ಎಲ್ಲಿಂದ ಹೇಗೆ? ಬಾಯಿ ಆದಿತಾ? ನನಗೆ ಹೇಗೂ ಆದಿ. ಹೌದಾ? ಈಗ ಬಾಯಿ ತೆರೆದೆ. ಇವನಿಗೆ ತಲೆ ಸರಿ ಉಂಟಾ? ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ಓಯ್, ಇವ ಒಬ್ಬ ಹೋದದ್ದಲ್ಲ, ಹರಿಹರ ಹರಿರುವರು ಎರಕವಾಗಿದ್ದಾರೆ. ಮಕ್ಕಳು ಸಿಕ್ಕಿಬಿದ್ರಿ. ಮಕ್ಕಳು ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ, ನಿಮ್ಮ ಕಿವಿ ಹಿಡಿತೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೆಲ್ಲ. ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೇ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಏನ್ ಮಾಡ್ತಾನೆ? ನಿರೀಕ್ಷೆ. ಬ್ರಹ್ಮನ ಉದರದಲ್ಲಿ ಮೆರೆಯಿರುವಂತಹ ವೈಭವವನ್ನು ಕಂಡಾಗ ಆನಂದವಾಯಿತು. ನನ್ನನ್ನು ಕಂಡು ಅವರಿಗೇನಾಯಿತು ಎನ್ನುವುದೇ ಯಾವುದೇ ಪ್ರತಿಕ್ರಿಯೆಯೇ ಇಲ್ಲ. ಕಾರಣ ಏನು ಅಂತ ಗೊತ್ತಾಯ್ತಲ್ವಾ? ಯಾವುದಕ್ಕೂ ಚೇತನವೇ ಇಲ್ಲ. ಜಡತ್ವದಲ್ಲಿ ಎಂತಹುದೋ ಒಂದು ಗುಣವನ್ನು ಕಂಡುಕೊಂಡಿದ್ದಾರೆ ಇಲ್ಲಿದ್ದಂತಹ ಜೀವರಾಶಿಗಳು. ಆದ್ರೆ ಬಣ್ಣ ಮಾತ್ರ ಆಕರ್ಷಣೀಯವಾದ ಬಂಗಾರ. ಬಂಗಾರವನ್ನೇ ಹೊಡೆಯುವ ಸಣ್ಣವನಲ್ಲ. ಕಂಡಂತಹ ದೊಡ್ಡಸ್ತಿಕೆಯನ್ನು ಸಾರಬೇಕು ಎನ್ನುವುದಕ್ಕಾಗಿ ಮೇಲೆ ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ. ಬೇರಲ್ಲಿ ದಾರಿ ಉಂಟು ಅಂತ ನೋಡಿದ್ರೆ ಹುಡುಕಾಟ ಮಾಡಿದ್ರು ಸಿಕ್ಕಿದ್ದೇ ಇಲ್ಲ. ಕೊನೆಗೊಂದು ದಾರಿ ಉಂಟಲ್ಲ, ಅದೋ ದ್ವಾರ. ಓ, ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮಾಧೀನನಾಗಿದ್ದಾನೆ ಬ್ರಹ್ಮ. ಮಾನಾಪಮಾನ ಸಮಾನ ಎನಗೆ. ಸಾಗೋಣ ಹೊರಗೆ. ಶೋಧಿಸಿದೆನು ನಿನ್ನುದರವ ಹೊರದಲ್ಲಿ ಹೋದ ಕಲ್ಪದಿ ಲಯವಾದ ಸರ್ವಗಳು ಮೆರೆಯುದಿ ಹರಿದು ಶೋಧಿಸಿದೆನು ನಿನ್ನುದರವ ಮಾಡಿದೆಯಾ? ಹೌದು. ನೀನು ಅಧಿಕ ಅನುಮಾನವೇ ಇಲ್ಲ. ಹೇಳಿದ್ದೇನೆ. ಜೀವರಾಶಿಗಳು ಯಾವುದಕ್ಕೂ ಚೇತನವೇ ಇಲ್ಲ. ಚೇತನ ಇಲ್ಲ. ನಿನ್ನ ಹಾಗೆ ಘನ, ನನ್ನ ಹಾಗೆ ಘನ, ನನ್ನ ಹಾಗೆ ಇದ್ದಾರೆ. ಹೌದು. ಯಾರಾದ್ರೂ ಮಾತಾಡಿದ ಎಲ್ಲವೂ ಜಡ ಅಂತ. ನಿನ್ನ ಹಾಗಂದ್ರೆ ಹಾಗೆ. ಜಡ ಅಂದ್ರೆ ಇನ್ನು ಸುಮ್ಮನೆ ಇರುವುದಂತಲೇ. ಚೇತನ ಇಲ್ಲ. ಇನ್ನು ನಾನು ಚೇತನ ತುಂಬಿಸ್ತೇನೆ. ಮತ್ತೆ ನನ್ನಲ್ಲಿ ಹೇಗೆ ಮಾತನಾಡುವುದವರು? ಹಾಗೆ ಹಾಗೆ ಹಾಗೆ. ಆದ್ರೆ ಬಣ್ಣ ಮಾತ್ರ ಬಂಗಾರವು. ಎಲ್ಲಿ? ನಿನ್ನೊಳಗೆ. ಹೌದಾ? ಒಳಗೆಲ್ಲ ಬಂಗಾರ, ನನ್ನೊಳಗೆ ಬಂಗಾರ. ಆದ್ರಿಂದ ನೀನು ದೊಡ್ಡವ. ಅನ್ವರ್ಥವಾಗಿ ಹಿರಣ್ಯ ಗರ್ಭ ಎನ್ನುವ ಬಿರುದು. ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿ ಆಯ್ತಲ್ಲ. ಹಾಗಿದ್ರೆ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ? ಅಂದ್ರೆ ನಿನಗೊಂದು
ನಿನಗೊಂದು ಹೆಸರು, ನಿನಗೊಂದು ಬಿರುದು, ನನಗೆ ಯಾಕೋ ಬಿರುದು? ನಿನ್ನ ಸಾಧನೆ, ನಾನು ಯಾವ ಸಾಧನೆ ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟಲ್ಲ. ಮಾಡ್ಲಿಕ್ಕುಂಟು, ಅದಕ್ಕಿಂತ ಮೊದಲು ನಾನು ಮನವೆಚ್ಚಾಯಿತು. ಹಾಗಾಗಿ ಕೊಟ್ಟು ಬಿಡ್ತೇನೆ, ಬೇಡ ಅಂತ ಹೇಳಬೇಡ. ನೀನು ಕೊಡುತ್ತಿಂತಾದ್ರೆ ಇರ್ಲಿ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೌದು. ಹೋದಂತ ದಾರಿ ನಾನು ತೆರೆದ ನನ್ನ ಬಾಯಿ ಈಗ ಮುಚ್ಚಿದ್ದಿ? ಬೇಕುಂತಲೇ ಮುಚ್ಚಿದೆ. ನೀವು ಹೊರ ಬಂದದ್ದು, ನಾನು ಬಿಟ್ಟ ಬತ್ತ. ಓ, ನೀನು ಬಿಡುವ ದಾರಿ ಅದು. ನಿನ್ನಂತವನಿಗೆ ಹಾಗೆ ಬಿಡು. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದೆ ನೀ ಯಾವುದು ಕ್ಷಜ. ಅಯ್ಯೋ, ಶೋಧನೆಯ ಸಾಧನೆಗಾಗಿ ಬಿರುದು ಅಂತ ಹೇಳಿದೆ. ಹೌದು. ಬಂದ ದ್ವಾರಕ್ಕನುಗುಣವಾಗಿ ಈಗ ಬಿರುದು ಕೊಡ್ತಾ ಇದ್ದಿ ನೀನು. ನೀನು ಸವ್ಯ ಸಾಚಿ ಅಲ್ವೇ? ಅಂದ್ರೆ ಎಲ್ಲಿಂದಲೂ ಹೋಗಬಲ್ಲೆ, ಎಲ್ಲಿಂದಲೂ ಹೊರ ಬರಬಲ್ಲೆ. ಓ ಹಾಗೆ. ಸರಿ 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 ಸರಿ. ಹಾಗೆ ನಾನು ದೊಡ್ಡವಂತ ನೀನು ದೊಡ್ಡವಂತ ಗೊತ್ತಾಗಿದೆ. ಮತ್ತೆ ಎಷ್ಟು ದೊಡ್ಡವಂತ ಗೊತ್ತಾಗಬೇಡ. ಅಳತೆ ಮಾಡ್ಲಿಕ್ಕೆ ಉಂಟಾ? ನನ್ನೊಳಗೆ ಹೋಗಿ ಅಲೆದಾಟ ಮಾಡು. ಓ ಹಾಗೆ ಒಡಂಬಡಿಕೆ. ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ಏನಾಗೋದು ದಾರಿ ತೋರ ಬರ ಹೀಗೆ. ಅಹಂಕಾರ ಮದವನ್ನು ಹೊಂದಿದವನು ಸೃಷ್ಟಿಯನ್ನು ಮುಂದುವರಿಸುವುದಕ್ಕೆ ಸಾಧ್ಯ ಉಂಟು. ಇಳಿಸಬೇಕು ಮದವನ್ನು. ನವದ್ವಾರಗಳನ್ನು ಬಂದು ಸುರದ ವೈದ್ಯರು ಕೇಳಿ ಪರಮೇಶ್ವರಿ ಹರಿಯದ ಧರವ ಬಗುದಲಿ ಪರಿಗಿಸಿ ಕಣ್ಣನು ಸರಿದ ಗಲ್ಬಗಳ ಮನೆಗೊಂಡ ಧರಣಿ ಎಲ್ಲವನು ದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಮನೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ ಬ್ರಹ್ಮ, ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗೆಂದು ಸರಿದು ಮೇಲಗಿ ತುದಿ ದೊರಗದಗಲು ಗೆಳಗೆಳೆದು ಅರದಿ ಮಗಳ ಗಾಯವಿಲ್ಲದರ ಹರಿಗುತ್ತೆ ಚಿರದಿವ್ಯ ಸಹಸ್ರಗಾಲ ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ಹೊರಸಾರಬೇಕು ದಾರಿಗೆ ಬೇಕಾಗಿ. ಈ ತರ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ, ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಣ್ಣು ಮಹಾರಾಯ. ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತಹ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನೂ ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆ ಎಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆಯನ್ನೆಂಬುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ, ಒಪ್ಪಿದೆ. ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾ ಹೊರ ಸಾರಬೇಕು. ದಾರಿ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಮಾತೆಯಾಜ್ಯ ಶುರೋದಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ತಂದಿದ್ದೆ ಮಾತೆಯ ಭಯದಲ್ಲಿ ಅಮ್ಮ ಸ್ಮರಿಸಿ ಕಮಲನಾಳದಿ ಮೆರೆದ ಬಗಗು ಜರಿದಿ ಹೊರಟೆ ಕೆಳವಿ ಧೈರ್ಯಗಳಿ ಮೂವರು ನಾವು ಹೊರಗಿದ್ದರು. ಏನಾದಿತ್ಯ ಶಕ್ತಿ ಅನಿಸಿದಂತಹ ಮಾತೆಲ್ಲವನ್ನು ವಿವರಿಸಿ ಈಗ ನೋಡಿದರೆ ನಾನೊಬ್ಬನೇ ಅದೇನಲ್ಲ, ನನ್ನೊಳಗೆ ಇಬ್ಬರಾದರು. ಆ ಕಾರಣದಿಂದಲೇ ಇರಬೇಕು ಯಾವುದೋ ಒಂದು ರೀತಿಯ ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವ. ಬಹುಶಃ ಮೂರು ಗುಣ ಭವಿಸಿದ ದೇಶ ಇರಬಹುದು. ವಿಶ್ರಾಂತಿಯನ್ನು ಹೊಂದಬೇಕು ಎನ್ನುವಾಗಿ ಚಿಂತಿಸುತ್ತಿರುತ್ತಲೇ ಅದ ಆಲದ ಎಲೆಯೊಂದಿತ್ತ ತೀಲಿ ಬರ್ತಲ್ಲ. ಬಾಲ ಮುಕುಂದನಾಗೋಣ, ಹೆಬ್ಬೆರಳನ್ನು ಜೀವಂತ ಒಟ್ಟಶಾಹಿ ಆಗುವೆ. ಸರಸಿದ
ಸುರಥ ವೈದ್ಯರುಳಲಿ ಹೊರಬರುವವರ ಅಸಾಧದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸುಳ್ಳಂತೆ ಒಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಯಾ ಬಲ ಹಿಂದೆ ಮುಂದೆ ನಾಲ್ಕು ಮೇಲಕ್ಕೆ ನೋಡ್ಬೇಕಾದ್ರೆ ಮತ್ತೊಂದು ವದ, ಈಗ ನಿಮ್ಮ ಪಂಚವದನ ಇರ್ಲಿ ಸಂತೋಷ. ನಡೆದಂತ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ ಹೇಳುವುದು. ಕಾಣ್ತಾ ಇರುವ ಜಲರಾಶಿಯ ಮಧ್ಯೆ ತೇಳುತ್ತಾ ಬರುತ್ತಿರುವ ವಟಪತ್ರದಲ್ಲಿ ಬಾಲ ಮುಕುಂದನ ತನ್ನ ಎಡಗಾಲ ಹೆಬ್ಬೆರಳನ್ನೇ ಬಾಯಿ ಚೀಪುತ್ತಾ ನಿದ್ರೆ ಮಾಡಿದ ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವ ನೆಚ್ಚುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿದ್ದಾನೆ.
ಬಯಸುವುದಿಲ್ಲ. ಈ ಸಮಯದಲ್ಲಿ ನನ್ನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟಿನ ಬಗ್ಗೆ ಸತ್ಯಕ್ಕೆ ನಾನೊಬ್ಬನದೇ ಅಲ್ಲದೆ ಬೇರೆ ಯಾರೊಬ್ಬರು ಮಾಡಿಸುವುದಿಲ್ಲ. ಹಾಗಿದ್ದು ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುಮತ್ತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೀತೇನೆ, ನೋಡೋಣ. ಗೊತ್ತಾದ್ರೆ ಒಂದು ರೀತಿಯ ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ ನನ್ನ ಪಾಲಿಗೆ ನೀನು. ನಿನ್ನ ಮಾತುಗಳನ್ನು ಕೇಳಿದಾಗ ನನಗೆ ಬಹಳ ಸಂತೋಷವಾಯಿತು. ನೀ ನನ್ನ ತಮ್ಮ ಎಂಬುದಾಗಿ ಸಂಬೋಧನೆ ನಿನ್ನ ಮೇಲೆಗೆ ಯಾವುದೋ ಒಂದು ರೀತಿಯಲ್ಲಿ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ಇನ್ನು ಮುಂದೆ ಕರೆದು ಹೇಗೆ ಅಣ್ಣ ಅಣ್ಣ ಮತ್ತು ತಮ್ಮ ಸಂಬಂಧವನ್ನು ಮಾಡಿಕೊಂಡವರೇನೋ ಸಹಜ. ಆದ್ರೆ ಏನು ಮಾಡೋಣ ಹೇಳು? ಏನಾಗಿದೆ? ಅಡಿಗಡಿಗೆ ಒಂದಡಿಯಿಂದ ಹಸಿವು, ಇನ್ನೊಂದಡಿಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ನಿನ್ನ ಹಾಗೆ ನಾನಲ್ಲ, ಮತ್ತೆ ನಿನಗಿಂತ ಸ್ವಲ್ಪ ನನಗೆ ಕಡಿಮೆ. ಅದು ಮುಖ ನೋಡಿಯ ತೀರ್ಮಾನ ಆಗಿದೆ. ಹಸಿವು ಕಡಿಮೆ ಅದನ್ನೇ ಹೇಳಿದ್ದ. ಒಂದು ಕಡೆ ಕ್ಷಣಕ್ಕೂ ತೋಳ ದಿಢದಿಕವಾಗುತ್ತಾ ಇದೆ. ಇಬ್ಬರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗ್ಬೇಕಾದ್ರೆ ಒಂದೇ ಉಪಾಯ, ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದಂತ ಜಲಚರಗಳ ಮೇಲೆ ಬರ್ತದೆ. ತಡ ಮಾಡುವುದಲ್ಲ, ಇಳಿಯೋ.
ಕಡಿಮೆ ಮಾಡುವ ತಮ್ಮ ಅಣ್ಣ ಅಚ್ಚನ್ನು ಪಡೆಯುತ್ತಾರೆ ತಿನ್ನುವುದಕ್ಕೆ ನಮಗೆ ಏನಾದರೂ ಸಿಗುತ್ತದೆ ಅನ್ನುವಂಥ ಉದ್ದೇಶದಿಂದ ನಾವಿರೋರ ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಹೌದು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದೇನೋ? ತುಂಬಾ ಸಿಕ್ಕಿತು. ಹೌದಾ? ಎಲ್ಲಿ? ಅಲ್ಲಿ ನೋಡು. ಯಾವುದು? ನೀರಗುಳ್ಳೆಗಳು. ಅಲ್ಲ ಕೆಟ್ಟವ ಇರುವುದಿಲ್ಲ ನೀರಿನಲ್ಲಿ. ನಿನ್ನಂತವನಿಗೆ ಗುಳ್ಳೆ ಇಲ್ಲದ ಮತ್ತೆ ಯಾವುದು ಸಿಗುತ್ತದೆ? ತಮ್ಮ ಅಣ್ಣ ನಾನು ಕಂಡೆ. ನೀನು ಕಂಡೆ. ಹಾಗಲ್ವೇನು? ಮತ್ತೆ? ಕಾಣದೇ ಇರುವಂತದನ್ನು ನೋಡಿದಂತೆ ಹೇಳಿದೆ. ದೂರದಲ್ಲಿ ನೋಡು. ಅರೆ ಬಿಡದದ್ದು ತಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ. ಸಿಕ್ಕಿದ್ದನ್ನು ತಕ್ಕೋ ಚಿಕ್ಕವಳೋರು ಪಕ್ಕನೆ ಕಮಲದ ನೋಡಿದ್ದೆ ತಡ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇ? ತನ್ನ ಕಣ್ಣನ್ನು ಎತ್ತದ್ದು ತಿರುಗಿಸುವುದು, ಓಡುವುದಕ್ಕೆ. ಕೈಗೆ ಸಿಕ್ಕಿದ ಬಾಗಿಲ್ಲ ತಾಗಬಾರ್ದು. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನಿದ್ದೇನೆ. ಈಗಲ್ಲ ಆಗ ಕಥೆ ಅಲ್ಲ ಜೀವನ ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತುಂಟೇನೋ
ನಿನಗೆ ಎಂತದಾಯ್ತಾ? ಆ ಕಡೆಲ್ಲ ನೀನು, ಹೌದು. ಈ ಕಡೆಲ್ಲ ನಾನು. ಹಾ. ಕಣ್ಣೆತ್ತ ಬೆಳ್ಳಗಿನ ಕೋರನನ್ನು ಬೆನ್ನಟ್ಟಿದ್ದು ಹೌದಾ? ಹೌದು. ಸಿಕ್ಕಿದಿನ ನಮ್ಮ ಕೈಗೆ. ಏನದು? ಜೊತೆಯಲ್ಲಿ ಜಾರುವುದಾ? ಬಿಟ್ಟ ಮಗ ನಾನು ಅಂತ ಭಾವಿಸಬೇಡ. ಇಗೋ ಎರಡು ಕೈಯನ್ನೇ ಒಮ್ಮೆಲೆ ಮೇಲೆ ಕೆತ್ತಿ ಬಲವಾಗಿ ಹೇಳಿದೆ, ಎತ್ತಿದೆ, ಗುಳುಕತ್ತ ನುಗ್ಗಿದೆ. ಗಂಟಲಗಳಿಗೆ ಪೂರ್ತಿ ಇಳ್ದದ್ದಿಲ್ವೇನು, ಸ್ವಲ್ಪ ಇಳ್ದದ್ದಷ್ಟೇ. ಹೊತ್ತಿಗೆ ಒಂದು ಸ್ವರ ಅಲ್ವೇನು? ಹೇಗೆ? ಏನಿಲ್ಲ, ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದೆ. ಮನಸ್ಸಿನೆಲ್ಲ ತೀರ್ಮಾನ ಮಾಡಿದೆ, ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಳಿಕೆ ನೋಡಿದಾಗ ಅಲ್ಲಿಯ ಹೊರಲಾಟ ನೋಡಿ ಅದೇ ಅದೇ ನೀನಂತ ಗೊತ್ತಾಯಿತು. ನೀನ್ ಯಾಕೆ ಆಡುವುದು? ನಾನು ಬದುಕಿದ್ದೇನೆ ಅಲ್ವಾ? ನೀನು ಇನ್ನೂ ಬದುಕಿದ್ಯಲ್ವೇನೋ? ಅದೇ ತಮ್ಮ ಬೇಡವೇನೋ? ನೀನು ಹೊರ ಉಳಿಬೇಕು ಅಂತಾದ್ರೆ ತಿನ್ನಬೇಕಾ ಬೇಡವಾ? ಪ್ರಾಣಿ ಸಿಗಬೇಕು. ಹರಿಯರಾಗಿ ಕಮಲ ನಾಳದಿ ಮರೆಗೊಳ್ಳುತ್ತಲ ವಿಧಾನ ಮನದಲ್ಲಿ ಹರಿದಿರಲು ದೈತ್ಯರು ಋಷಿಗೆ ಬರುವರಿಲ್ಲ. ಮಗನೇ ಬ್ರಹ್ಮ, ಭಯದಲ್ಲಿ ನಡುಗುತ್ತಾ ಇದ್ದೀಯ. ಹೌದಮ್ಮ. ಯಾರಿಂದ ಕಷ್ಟ ಬಂತು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನು ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯನ್ನು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತಡ ಧನುಜರಿರುವರು ಉದಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಳು ಬೇಡ ಮಗ. ಮರುಗ ವೀರ ವಿಧಾನ ಶ್ರೀ ಹರಿಯ ದೇರಿಯ ಕಾರಣದಿ ಏನಾಗಿದೆ ಅಮ್ಮ? ಅವನಿರುವ ನಿದ್ರೆಯೊಳಿಲು ಶೀಘ್ರ ಅಗಲಿ ಹೋಗುವೆನು. ಆದೀತಮ್ಮ. ಭರದುಳಿತೆರಗೊಂಡು ದೈತ್ಯರ ತರಿದು ಬಿಡುವನು ವಿಧಿ ಬೇಡೈ. ವರದು ದರ್ಶನ ಕೊಡುತ್ತವಗೆ ನೀ ಮರೆಯೊಡೆಯುವುದು ಮರುಗ ವೀರ ವಿಧಾನ ವಿಧಾನ. ದುಃಖಿಸಬೇಡ ಕಂದ. ಆದೀತಮ್ಮ. ಆದಿಮಾಯೆಯಾದಂತ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವವಳಿದ್ದೇನೆ. ಆಗ್ಲಿ ಅಮ್ಮ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೊ. ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಮೀರುತ ತನ್ನವದನದಲ್ಲಿ ಆಲದನೆಯ ಮೇಲೆ ಹಾಯಾಗಿಯೇ ಪವಡಿಸಿದ್ದವನು ನಾನು. ಪಕ್ಕನೆ ಎಚ್ಚರವಾಯಿತಲ್ಲ, ಬಳಿಯಲ್ಲೊಂದು ಚಕ್ರಾಯುಧವು ಇದೆ. ಜಲದಿಯೆಲ್ಲ ಉಲ್ಲೋಲ ಕಲ್ಲೋಲವೇ ಆಗಿದೆ.
ಹಣ ಬರ ಅದು ಬೇಡವಾ? ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ ಏಯ್. ಪ್ರಬುದ್ಧ ನಿರಾಕ್ಷರ ಕುಕ್ಷಿ ನಮ್ಮನ್ನು ಯಾರು ಅಂತ ಪ್ರಶ್ನೆ ಮಾಡಿದನಲ್ಲ ತಮ್ಮ. ಗೊತ್ತಿಲ್ಲದೆ ಕೇಳಿಕ್ಕಾಗ್ಲಿಲ್ಲ ಅವ್ರಿಗೆ. ಇದಕ್ಕಿಂತ ದೊಡ್ಡ ಅಪಮಾನ ಎತ್ತ ದೊಡ್ಡ. ಆಯ್ತು, ಈಗ ಎಲ್ಲ ಹೋಯ್ತು. ಎಂತರ ಅಪಮಾನ? ಅಪಮಾನ ಹೇಳ. ಸರಿ ಮಾಡುವುದಕ್ಕೆ ಮಾರಿ ಹಿಡಿದವ ನೀನಿದ್ದೆ. ಸಾಮಾನ್ಯದವರು ನಾವು ಅಂತ ಭಾವಿಸಬೇಡ. ವೀರರು ಶೂರರು ಧೀರರು ಗಣಗಂಭೀರ ವೀರ ಶೂರರಹುದು ನೀವು ಆ, ಆ, ವೀರ ಶೂರರಹುದು ನೀವು ಅಹುದು ಭೂರಿದೋಷವನ್ನೇ ಬಿಡವು ಯಾರ ಕೈದಿರಯ್ಯ ಮೊದಲು ನಾನರಿವೆ ವೀರ ಶೂರರಹುದು ನೀವು ಭೂರಿದೋಷವಾಗದಿರವು ಯಾರ ಕೈದಿರಯ್ಯ ಮೊದಲು ನಾನರಿಯಬೇಕು ಕೋರುವ ಜಲದಿ ಅಧಿಕಾರಿ ಅಧಿಕಾರಿ ಆಗಿರುವೆ ನಾನು ಬೆಳಗಾವಿಯಿಂದ ಹೊರಡುವರಿಯಲಿ ನೀರನ್ನ ಚೂರರಹುದು ನೀವು ಏನು ಗಂಭೀರವಾದಂತಹ ನಡೆ. ಆ ನಿಮ್ಮ ಗಚ್ಚುಗಾರಿಕೆ, ಹೆಜ್ಜೆ ಹೆಜ್ಜೆಯಲ್ಲಿರುವಂತಹ ನಿಮ್ಮ ಆ ಸಾಹಸದ ಪ್ರೌಢಿಮೆ, ನೀವು ವೀರರು ಶೂರರು ಎನ್ನುವುದನ್ನು ತಿಳಿದುಕೊಳ್ಳುವ ಸಾಧ್ಯತೆಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ನನಗೆ ಸಂತೋಷವಾಯ್ತಲ್ಲ ನಿಮ್ಮನ್ನು ಕಂಡೊಡನಿಗೆ. ಆದರೆ ನನ್ನನ್ನು ನುಡಿಸುತ್ತಾ ಇದ್ದೀರಿ, ನಿಮ್ಮ ನೋಟ ಮಾತ್ರ ಬೇರೆಡೆಗೆ ಉಂಟು. ಏನಾದ್ರೆ ಸಿಕ್ಕುತ್ತದ ಅಂತ. ಸಿಕ್ತದ ಅಥವಾ ಮೊದಲು ನೋಡಿದ್ದೆಲ್ಲೋ ತಪ್ಪಿಸಿತೋ ಅಲ್ಲ? ಹೌದಾ? ಯಾರನ್ನೋ ಕಂಡಿದ್ದೀರಿ ನೀವು. ಯಾರೋ ಅದು? ಹುಟ್ಟಿದ ಅಕ್ಷರದ ಹಸಿವು ನಿವಾರಣೆಗೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಲ್ಲಗಿರವ ಹಿಡಿದು ತಿನ್ನುವ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ಇಲ್ಲಿ ನಾನು ಯಾರನ್ನು ಕಂಡದ್ದೇ ಇಲ್ಲ. ಮತ್ತೆ ನೀನು ಯಾರು? ಕಾಣ್ತಾ ಇದೆಯಲ್ಲ ಜಲಧಿ, ಕಾಣ್ತದೆಯಾ? ಈ ಜಲಧಿ ನನ್ನದು. ನಾವು ಕೂಡ ಇಲ್ಲಿದ್ದೇವೆ. ನಿನಗೆ ನಿನಗೆ ಹೇಗೆ ಆಗೋದು? ನಾನು ಈ ಜಲಧಿಗೆ ಒಡೆಯ. ಹೆಚ್ಚು ಕಡಿಮೆ ಆದೀತ ಆಗಬೇಕು ಅಂತ ಕಾಯುವವ ನಾನು. ಆಗ್ತದ ಹಾಗೆ? ನಾನು ಸರಿ ಮಾಡುವುದಕ್ಕೆ ನಾನಿದ್ದೇನೆ. ನನಗೆ ನಿನ್ನದೇ ಧೈರ್ಯ. ಈಗ ನನ್ನಲ್ಲಿ ಮಾತಾಡುದಲ್ಲ, ಅವನಲ್ಲಿ ಹೇಳು. ನೀನೇ ಎಲ್ಲ ಹಾಳು ಮಾಡಿದ್ದು, ನನಗೆ ಬಿಸಿ ಆಗುವಂತೆ ಮಾಡಿದ್ದು. ಮತ್ತೆ ಇವ ಮಾಡಿದ್ದು? ಅವನ ಬಗ್ಗೆ ನೀನು ಬೇಡ, ನಾವು ಸುಧಾರಣೆ ಮಾಡ್ಕೊಳ್ತೇವೆ. ನಮ್ಮ ನಡುಗೆ ನೀನು ಬೇಡ ಬೇರೆ. ಮೊದಲು ಜೋರಾದ ಆಮೇಲೆ ಹೆಚ್ಚು ಕಡಿಮೆ ಆಗ್ತದೆ. ಏನು?
ಎಂತದಪ್ಪ ಬರುದಿಲ್ಲ ಅವರಿಗೆ. ಹಾಗಲ್ವೇಣ ಹೇಗೆ ಮೊದಲು ಕಂಡಂತ ಸ್ವಲ್ಪ ಹಿಂದೆ ಹೋಗು. ಹೌದು ಪ್ರಾಣಿ ಬಹಳ ಬೆಳ್ಳಗಿತ್ತದು. ಹೌದಾ? ನಿನ್ನ ಹಾಗೆಲ್ಲ ಅದು. ನೀನು ಕಪ್ಪು ಕಪ್ಪು ಕರಿಯ ಎಣ್ಣೆ ಮಾಸಿ ಅಲ್ಲಿ ಬಿಡ್ತಾರವ. ನಾನು ಕಪ್ಪಾದ್ರೂ ಲಕ್ಷಣ ಇದ್ದೆ. ಕರ್ಮ ಈ ಕಪ್ಪಿನವರು ಎಲ್ಲವರು ಹಾಗೆ. ನಾನು ಚಂದ ಇದ್ದೇನಲ್ವಾ, ಹೌದು. ಕಾಣಿಸುದು 4 ಹಲ್ಲು ಮಾತ್ರ. ನಿನ್ನ ಹಲ್ಲು ಎಲ್ಲ ಬೀಸಿರಲಿ. ನನ್ನ ಹಲ್ಲಾದ್ರೂ ಬೆಳೆ ಉಂಟಲ್ವ? ತಲೆ ನಾವರಿಗೆ ನಾವು ಬೆಳ್ಳಗೆ ಗೊತ್ತಾಯ್ತವ. ಸರಿ ನೋಡು. ಕೊನೆ ಆಯ್ತದ. ಅದಕ್ಕೆ 5 ಆಯ್ತು ಗೊತ್ತಾ ನಿನಗೆ? ಹೌದಾ? ಇವನಿಗೆ ನೋಡು ಎಂತದು? ತಲೆ ಅಗಲ 5. ಕೇಳಿತಲ್ಲ? ಶಿರ ಒಂದು ಸರಿ ಮಾಡುದಕ್ಕೆ ಸರಿ, ನಿಮ್ಮದು ಸರಿ. ನಿನ್ನದು ಸರಿ ಇಲ್ಲ. ಅದಕ್ಕೆ 2 ಕೈ. ನೀನು ಚತುರ್ಭುಜ. ಚತುರ್ಭುಜ. ಚತುರ್ಭುಜ ಇದು. ಇವತ್ತು ಜೋರು ಉಂಟ ನನಗೆ. ಹೀಗಿದ್ರೆ ಬಹಳ ಒಳ್ಳೇದು. ಚತುರ್ಬಾಹು. ಒಳ್ಳೆ ಮದುವೆ ತೆರೀತಾ ಇದ್ದೇವೆ. ಉಳುಮ ಅಂತ ಕೆಲಸ ಮಾಡಿ ಹುಡುಕಿ ಹೋಗಿ. ಮಾರಿ ಹಿಡ್ದವ ಹೊಚ್ಚಾಡುದು ಸುಧಾರಿಸಿಕೊಳ್ಳುವುದು ಬುದ್ಧಿವಂತ ಲಕ್ಷಣ. ಅದನ್ನು ಬಿಡಿಸಿ ಹೇಳಿಕೊಡ್ಬೇಕಾ? ಇನ್ನು ಸಮಯ ಸಂದರ್ಭ ಸಿಕ್ಕಿದೆ ನಾನು ನೋಡ್ತೇನೆ. ಆಯ್ತಾ ಅಮ್ಮ? ಅಣ್ಣ ನೀರ ಮೇಲೆ ಬಿದ್ದಿದೆ. ಹೌದು. ನಿನಗೆ ಹೆಚ್ಚು ನನಗೆ ಕಡಿಮೆ ಅಂತ ಆಗಬಾರ್ದು. ಆಗಬಾರ್ದು. ಒಂದು ರೀತಿಯ ಆಗಬೇಕು. ಯಾರು ಮಾಡುದು? ನೀನೆಲ್ಲ ಅಣ್ಣ ನೀನೇ ಮಾಡು.
ಸರಿ ಕೇಳು. ಸರಿ ಹೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದು ನನಗೆ, ಸೊಂಟದಿಂದ ಕೆಳಗೆ ನಿನ್ನ ಬರೀತೇನೆ. ಎಂತ ಕರ್ಣ ಪಾಲಿನದದು ಎಲ್ಲ ಮಾಂಸದ ಮುದ್ದೆ ಕೆಳಗಿರುವುದು. ನಿನ್ನ ಬುದ್ಧಿವಂತ ನನಗೆ ಅರ್ಥವಾಗ್ತದೆ. ಎಂತದು ಉಂಟು ಸೊಂಟದಿಂದ ಕೆಳಗೆ ಎರಡು ಕಾಲಲ್ಲಿ? ಮಾಂಸ ಬಹಳಷ್ಟು ರುಚಿ ಅಂತ. ಎಲ್ಲ ಎಲುಬಿನ ಹಂದರೆ ಇರುವುದು. ಅವಸರಕ್ಕೆ ಜಗಿಯುವ ಗಂಟಲು ಸಿಕ್ಕಿಕೊಂಡ್ರೆ ಮತ್ತೆ ನನಗೆ ಏನಿಲ್ಲ ಅಂತ ಆಗ್ತದೆ. ಅದಕ್ಕೆ ನನಗೆ ಮೇಲದು ಕೂಡ ಬೇಕು. ಹೀಗೆ ಮಾಡು. ಹೇಗೆ? ಒಂದು ಕೈ ಒಂದು ಕಾಲ ನೋಡು, ಮತ್ತೊಂದು ಕೈ ಮತ್ತೊಂದು ಕಾಲ ನೋಡು. ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಬರ್ತದೋ ಹಾಗೆ ತಿಂದ್ರೆ ನಾನು ಹೋದೆ. ಮಾತೆಯನ್ನೇ ಸ್ಮರಿಸಿದೆ ಆಡಿದಳು ದುರದೊಳ ಅಸದಳವೆಂದು. ಅಣ್ಣಗೈಯಬೇಕು ಅಂತಾದ್ರೆ ಕಪಟವನ್ನೇ ಮಾಡು. ಅದನ್ನೇ ನಿನ್ನದೊಂದು ಮೀಸೆ, ಇವನದೊಂದು ಹುಬ್ಬು, ನಿನ್ನ ಸೊಂಟ, ಹಾಗಲ್ಲ ಒಂದಕ್ಕೂ ಒಂದಕ್ಕಿಂತ ಒಂದು ಮಿಗಿಲಾದು ಬಲವು ಎನ್ನುವುದು ಅದೇ ಪ್ರತಿಬಿಂಬಿಸುತ್ತದೆ. ಸಾಹಸ ವೃತ್ತಿ ದೊಡ್ಡದು ನಿಮ್ಮದು, ಆದ್ದರಿಂದಲೇ ಮೆಚ್ಚಿದ್ದೇನೆ. ಅಚ್ಚಳಿಯದ ಭಟರು ನೀವು, ಇಲ್ಲವೇ ಇಲ್ಲ, ಉಚ್ಚರಿಸುವುದಕ್ಕೆ ಶಬ್ದಗಳಿಲ್ಲ. ಆದ್ದರಿಂದ ಮೆಚ್ಚಿದ ನಾನು ಉಚ್ಚರಿಸುವುದೇಡ. ನಾನು ಸೋತೇ ಹೋದೆ. ಸೋತಾಗಿದೆ, ಸೋತೇ ಬಂದದ್ದು. ಅದು ಆ ಕಾರಣದಿಂದ ನೀವು ಗೆದ್ದದ್ದು. ನಾವೇ ಗೆದ್ದದ್ದು, ನೀವು ಸೋತದ್ದು. ಬಿಡಿಸಿ ಹೇಳಬೇಡ. ಏನಾದ್ರು ಕೊಡಬೇಕು ಇಲ್ಲಿಯವರೆಗೆ ಏನೂ ಸಿಗ್ಲಿಲ್ಲ ಅಂತಾಗುವಾಗ ನಿನಗೆಷ್ಟು ಬೇಕು ಹೇಳು, ನಿನಗೇನು ಬೇಕು ಹೇಳು. ಕೊಡು. ಸೋತವರು ಅಂತ ನಮ್ಮಲ್ಲಿ ಬೇಕಲ್ಲದೆ ಕೆಟ್ಟ ಅವನಿನಲ್ಲಿ ಬೇಡುವ ಕ್ರಮ ಉಂಟೇನು? ನಿನಗೆಷ್ಟು ಬೇಕು, ಎಲ್ಲಿ ಬೇಕು ಅಂತ ಕೇಳು. ಈಗ ನನಗೆ ಭರವಸೆಯೇ ಇಲ್ಲ, ಭರವಸೆಯೇ ಇಲ್ಲ. ಏನ ಹೊರದೊಡ್ಡಿ ಭಾಷೆ ಅದನ್ನು ಈ ಕ್ಷಣದಲ್ಲಿ
ಸಾಲ. ಮತ್ತೇನು ಬೇಕು? ಪ್ರಾಣ ಉಂಟು? ನಮ್ಮಲ್ಲಿರುವುದು ಪ್ರಾಣವೇ. ಹಾಗಾದ್ರೆ ಅದನ್ನೇ ಕೊಡಿ. ಮಾಡುವುದಮ್ಮ ಪ್ರಾಣವ ನಮ್ಮದು ಇಲ್ಲ ಮುಗಿದು ಹೋಯ್ತಲ್ಲ. ಅವನಿಗೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಡುವೆಂದಾದ್ರೆ ನಾವಿರೋ ಜೊತೆಯಲ್ಲಿ ಸಾಯೋದಿಲ್ವೇನೋ? ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಕೊಡಿ 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 ಹೋಯ್ತಲ್ಲ. ಯಾಕಪ್ಪ ಕೂಗುದು? ಮಾತು ಉಳಿಬೇಕು ಅಂತಾದ್ರೆ ಒಮ್ಮೆಗೆ ನೀನು ಸಾಯಲೇಬೇಕಾ? ಸಾಯುವುದು ಹೇಗೆ ಬೇಕಲ್ಲ, ಹೆದರಿಕೆ ಆಗ್ತದಲ್ಲ ನನಗೆ. ಎಂತದ್ದು? ಹೆದರಿಕೆ. ಹೆದರಿಕೆಯ ಬಿಡು, ನಾನಿರುವೆ. ಒಮ್ಮೆ ಜೀವ ಬಿಡು. ನಿನಗೆ ಹೆದರಿಕೆ ಇಲ್ವಾ? ಹೆದರಿಕೆಯ ಸಂತಾನ ಇಲ್ಲ. ಓ ನನ್ನ ಪ್ರೀತಿ ಅಣ್ಣನೇ, ತಮ್ಮನೇ. ಈ ತಮ್ಮನಿಗೆ ಬೇಕಾಗಿ ಈ ಸಲ ನೀನು ಮೊದಲು ಪ್ರಾಣ ಕೊಡಪ್ಪ. ನನಗೆ ಬದುಕುವ ಆಸೆಯ ತಮ್ಮ. ನನಗೆ ಬದುಕುವ ಆಶಯ ಅಣ್ಣ. ನಿಮ್ಮನಿಗೇನೋ ಉಂಟೆ? ಅಪ್ಪ ಅಲ್ಲಿ ನೋಡು, ಅವ ಆಗದಿಂದ ಕಾದು ಕೂತಿದ್ದಾನೆ. ಯಾವಾಗ ಸಿಗುತ್ತದೆ ಮತ್ತೆ ನೀವಂತದ್ದು ನಿಮ್ಮಷ್ಟಕ್ಕೆ ಮಾತನಾಡುದು. ನಾವಿರುವಾಗ ಅವನಿಗೆ ಅದು ಸುಲಭದಲ್ಲಿ ಸಿಕ್ಕುವುದಕ್ಕೆ ಬಿಡಬಾರದು. ಬಿಡ್ಲಿಕ್ಕಿಲ್ಲ. ಹೇಗಾದ್ರೂ ಮಾಡಿ ಬದುಕಬೇಕು. ಬದುಕಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡ್ಬೇಕಾ? ನನ್ನ ತಲೆಗೆ ಯಾವ ವಿಷಯ ಹೋಗ್ಲಿಕ್ಕಿಲ್ಲ, ನನಗೆ ಆಗ್ಲಿಕ್ಕಿಲ್ಲಪ್ಪ, ಆಗ್ಲಿಕ್ಕಿಲ್ಲ. ಯಾವುದಕ್ಕೂ ಆಗ್ಲಿಕ್ಕಿಲ್ಲ. ಓ, ನನ್ನ ಅವಸ್ಥೆ. ಕೇಳು ಪಾಪಿ. ಯಾರ ಪಾಪಿ? ಆ ಪ್ರಾಣಿ ಪಾಪಿ. ಅದ ನೀನು ಅಣ್ಣ. ನೀನು ಕೈಗೊಡು. ಬಾ. ಎಲ್ಲ ನಮ್ಮ ಹಣವನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೆ ಪ್ರಾಣವನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಒಂದು ಬಿಂದು ಜಲ ನಮ್ಮ ಏನು ಸೋಕಬಾರದು. ನೋಡ ತೆಗೆದು ನೋಡೋ ಪ್ರಾಣ. ನೀವು ನೋಡಿದ್ದು ಕಡಿಮೆ, ಅಗಾಧವಾದುದನ್ನು ಕಾಣುವುದಕ್ಕೆ ನಾನೇ ಕಾಣಿಸುವ ಸರಿಯಾ? ಮಾಡಬಾರದ ಕೃತ್ಯವನ್ನು ಎಸೆಯುವುದು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂತ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಇವರು ಕೊಳ್ಳಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂತ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿಕೆ. ಮತ್ತೊಂದೇಮಿತ್ತೇನೆ, ಈವರೆಗೆ ನಾವು ಅಣ್ಣ
ನಿಮಗೆ ಯಾವುದೇ ನಾಮಧೇ ಇಲ್ಲ. ಉತ್ತಮವಾದ ಅಭಿಧಾನವನ್ನು ಅನುಗ್ರಹಿಸಿ ಅದು ಸ್ಥಿರವಾಗಿ ಚಿರವಾಗಿ ಉಳಿಯುವಂತೆ ನೀನೇ ಹರಬೇಕು ತಂದೆ. ಕರುಣಿಸು. ಸೃಷ್ಟಿ ಕಾರ್ಯ ಕರುಣಿ ಬುದ್ಧಿವಂತಿಕೆಯೊಂದಿದ್ದರೆ ಬದುಕಿನಲ್ಲಿ ಯಾವುದನ್ನು ಸಾಧಿಸಬಹುದು ಎನ್ನುವ ಭಾವದಿಂದಲೇ ಅಗಾಧವಾದ ಸಿಂಧುವಿನ ಒಂದು ಬಿಂದು ಸೋಕದ ಹಾಗೆ ಪ್ರಾಣವನ್ನು ಪಡೆಯುವಲ್ಲಿ ನಾನೆಷ್ಟರವ ಎನ್ನುವುದನ್ನು ತಿಳಿಯುವುದಕ್ಕಾಗಿ ನೀವು ಆಡಿದ್ದು. ನನ್ನ ಜಂಘಾ ಪ್ರದೇಶವೇ ವಿಶಾಲವಾಗಿದೆ, ಮಡಿಲೇರಿಕೊಳ್ಳಿ ನಿಮ್ಮ ಜನ್ಮವನ್ನು ವಿಸ್ತರಿಸುತ್ತೇನೆ ನಾನು. ಅನ್ಯರಲ್ಲದ ನೀವು ನನ್ನ ಮಕ್ಕಳಾಗುವುದಕ್ಕೆ ಕಾರಣ ನಾನು ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷ. ಎಸೆದದ್ದು ಕಸ ಎನ್ನುವ ಭಾವದಿಂದಲಾದರೂ ಈ ಜಲಧಿಯಲ್ಲಿ ಅದನ್ನು ರಸವಾಗಿಸುತ್ತೇನೆ ಎನ್ನುವ ಉದ್ದೇಶವೇ ಇತ್ತು. ಆ ಉದ್ದೇಶದೊಂದಿಗೆ ನಿಮ್ಮ ಅಂತರಂಗದ ಭಾವವೂ ಮೇಳೈಸಿತು ನೋಡಿ. ಹಾಗಾದರೆ ನಿಮ್ಮನ್ನು ಪ್ರಾಣ ಹೀರುವ ತನಕ ನಾನು ಮೆರೆಯಬೇಕು ಅಂತ ಆದ್ರೆ ನಾನು ಅಪ್ಪನೇ ಆಗಬೇಕು ತಾನೆ. ಮಕ್ಕಳಾದಂತಹ ನಿಮಗೆ ನಾನು ಹೆಸರಿಸುತ್ತೇನೆ ಮಧು ಕೈಟಭ ಎನ್ನುವ ಹಾಗೆ. ನಿಮ್ಮ ಆಶಯದಂತೆ ನಿಮ್ಮೊಳಗಿರುವ ದೌಷ್ಟ್ಯವನ್ನು ನಾಶ ಮಾಡುತ್ತೇನೆ, ಮಧುಸೂದನನಾಗುತ್ತೇನೆ, ಕೈಟಭಾಂತಕನಾಗುತ್ತೇನೆ. ನಿಮ್ಮ ಪ್ರಾಣ ನನ್ನೊಂದಿಗಿದ್ರು ದೇಹಕ್ಕೊಂದು ನಿರ್ಗತಿಕತೆ ಒದಗಕೂಡದು ಎನ್ನುವುದಕ್ಕಾಗಿ ದೇಹದ ಮೇಧಸ್ಸನ್ನು ಈ ಜಲಧಿಯಲ್ಲಿ ಪಸರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭನಾಮವನ್ನೇ ಇರಿಸುತ್ತೇನೆ. ಆ ಮೂಲಕವಾಗಿ ಅಲ್ಲಿ ನೂತನವಾದಂತಹ ಸೃಷ್ಟಿಯನ್ನು ಮಾಡುವವನು ಬ್ರಹ್ಮದೇವನು. ಕಮಲಾಸನನಾಗಿ ನಾಭೀನಾಳದಿಂದ ಹೊರಬಂದು ಸತ್ಯಲೋಕವನ್ನು ಸೇರಿದ್ದಾನೆ. ಮೊದಲ ಐಕ್ಯನಾದವನು ಹರಲೋಕ ನಿಯಂತ್ರಕನಾಗಿ ಕೈಲಾಸವಾಸಿಯಾಗುತ್ತಾನೆ. ಪಾಲನಾಕರ್ತೃವಾಗಿ ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಇಂಗಿತವನ್ನು ಈಡೇರಿಸ್ತೇನೆ. ಇದೋ ಮಕ್ಕಳಾದ ನಿಮಗೆ ಮೋಕ್ಷ ಕರುಣೆ. ನೀನೇ ರಕ್ಷಣೆ ಮಾಡುತ್ತಂದೆ.
ಒಬ್ಬಾಕೆ ಹೆಣ್ಣು ತನ್ನ ತಾಯಿಯ ಮನಸ್ಸಿನ ನೋವನ್ನು ಅರಿತುಕೊಂಡು ಬಾಳಬೇಕಂತೆ. ಆಕೆ ನಿಜವಾಗಿರುವಂತಹ ಮಗಳಾಗಿರುವುದಕ್ಕೆ ಸಾಧ್ಯ ಉಂಟಂತೆ. ಅದಕ್ಕೆ ಹೇಳುವುದಲ್ವೇ, ಕುಲಕ್ಕೆ ಒಪ್ಪುವಂತ ಹಕ್ಕು ಹೊರೆಯಾಗಬೇಕು, ಮಾತಿಗೆ ಒಪ್ಪುವಂತ ಮಗಳಾಗಿರಬೇಕೆಂಬುದಾಗಿ. ಮಾತೆಯ ಮಾತನ್ನು ಪಾಲಿಸಬೇಕೆನ್ನುವ ಕಾರಣಕ್ಕಾಗಿ ಹಿರಣ್ಯ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕಾಗಿ ನೇರವಾಗಿ ಅರಣ್ಯವನ್ನು ಸೇರಿಕೊಂಡವಳಿದ್ದೇನೆ. ಇಲ್ಲಿಗೆ ಬಂದಂತ ಸಂದರ್ಭ, ಇಲ್ಲಿಯ ಪ್ರಕೃತಿಯನ್ನು ಸೌಂದರ್ಯ ಕಾಣುವಾಗ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತ ಸ್ಥಳ ಎಂಬುದಕ್ಕೆ ಆರಿಸಿಕೊಂಡೆ. ಇನ್ನೇನು ತಪಸ್ಸು ಮಾಡಬೇಕೆಂಬುದಕ್ಕೆ ಮುಂದಾಗುವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡರೆ ಯಾವ ರೀತಿಯಾಗಿ ಕಾಣುತ್ತಾ ಇದ್ದೇನೆ. ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸೂರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತಜ್ಞೆ ತರುತ್ತಾರಲ್ವೇ? ಹಾಗಿದ್ರೆ ಏನು ಮಾಡೋಣ? ಅವರಿಗೆ ಅರಿವಾಗದಂತೆ ತಪಸ್ಸನ್ನು ಆಚರಿಸಬೇಕು. ನಮಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣ ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪವನ್ನು ತಾಳುತ್ತೇನೆ. ದೃಷ್ಟಿ ಹಾಯಿಸಿ ನೋಡಿದರೆ ಕಣಗಳು ಮೃಗಗಳು ಹಾರುತ್ತಿವೆ, ಓಡುತ್ತಿವೆ. ಸರದಿಯ ನೀರು ಬಾಕಿ ಹೋಗಿದೆ, ಕಾಡಿಗೆ ಕಾಡುಗಿಚ್ಚೆ ಹಬ್ಬಿದೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ರಕ್ಕಸಿಯವರೊಳು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಈಕೆ ಆಚರಿಸಿದ ಈ ತಪಸ್ಸು ಶಿಕ್ಷೆಯನ್ನೇ ಒದಗಿಸಬೇಕು. ಇನ್ನು ಮುಂದೆ ಈಕೆಯ ಉದರದಲ್ಲಿ ಮಹಿಷನೇ ಜನಿಸಲಿ. ನಾನು ಕೊಟ್ಟ ಶಾಪವಾಕ್ಯ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿ. ಮಣಿಯನಿ ಬಳಲಿ ಸಾನುವಾಗಲಿಗಳು ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆಯನ್ನು ಹೇಳಿಕೋ ಮಗಳೇ. ಕರುಣ ಪರಮೇ
ಎನಿಸಿಕೊಂಡೆ ಈ ರೀತಿಯಾಗಿ ತಪಸ್ಸನ್ನಾಚರಿಸಿದವಳು ನಾನು. ಒಳ್ಳೆಯದಮ್ಮ. ಮೆಚ್ಚಿದಂತ ನೀವು ಏನು ಬೇಕು ಕೇಳಿಕೊ ಮಗಳನ್ನು ಹೇಳಿದವರಿತಿ ಯಾಚಿಸಮ್ಮ. ಭಗವಂತ ಓ. ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಬಹುದು. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಪ್ರಭುದೇವ, ಮಗಳೇ. ಯಾಕಿಂತಹ ಮಾತನಾಡುತ್ತಾ ಇದ್ದೀರಿ ನೀವು? ನನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗುತ್ತಾನೆ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿಯಾಗಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಾಗಿ ಹೇಳಲಿ ಬ್ರಹ್ಮದೇವ ನಾನು? ಮರುಗದಿರು ಜನಿಸಿದರು ನನ್ನುದರದಲ್ಲಿ ಮುಂದೆ ಮರೆಯ ಮರುಗಲಿ ನನ್ನ ಮಾತುಗಳನ್ನು ಕೇಳಿ ಮುಂದೆ ಆ ಮಗಳೇ ಮರುಗದಿರು ಮಗಳೇ ಮರುಗದಿರು. ಹೌದೇ? ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತ ಈ ಪ್ರದೇಶ ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟ ಪ್ರದೇಶವಾಗಿದೆ. ಓಹೋ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಾಪಿಸಿ ಬಿಟ್ಟಿದ್ದಾರಮ್ಮ. ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಣಲಿಗೆ ತಾಯಿ ಆಗಲೇಬೇಕಿ. ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಜಗದೀಶ್ವರ ನೀನೇ ರಕ್ಷಿಸು. ಮನುಷ್ಯನ ಜನ್ಮವನ್ನು ಯೋಚನೆ ಮಾಡಿದ್ರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯು ಎಂಬಂತೆ ಮಲ್ಲಿಗೆಯ ಮಗ್ಗೊಂದು ಎಲೆಯ ಹಿಂದಿನಿಂದ ಅರಳಿದ್ರು ಅದರ ಪರಿಮಳ ಹೊರಗಿನವರಿಗೆ ನಾಸಿಕಕ್ಕೆ ತಾಗ್ತದಂತೆ. ಅದೇ ಮತ್ತುಕದ ಹೂವಷ್ಟು ಉದುರಿದ್ರು ಅದನ್ನು ನೋಡುವವರೇ ಇಲ್ಲ. ಆದರೆ ಮಲ್ಲಿಗೆಯ ಆ ಪರಿಮಳವನ್ನು ನಾಸಿಕಕ್ಕೆ ಉಣಿಸಿ ಅದನ್ನು ಹುಡುಕುವರೆಷ್ಟು ಮಂದಿ. ಈ ದಿತಿಮಾತೆಯ ಜೀವನವು ಹಾಗೆ ಆಗಬೇಕೆನ್ನುವ ಉದ್ದೇಶಕ್ಕಾಗಿ ನನ್ನ ತಂದೆ ತಾಯಿಗಳು ಉತ್ತಮ ಸಂಸ್ಕಾರವನ್ನು ಕಲಿಸಿಕೊಟ್ರು. ಒಳ್ಳೆಯ ಗಂಡನ ಮನೆಯನ್ನು ಸೇರಿಸಿದ್ರು. ಕೆಲವಷ್ಟು ಮಕ್ಕಳನ್ನು ಪಡೆದೆ ನಾನು. ಕಶ್ಯಪರ ಅನುಮತಿಯ ಮೇಲೆ ಈ ಶೋಣಿತ ಪಟ್ಟವನ್ನೇರಿ ಮಹಾರಾಣಿ ಎನಿಸಿಕೊಂಡೆ. ಹಿರಿಯವರ ಆಸೆಯಂತೆ ಸ್ವರ್ಗದ ಅಧಿಕಾರವನ್ನು ಬಯಸಿದೆ. ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ದೇವತೆಗಳಿಂದ ಕಳೆದುಕೊಂಡೆ. ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನು ರೂಪಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶಕ್ಕಾಗಿ ಮಗಳೇ ಕಾನೂನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪ್ಪವನ್ನು ಆಚರಿಸು, ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ ಆಸೆಯನ್ನು. ಸುಸಂಸ್ಕೃತಳಾದಂತಹ ಮಗಳಿಗೆ ಉತ್ತಮ ಹುಡುಗನನ್ನು ಹುಡುಕಿ ಮದುವೆ ಮಾಡಿದೆ. ಅವರಿರುವ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಆದರೆ ನನ್ನ ಆಸೆ ಹಾಗೆಯೇ ಉಳಿದಿತ್ತು. ದೇವಗದ್ದುಗೆಯ ಆಸೆ, ಅದನ್ನು ನನಗೆ ಏರುವುದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇದೆ. ನನ್ನಲ್ಲಿ ಯಾರಿದ್ದಾರೆ ಅಂತವ್ರು ಯಾರಿದ್ದಾರೆ?
ನಿರ್ಮಾಲಿಯ ಪ್ರಣಾಮಗಳು. ಶುಭವಾಗಲಿ ಅಂತ ಹೇಳು. ಹೂದಾಟದಲ್ಲಿ ಅದೆಷ್ಟೇ ಸುಮಗಳ ಅರಳಿದರೂ ಕೂಡ ಮಲ್ಲಿಗೆ ಒಂದು ಇದ್ದರೆ ಅದರ ಸುವಾಸನೆ ಎಲ್ಲೆಡೆ ಪಸರಿಸ್ತದೆ. ಅದೇ ರೀತಿಯಲ್ಲಿ ಸಮಸ್ತ ದಾನವರಿಗೆಲ್ಲ ಮಾತೆ ಎನಿಸಿಕೊಂಡು ಈ ಶೋಣಿತಾಪುರದಲ್ಲಿ ಮಲ್ಲಿಗೆಯ ಸಮಾನರಾಗಿ ಕಂಗೊಳಿಸುವವರು ನೀವು. ಆದರೆ ಇಂದಿನ ದಿವಸ ಪರಿಮಳ ಬೀರುವುದರ ಬದಲಾಗಿ ಯಾಕೋ ಏನು ಉತ್ಸಾಹದಲ್ಲಿಲ್ಲ, ಚಿಂತೆಯಲ್ಲಿದ್ದೀರಿ. ಏನಮ್ಮ ಕಾರಣ? ಅಳಿಯನಲ್ಲಿ ಹೇಳಿ. ಗಂಧನ್ಮಾಲಿ, ನನ್ನ ಮಗಳನ್ನು ಮದುವೆಯಾಗಿ ಈ ಶೋಣಿತದ ಅರಮನೆಯನ್ನು ಪ್ರವೇಶಿಸ ಆ ಕ್ಷಣದಿಂದ ಕಳೆದುಕೊಂಡ ಮಕ್ಕಳನ್ನೆಲ್ಲ ಮರೆತು ಬಿಟ್ಟಿದ್ದೇನೆ. ಸರಿ, ಅಳಿಯನಿಗೆ ಅಳಿಯನಾಗಿ, ಮಗನಿಗೆ ಮಗನಾಗಿ ನನ್ನ ಕಣ್ಮನವನ್ನು ತುಂಬುವ ನಿನ್ನನ್ನು ನೋಡುತ್ತಿದ್ರೆ ಕಳೆದುಕೊಂಡ ಮಕ್ಕಳ ನೆನಪೇ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಪ್ರಫುಲ್ಲತೆಗೊಂಡ ನನ್ನ ಮನಸ್ಸಿಂದು ಕಂದಿ ಕುಂದಿ ಬಸವಳಿಯುವುದಕ್ಕೆ ಕಾರಣ ಮತ್ತೇನಲ್ಲ, ಏನಮ್ಮ ಅದು? ಅದೆಷ್ಟೋ ಸಮಯದಲ್ಲಿ ನನ್ನ ಮಹದೊಡ್ಡ ಆಸೆ ದೇವಗದ್ದುಗೆಯನ್ನೇರಬೇಕು ಅಂತ. ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ಮೋಸದಿಂದ ದೇವತೆಗಳಿಂದ ಕಳೆದುಕೊಂಡೆ. ಆದರೆ ನನ್ನ ಆಸೆ ಹಾಗೇ ಉಳಿಯಿತು ಮಗನೇ. ಆ ದೇವಗದ್ದುಗೆಯನ್ನು ಆಸೆಯನ್ನು ಈಡೇರಿಸಿಕೊಡು ನನ್ನಲ್ಲಿ ಯಾರು. ಸರ್ವಸಮರ್ಥನಾದಂತಹ ಈ ನಿಮ್ಮ ಅಳಿಯ ಇಲ್ಲಿರುತ್ತ ದೇವ ಗದ್ದುಗೆಯನ್ನು ಹೇರುವಂತಹ ಮನಸ್ಸಿನೊಳಗಿರುವ ನಿಮ್ಮ ಚಿಂತೆಯನ್ನು ಬಿಡಿ, ನಿಶ್ಚಿಂತೆಯಿಂದ ಇರಿ, ಆಶೀರ್ವದಿಸಿ. ಬರಿದಾಗಿದೆ ನಾಕದ ಪೀಠ.
ನೀನು ಅಮ್ಮ ಆಗುದು ಹೇಗ? ನೀನು ಅಪ್ಪ ಆಗಬೇಕಾದಲ್ವ? ಅಮ್ಮ ನೀವೇ, ಮತ್ತೆ ನಾನಮ್ಮ. ಅದೇ ಹೇಳಿದ್ದು, ನಿನ್ನ ಮಗನಿಗೆ ನೀನು ಅಪ್ಪ ಆಗಬೇಕು. ಛೆ, ಅಮ್ಮ ನೀವೇ. ಮತ್ತೆ ನೀನು ಯಾರ? ನಿಮ್ಮ ಮಗ. ಏನದು? ನಿಮಗೆ ಮದುವೆ ಆಗುದಕ್ಕಿಂತ ಮೊದಲೇ ನಿಮ್ಮ ಗಂಡನ ಮಗ. ಏ ಬಾಬು, ಏನದು ಬಾಯಿಗೆ ಬಂದಾಗೆ ಹೇಳೋದು ನೀನು? ಅಮ್ಮ, ಮದುವೆ ಆಗುವುದಕ್ಕಿಂತ ಮೊದಲಾಗಿ ನನ್ನ ಗಂಡನಿಗೆ ಯಾವ ರೀತಿ ನಿನ್ನ ಮಗ ಆಗಬೇಕು? ಅಮ್ಮ, ಏನ? ಪಾತಾಳದಲ್ಲಿ ಮಧುವನದಲ್ಲಿ ದೊಡ್ಡಪ್ಪ ಸತ್ತವಾಗ ಹಾ. ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದ್ದೆ ಏನು? ನನ್ನಪ್ಪ ಸತ್ತೋದ್ರಂತ. ಹಾ. ಅದಕ್ಕೆ ಅವರಲ್ಲಿದ್ದಾರೆ, ಬೇಸರ ಮಾಡಬೇಡ ನಾನಿದ್ದೇನೆ ಅಂತ. ಅಂದ್ರೆ ನಿನಗೆ ಆಶ್ರಯನು ಕೊಟ್ಟವರಿದ್ದಾರೆ ಓ, ಆಗಬಹುದು. ಅಪ್ಪ, ಓ, ನನ್ನ ಅಪ್ಪ ಸತ್ತೋದ್ರು. ಹೇಳಿದ್ಯಲ್ವಾ, ಏನು ಮಾಡ್ಲಿಕ್ಕೆ ಆಗ್ತದೆ, ಬಿಡುವ ಆ ವಿಚಾರ. ಈ ಅಪ್ಪ ಅಲ್ಲ, ಈ ಅಪ್ಪ, ಈ ಅಪ್ಪ ಅಂದ್ರೆ ಯಾರ? ನಿಮ್ಮಪ್ಪ. ನನ್ನ ಗಂಡನ ಜೊತೆಲಿ ದೇವಲೋಕಕ್ಕೆ ಹೋದವ ನೀನು. ಓ. ನಮ್ಮವರು ಬರ್ಬೇಕಿತ್ತು, ಹಾ. ಯಾಕೆ ಬರ್ಲಿಲ್ಲ? ವಿಷಯ ಎಲ್ಲಿಲ್ಲ. ಹೇಳಿಲ್ಲ ನೀನು. ಲೋಲೆ ಲೋಲೆ ತಾಯಿ, ಲೋಲೆ ಲೋಲೆ ತಾಯಿ. ಅಪ್ಪ, ಎಲ್ಲಿಂದ ಪ್ರಾರಂಭಿಸ್ಬೇಕಂತಲೇ ಗೊತ್ತಾಗುದಿಲ್ಲ. ಇಲ್ಲಿಂದ ಪ್ರಾರಂಭಿಸ್ಬೇಕಂತ ಬಂದಿದ್ದು, ಅಲ್ಲಿಂದಲೇ ಪ್ರಾರಂಭಿಸ. ಅಪ್ಪ, ಓ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ಏನು? ನನ್ನ ಅಪ್ಪ ಸತ್ರು ಅಂತ. ಹಾ. ಅದಕ್ಕೆ ಅವ್ರು ಹೇಳಿದ್ದಾರೆ, ಬೇಸರ ಮಾಡಬೇಡ, ಅಪ್ಪ ಇಲ್ಲದಿದ್ರೆ ನಾನಿಲ್ವ. ಅದರ ಆವಾಗ ಹೇಳಿದೆ, ಮತ್ತೆ ಹೇಳುವ ಅಗತ್ಯ ಇಲ್ಲ. ಆಯ್ತಾ? ಮತ್ತೆ ಮುಂದುವರಿಸು. ಅಲ್ಲಿಂದ ಮುಂದೆ ಯಾವುದು? ಮೊನ್ನೆ ಮೊನ್ನೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಹಾ. ಮೇಲೆ ಹೋದೆವಮ್ಮ. ದೇವಲೋಕಕ್ಕೆ ಹೋದವರು, ಆ ಮೇಲೆ ಹೋಗಿ ಹರಿಮರ್ಪಿ ಕಂಡದಲ್ಲಿ ನಿಂತೆವು. ಹರಿವರ್ಷ ಖಂಡದಲ್ಲಿ ನಿಂತವರು ನೀವು. ನಿಂತ ಕೂಡಲೇ ಆ ಕಡೆಯಿಂದ ದೇವತೆಗಳು ಬಂದ್ರವ್ವ. ದೇವತೆಗಳು ಯಾರೆಲ್ಲ ಬಂದ್ರ? ಒಬ್ಬರಲ್ಲ, ಒಬ್ಬರಲ್ಲ, ಇಬ್ಬರಲ್ಲ, ಇಬ್ರು ಅಲ್ಲ, ಹತ್ತಲ್ಲ, ಹತ್ತಲ್ಲ, ನೂರಲ್ಲ, ನೂರು ಅಲ್ಲ, ಸಾವಿರ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಎಷ್ಟು ಮಂದಿ ಇದ್ರ? 33 ಏನ 33 ಹೆಚ್ಚುಂಟ ಅದರಲ್ಲಿ? ಕೋಟಿ. 33 ಕೋಟಿ ದೇವತೆಗಳು. ಆ ಕಡೆಯಿಂದ ದೇವತೆಗಳಮ್ಮ, ಹಾ. ಈ ಕಡೆಯಿಂದ ನಮ್ಮವರು. ನಮ್ಮವರು. ಅವ್ವ, ಓ. ಯಾಕೆ ಅಳುವುದು? ಯಾಕೆ ನೀನು? ಯುದ್ಧ ಪ್ರಾರಂಭ ಆಯ್ತವ್ವ. ಯುದ್ಧ ನಡೆಯುತ್ತೆ. ಓ. ಆಹಾ. ಯುದ್ಧದಲ್ಲಿ 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 ಏನಾಯ್ತ ಮುಂದಕ್ಕೆ? ಏನು ಉಸಿರುಗಟ್ಟಿ ಸಾಹಿತ್ಯ ನೀನು? ಆ, ಮತ್ತೆ ಏನ ಇದೆಲ್ಲ? ಅಲ್ಲಿ ಕುಂಡು ಅಳುವುದಾ? ಓ. ಈ ರೀತಿ ಆಡುವುದು ಬೇಡ ನೀನು. ಅವ್ವ, ಓ. ಎಲ್ಲಿ ನಿಲ್ಲಿಸಿದ್ದು? ಯುದ್ಧ ನಡೆಯಿತು. ಆ, ಯುದ್ಧದಲ್ಲಿ ಯುದ್ಧದಲ್ಲಿ ದೇವತೆಗಳೆಲ್ಲ ಓಡಿ ಹೋದ್ರವ್ವ. ದೇವತೆಗಳು ಓಡಿ ಹೋದದ್ದು ಓ. ಒಳ್ಳೆ ವಿಚಾರ. ಆಮೇಲೆ ಶಿವಪ್ಪ ಬಂದ. ಸುರಪ್ಪ ಬಂದದ್ದು. ಬಂದ ಕೂಡಲೇ ಮತ್ತೆ ಪ್ರಾರಂಭ ಆಯ್ತವ ಯಾವುದ ಯುದ್ಧ. ಯುದ್ಧವೇ? ಆ, ಆಹಾ. ಅವ ಕೂಡ ಓಡಿ ಹೋದ. ಅಂದ್ರೆ ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿದ್ದು ನೋಡು. ಓ, ಆಹಾ. ರಾಯರು ಸಿಂಹಾಸನ ಏರಿದ ಕೂಡಲೇ ನಾವೆಲ್ಲ ಬದಿಯಲ್ಲಿ ನಿಂತು ಪೂಗೆ ಪೂಗೆ ಅಂತ ಬ್ಯಾಗಿದ್ದೇವಪ್ಪ. ಅದು ಉಗೆ ಉಗೆ ಎಂಬುದು ಹೇಳಿದ ನೀವೆಲ್ಲರೂ. ಆಗ ಆ. ಆಯ್ತಮ್ಮ, ಒಬ್ಬ ಹಾಕಿದವಾಗ ಸಿಂಹಾಸನ ಏರಿದ್ರು. ಹಾ. ಒಬ್ಬ ಇಷ್ಟಕ್ಕಿರುವವ ಬಂದಮ್ಮ. ಇಷ್ಟಕ್ಕಿರುವವನ? ಓ. ಯಾರಾಗಿರ್ಬೇಕು?
ಯಕ್ಷ ಯಕ್ಷ ಬಂದದ್ದೇ ತಿಂಗಳಾಸ್ಕ ತಿಂಗಳಾಕ್ಷ ಬಂದು ಬಟ 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 ಅಂತ ಮಾಡ್ತಾವ. ಹೌದಾ? ಆವಾಗ ನಮ್ಮವರು ಏನು ಮಾಡಿದ್ರ? ಏನು ಸುದ್ದಿ ಇಲ್ಲ. ಸುದ್ದಿ ಇಲ್ಲ. ಯಾಕ? ಅಮ್ಮ ಓ ಹತ್ತಿರ ಹೋಗಿ ನೋಡುವಾಗ ನೋಡುವಾಗ ಒಂದು ಇಷ್ಟದ ಹೊರಗೆ ಬಿದ್ದಿ ಯಾವುದಾ? ನಾಲಿಗೆ ಏನಾಯ್ತಲ್ಲ ಅವರಿಗೆ? ಹೇಳಿದ್ದಾರೆ. ಅಯ್ಯೋ 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 ಇಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೀನಿ, ಇಂತಹ ಸುದ್ದಿಯನ್ನು ಕೇಳುತ್ತೇನೆ ಎಂಬುದಾಗಿ ಕನಸಿನಲ್ಲಿ ಕೂಡ ಯೋಚನೆಯನ್ನು ಮಾಡಲಿಲ್ಲ. ನಮ್ಮವರು ಹೋಗುವಂತ ಸಂದರ್ಭದಲ್ಲಿ ಹೇಳಿ ಹೊರಟು ಹೋದವರು ಮಾಲಿನಿ ದೇವಲೋಕವನ್ನು ಸೇರುತ್ತೇನೆ, ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ ಪತಿಯೇ ಪತಿಯೇ ದೇವಲೋಕವನ್ನು ಸೇರಿಕೊಂಡು ಸುಮನಸರನ್ನು ಸೋಲಿಸಿದರೂ ಕೂಡ ಯಕ್ಷನ ಕೂಡ ಹೋರಾಟ ಮಾಡುವಂತ ಸಂದರ್ಭ ನಿಮ್ಮ ಭುಜಬಲ ಕುಂದಿ ಹೋಯಿತೆ ಸ್ವಾಮಿ, ಕುಂದಿ ಹೋಯಿತೆ. ನಿಮ್ಮನ್ನು ಕಳಕೊಂಡ ಬಳಿಕೆ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ ನಾನು? ನನಗೆ ಬಂದಂತ ಕಷ್ಟವನ್ನು ಯಾರನ್ನೇ ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ, ಏನು ಮಾಡಲಿ? ಕನಿಷ್ಠಾಂತರಿನ ಪ್ರಯೋಜನ ಸತ್ತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ಆ ದೇವತೆಗಳು ಎಲ್ಲ ದೇವತೆಗಳೇ ಗಂಡನ ಜೊತೆಯಲ್ಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ. ಹಳಲಿನಂತ ತಿಲಕವನ್ನು ಮನಸ್ವ ರೀತಿಯಲ್ಲಿ ಮಾಡಿದ್ದೀರಿ. ಮೂಡಿದಂತ ಹೂವನ್ನು ಕಿತ್ತು ತೆಗೆಯುವಾಗೆ ಮಾಡಿದ್ದೀರಲ್ವೇ? ಬಿಡಲಾರೆ ನಿಮ್ಮನ್ನು. ಸೊಕ್ಕಿ ಮೆರೆಯುತ್ತಿರುವಂತ ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿತಿಸುತ್ತೆ ಅಲ್ವೇ ಅಲ್ಲ? ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು ನಾನು? ಯಾರು ಯಾರು ಯಾರಲ್ಲಿ ಯಾಕೆ ಹೇಳಬೇಕು? ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾರೆ. ನಡೆದಂತ ವಿಚಾರವನ್ನು ಮುದ್ದು ಕನ್ನಡಲ್ಲೇ ಹೇಳಬೇಕು. ಹೇಳಬೇಕಾದ್ರೆ ಮಗನನ್ನು ಕರಿಬೇಕು ನಾನು. ನನ್ನ ಮಗನಲ್ಲಿ ಕರೆಯುತ್ತೀನಿ ನಾನು, ನನ್ನ ಕನ್ನಡದಲ್ಲಿ ಕರೆಯುತ್ತೀನಿ ನಾನು. ಮಗನೇ ಮಹೇಂದ್ರ, ಕಂದ ಬಾ ಮಗನೇ, ಬಾ ಕಂದ, ಬಾ ಮಗನೇ.
ಮಗನೇ ಮಹೇಶ, ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡೆ ಬಂದೆ ಅಮ್ಮ. ನನ್ನ ಮುಖವಲೋಕನ ಮಾಡುತ್ತಿದ್ರೆ ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವನೆತ್ತ ತಾಳ್ಮೆ ಕಣ್ಣೀರಿನ ವತಿಯಾಗಿದೆ. ಯಾಕಮ್ಮ ದುಃಖ?
ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ ಇಲ್ಲ ಮಗಳೇ. ನಾನು ತಪ್ಪಲ್ಲಿ ಹೋದೆ. ನಾನು ಹೇಳಬೇಡಿ ಮಗನೇ, ಆ ರೀತಿಯಾಗಿ ನಿನಗೆ ಲಾಲಿದ್ದೀರಿ ಮಗನೇ. ಕಳೆದು ಹೋದಂತ ವಿಷಯಕ್ಕೆ ಹಾ ಚಿಂತಿಸಿ ಫಲವಿಲ್ಲಮ್ಮ. ಓಹೋ. ನನಗೆ ಕೊಡಿಯೊಂದು ಅಪ್ಪಣೆ. ಹಾ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನೋ ಆತನ ಜೊತೆ ಬಡಿದ. ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಅಮ್ಮ, ಮಗನೇ. ನನ್ನ ತಂದೆಯನ್ನು ಬಂದವ ಆ, ಯಾರವ? ಯಕ್ಷ ಮಗನೇ. ಯಕ್ಷ. ಆ ಯಕ್ಷಕ್ಕೆ ಕ್ಷಾತ್ರ ಲಕ್ಷವೇ ಓಹೋ. ಅಮ್ಮ ಕಂದ. ಆತನನ್ನು ಹಾ. ಸಾಧೆಪಡಿಯುತ್ತಿರುವಂತ ವೇಳೆಯಲ್ಲಿ ನಮ್ಮ ಕುಲದೇವನಾದಂತ ಶಂಕರನೇ ಓಹೋ. ಮನೆಗೆ ನಿಲ್ಲಲಮ್ಮ. ಹೌದಿ. ಸೋಮವಾರ ಮುಖದಲ್ಲಿ ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ಹಾ. ನಾನ್ ಬರ್ತೀನಿ. ಹೌದಿ. ತಡ ಮಾಡಿದೆ ಆಹಾ. ತಡ ಮಾಡಿದೆ. ಮನದಿ ಜನ ಬರುವ ಕೃತಗದಿ ಅನವರತ ಮನದರ ಬಗ್ಗದಿ ನಿನಗೆ ವಿಧಿಯಲಿ ಪಡೆಯುವ ಕಾರ್ಯವು ನಿನಗೆ ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಐತೆ ಅಮ್ಮ. ಕಂದ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಕಂದ. ಹರಿಯೇ ಹೌದು ಮಗನೇ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ, ಓ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನು ಮೆಚ್ಚಿ ರಕ್ತ ಕಾರಿಸಿಯಲಮ್ಮ. ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಕಂದ. ಏನಮ್ಮ? ನೇರವಾಗಿ ಅರಣ್ಯವನ್ನು ಸೇರಬೇಕು. ತಪಸ್ಸನ್ನಾಚರಿಸುವುದಕ್ಕಾಗಿ ಮಗನೇ. ತಪಸ್ಸು? ಹೌದು ಕಂದ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನೇ ಇರಬೇಕು ಮಗನೇ. ಅಮ್ಮ, ಓ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ. ನಿಮ್ಮ ನುಡಿಯೋ ನನಗೆ ಮಾನ್ಯವು. ಆಹಾ. ಹೊರಟು ಬಂದಿದ್ದೇನೆ. ಆಶೀರ್ವಾದ ಮಾಡಿ ಅಮ್ಮ. ಕಂದ, ಅಮ್ಮ, ಇದು ನಿನ್ನ ರಕ್ಷಣೆಗಾಗಿ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮ
ಮದಿಗೆ ಮಣಿದು ವಿಜ್ಞಾನ ಮಾಡಿದರು. ವಿಧಾನ ಗೈವೆರುಗ. ಮಾತೆಯವರಿಗೆ ಮನಗೊಂಡೆ ಯೋಗ್ಯವಾದ ಶೀಶವನ್ನ ಪಡೆದ ಹಾಗೆ ಹಿತಾತನ ಕುರಿತು ತಪಸ್ಸನ್ನು ಮಾಡಬೇಕು. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ
ನಿಮ್ಮ ತಂದೆಯನ್ನು ಕೊಲಿಸಿದ ದೇವೇಂದ್ರ ನಾಲ್ಕು ಲೋಕಕ್ಕೆ ಯಾರೊಂದು ಕೇಳಿದ್ದೀರಿ ನಾನೇ ಸರಿ ಅನೇಕ ವಿಧಿ ಕೇಳಿದಿರೇ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನಾದ ವೈಶಾಖ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನು ದೂತನು ಹೇಳಿದಲ್ವೇ ಎದುರಿಸಬೇಕಾಗಿದೆ. ಹಾಗಾಗಿ ಸಿದ್ಧರಾಗಿ ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ, ನಿಮ್ಮ ಹೇಳಿಕೊಂಡು ನಾಡಿಯೋಡುತ್ತವರಿಗೆ
ಯಾಗಾದಿಗಳನ್ನು ಮಾಡಿ ಅವಿರ್ಬೋದು ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ. ಅದು ಋಷಿಮುನಿಗಳು ಮತ್ಯಾರು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣ ಆಗಬೇಕು. ಹೋಗಿ ಬೋಧಿಸಿ ಅಕ್ಷಿಣ್ಯ ಬೇಡ ಹೊರಡನ್ನ ಬೇಡ ಹಾಗೆ ಕಾಣೆ. ಯಾರು ಸೂರ್ಯಚಂದ್ರನು ನಿಮಗಾದರೂ ಸರಿ ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಚ್ಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಕೊರಡನ್ನ ಕೇಳಿದನ ಜತನ ಗೋಪೆ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವಾಕರ್ತರಾದಂತಹ ಎಕ್ಕಾರು 10 ಸಮಸ್ತರು ಹಾಗೂ ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಹಾಗೂ ಶ್ರೀ ಮಹಾಗಣಪತಿ ದೇವರು ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಶ್ರೀ ಕ್ಷೇತ್ರ ಕಟೀಲಿನ ಮಹಾಲಕ್ಷ್ಮಿ ಸದನದಲ್ಲಿ ಸತಿ ಚಿತ್ರಾಂಗದೆ ಹಾಗೂ ಗಿರಿಜಾ ಕಲ್ಯಾಣ ಎಂಬಂತಹ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವಲ್ಲಿ ಸಭಿಕರಿಂದ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ವಿ. ಹೊತ್ತಿಗೆ ನಮ್ಮದಾದ ಸುರಲೋಕವನ್ನು ಸೇರಿ ನಮ್ಮವರೆಲ್ಲ ಸದೆ ಬಡಿದು ತನ್ನದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದೇನು ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಡೆಗೆ ಬಂದಿದ್ದೇವೆ. ನೀನು ಒಂದು ಹಾದಿಯನ್ನು ಕಾಣಿಸಬೇಕು. ಅದರ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಬರೆದು ಹಿರಾದುಯ ಬಳಿಗಾಗಿ ಪ್ರಪಂಚದೆಲ್ಲೆಡೆ ನೀನು ನೋಡಿರಬಹುದು ಆಗುತ್ತಿರುವಂತಹ ಅವಾಂತರಗಳನ್ನು. ಮಹಿಷನ ಅಟ್ಟುಳಿಯೇ ಅಧಿಕವಾಗಿದೆ. ಸಂಕಷ್ಟಗೊಳಗಾದಂತಹ ಮಂದಿಗಳು ಆಡಿದ್ದು ಬಲ್ಲೆಯ ಧರೆಯಂತೂ ಹೊರುವಳು ಹರನೋರ್ವನೇ ಬಲ್ಲ ಎನ್ನುವ ಹಾಗೆ. ಅದಕ್ಕಾಗಿಯೇ ಈ ಕುರಿತಾಗಿ ನಿನ್ನಲ್ಲೇ ಚರ್ಚಿಸೋಣ ಎನ್ನುವುದಕ್ಕಾಗಿ ಕೈಲಾಸದ ಕಡೆಗೆ ನಾನು ನಡೆದು ಬಂದರೆ ಮಧ್ಯಪಥದಲ್ಲೇ ನಿನ್ನ ಭೇಟಿಯಾಗಿದೆ. ನಾವು ಒಟ್ಟಾದದ್ದು ತುಹಿನಾದ್ರಿಯ ತಪ್ಪಲು ಪ್ರದೇಶದಲ್ಲಿ ಚಂದ್ರಕಾಂತದ ಕಟ್ಟೆಯುಂಟು. ಆಲೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಳು ಖಳನ ವಾದಿಸುವ ಹಲ ನಳಿನ ಮನಗೊಟ್ಟು ನಡೆದದ್ದು ವೈಗುಂಠನ ಬಳಿಕರಿ ಹರಣ ಗಿರೀಶನು ನಾಪತ್ತೆ ಏನು ಮಾಡುತ್ತೀರಿ? ಹರಿಹರಾದಿಗಳಿಂದ
ಧರಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಕೂಡ ಮಹಿಳ ವಿಧಾನ ಮರದಿ ಜಗಜ್ಜನನಿಯೇ, ಲೋಕ ಮೂರು ಸಂಕಟ ಪಡುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷನೇ ಮಾಡುತ್ತಿರುವ ಮಾರಣ. ಅನುಕೂಲವಾಯಿತು ತಾಯ ವಿಧಾತನಿತ್ತಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದೆ ದುಷ್ಟರ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯ ದೇವತೆಗಳ ಗಣನ. ನಡೆಯುತ್ತಿಲ್ಲವಮ್ಮ ಭೂಮಿಯಲ್ಲಿ ಯಾಗ ಯಜನ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ. ಪರಿಪಾಲಿಸಬೇಕು ಕರುಣಾ. ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನಿ ಜಾತರಾದ ಮಹಿಷದಾನವ ವಿಧಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದ ದೇವತೆಗಳನ್ನು ಗೆಲ್ಲಿಸಿದರೆ ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ. ತಿಳಿದೆ ಅಮ್ಮ, ನನ್ನಿಂದಲೇ ಘಾತಿಸಲ್ಪಟ್ಟಂತಹ ಶಂಕದುರ್ಗಾದಿರು ಸೇರಿಕೊಂಡಿದ್ದಾರೆ. ಮಕ್ಕಳೇ, ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಶಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಳರನ್ನು ತೊರೆದು ಧರ್ಮನಾಶಕರಾದಂತಹ ಮಹಿಷನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಸಕಲರು ಮಣಿಯರಾಜನಾಗಿ ವಿಶ್ವಕರ್ಮ ಘನಧನದೆಯೋ ಭೂಷಣವನ್ನೇ ಅರ್ಪಿತವು. ಜಯ 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 ಎಂದು ಸಂಸ್ತುತಿಸುತ್ತಾ ನಾವೆಲ್ಲರೂ ಪಾದಕಾನತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೆ ಮಾತೆಗಾಗಿಯೇ ಘನತರದಿ ಶೋಭಿಸುವಂತಹ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರ ನಾರಿಯರೆಲ್ಲರೂ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ. ಮರುಕರದ ಚಕ್ರವ ತ್ರಿನಯನ ಬ್ರಹ್ಮಗಳ್ಳವ ನಿಂತು ಬರಗೆರಗೆ ವಿನಯದಿಂದಲೇ ದುರಬಗುಲಿದವ ಆಯುಧಗಳ ಮಣಿದು ಮಾತೆಯ ಬದದೊಳಿದು ಭಯದಿ ನುಡಿದಿದರು. ಜಯ 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 ಜಗನ್ಮಾತೆ, ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ಕಾಣಿಕೆಯನ್ನಾಗಿ ಅರ್ಪಿಸಿದ್ದೇವೆ. ಭಕ್ತಿಯ ಆಯುಧಗಳನ್ನು ಶಕ್ತಿ ಆಯುಧಗಳನ್ನಾಗಿಸುತ್ತಾ ಬಹುಬಾಹುಗಳಲ್ಲಿ ಧರಿಸಿ ಮಹಿಷವಧೆಗಾಗಿ ಉದ್ಯುಕ್ತಳಾದಂತಹ ನಿನ್ನನ್ನು ಕಂಡಾವಾಗ
ಅಷ್ಟಭುಜದಿ ಮೆರುವ ನಾರಿ ಅಪ್ಪ ನನ್ನ ಎದೆಗಾರಿಕೆ ಭೀಕರವಾದಂತಹ ಕೇಸರಿಯನ್ನು ದಿಟ್ಟದಲ್ಲದ ಪ್ರತೀಕವಾಗಿ ಶಂಕದುರ್ಗದ ಮಧ್ಯೆ ಯಾಕವನ್ನು ಒದಿಸಿದೆ. ಏನು ನನ್ನಲ್ಲಿ ವೈರತ್ವ ಅದರ ನನ್ನ ಜಂಕೆಗೆ
ವಂದಿಸಿ ಮಧೋನ್ಮತ್ತರಾಗಿ ಮೆರೆಯುತ್ತಿರುವ ನಿನ್ನ ಎದುರಾಗಿ ಬಂದವಳು ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ಬ್ರಹ್ಮಾಂಡನಾಗಿ ಆದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ.
ದೊಡ್ಡ ವಿಚಾರ. ಅನೇಕ ವಿಧ ಆಲಿಸಿ ತಮ್ಮ ಬಾಲ್ಯದಲ್ಲೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ಎತ್ತವೇ ಆಸೆ ಈಡೇರಿಸುವುದಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲಗಳನ್ನು ಪಡೆದವರು ನಾವು. ವರ್ತಮಾನ ಕಾಲದಲ್ಲಿ ಅನುಜರಾದಂತಹ ನಿನ್ನನ್ನು ಜೊತೆ ಸೇರಿಸಿ ಈ ಪುರದಲ್ಲಿ ಮೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದು ಎರಡೇ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ನಂತರ ಇಳಿದದ್ದು ಪಾತಾಳ ಲೋಕಕ್ಕೆ. ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ವರ್ತಮಾನ ಕಾಲದಲ್ಲಿ 2 ಲೋಕ ನಮ್ಮ ಕೈವಶವಾಗಿದೆ. ಮಿಕ್ಕುಳಿದ ಲೋಕ ಯಾವುದನ್ನ
ನಮ್ಮ ಸ್ವಾಧೀನ ಸಾಕಾಗೋದಿಲ್ಲ. ಯಾಕೆ? ಇನ್ನೊಂದು ಲೋಕ ಇದೆ, ಅದೇ ನಾಕಲೋಕ. ಅದನ್ನು ಪಡೆಯಬೇಕು ಎಂಬ ಉದ್ದೇಶ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಎರಡು ಐರಾವತವನ್ನು ಏರಿ ವಜ್ರಾಯುಧವನ್ನು ಜಳಪಿಸುತ್ತಾ ದುರಕ್ಕಾಗಿ ಬಂದೆಯಾ? ನಾವು ಬಂದ ಕ್ಷಣವೇ ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ. ಬಂದವರು ಸಾಮಾನ್ಯರೆನ್ನುವ ಹಾಗೆ ಭಾವಿಸಬೇಡ. ಶೋಡಿತಾದಿಪ ಶುಂಭನನು ಶುಂಭನೆಂದರೆ ನಾನು ಬಂದ ಉದ್ದೇಶ ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟೆಂತಾದರೆ ಓಡಿಲ್ಲವಾದರೆ ನಿನ್ನ ಶಿರ ಹೋಗಿ ಶುಂಭದಾನವನೆಂದ್ರೆ ನಾನೇ ಬಂದ ಉದ್ದೇಶ ಒಂದೇ, ಸುರಲೋಕ ಸ್ವಾಧೀನ. Thank you.
ಉದ್ದೇಶವನ್ನು ಮಾಡಿದ್ದಿ. ಬಂದಂತ ಉದ್ದೇಶ ನಾಲ್ಕವನ್ನು ಕೈವಶ ಮಾಡಬೇಕೆನ್ನುವ ಹಾಗೆ. ಸರಿಯಾದ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಶತ ಯಾಗವನ್ನು ಮಾಡುವುದರ ಮುಖ್ಯವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದ ಪ್ರಸಾದವಾಗಿ ಬರುವಂತಹ ನಾಲ್ಕಲೋಕದ ಗದ್ದುಗೆ ನಾನು ಪಡೆದದ್ದು ಭಕ್ತಿಯಿಂದ ಶಕ್ತಿ ಉಂಟೆನ್ನುವ ಹಾಗೆ ಮಾರ್ಮಲತೆ ಎದುರು ಬಂದಂತಾದ್ರೆ ಜಾತಾನ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಆಗ್ತದೆ. ತಮ್ಮ ಅಣ್ಣ ದೇವೇಂದ್ರ ಓಡಿದ್ದಾನೆ. ಹೌದು, ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಇನ್ನು 3 ಲೋಕದಲ್ಲಿ ಸುಂಬನಾಳುವಿಕೆ, ಭೂಲೋಕದಲ್ಲಿ ನಡೆಯುವಂತಹ ಯಾಗ ಯಜ್ಞ, ಅದರ ಅರ್ಪಣ ತರ್ಪಣ ಏನಿದ್ರು ಮುಂದಕ್ಕೆ ಸುಂಬಾರ್ಪಣವೇ ಸರಿ. ಅನುಜ ಅಗ್ರಜೋ, ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನು ನಮಗೆ? ಬೇಕಾಗಿದ್ದೇನು? ವಿಶ್ರಾಂತ ಮಾಡುವುದಕ್ಕೆ. ಹೀಗೆ ಬಾ ಹೀಗೆ ಬಾ ಹೀಗೆ ಬಾ. ಶಂಕರಿ ಪಾಲಿಬುಡ ಶಂಕರಿ ಪಾಲಿಬುಡ ಭವಾನಿ ಕಾಲಾಂಗಿ ಜಯ ಕಾಲಯ್ಯ ಮುಡಿನ
ಶುಂಭಾನಿಶುಮರನ್ನು ದೈತ್ಯರು ದ್ವಿತೀಯ ವರಬಲವನ್ನು ಪಡೆದು ನಮ್ಮದಾದ ನಾಲ್ಕು ಪ್ರವೇಶವನ್ನು ಮಾಡಿದ್ದಾರೆ. ವಿಧಾಮಕೇಡವಾಗಿ ನಮ್ಮವರನ್ನೆಲ್ಲ ಸೋದೆ ಮಾಡಿದ್ದು ತನ್ನ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದಿನ್ನುವ ಹಾಗೆ ತಿಳಿಯದೆ ಸಕಲರನ್ನು ಸೇರಿಸಿಕೊಂಡು ಈ ತುಹಿನಾಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ದಾರಿಯನ್ನು ಕಳಿಸಬೇಕಮ್ಮ. ಈಗ ಭಯ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಮ್ಮ ಅಲ್ಲಿಯವರೆಗೆ ನಾವು ಎಲ್ಲಿರುವುದಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ಮತ್ತೆ? ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಏನು ಮಾಡುದಮ್ಮ? ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದು. ಯಾವುದಮ್ಮ? ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಜಯ 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 ಜಯ. ಅಳುವಾಗು ಮನದಲ್ಲಿ
ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರು ವಧೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆಯನ್ನು ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೋ ಅಲ್ಲ ವಿಹರಿಸುವುದಕ್ಕೋ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವನ್ನು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕೊಂಬಿನಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮ ಸ್ಥಾನ ಎಲ್ಲಿ ಎಂದು ಹಗೆರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸೂರ್ಯ ಕುಡಿದ ಕಪಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರಂತೆ ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಲ್ಲಿ
ವೀರ ಚನ್ನ ಮುಂಡರು ಕಣ್ಣುಗಳಿಗಳು ಕದನ ಕಟ್ಟಾಳುಗಳೆಂಬಂದ್ರೆ ಗದ್ದೆಗೆ ಬಾದರಾಗಿದೆ. ಜೀವನದಲ್ಲಿ ಸಾಧನೆ ಮಾಡಬೇಕು, ತರತರವಾದ ಕೀರ್ತಿಯನ್ನು ಪಡಿಬೇಕು ಎಂಬ ಉದ್ದೇಶದಿಂದ ಕಾನೂನನ್ನು ಸೇರಿದೆವು. ಸರಿ, ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಕರಿಸಿಕೊಂಡು ಮನೋದಿಕ್ಕತೆ ಸಂಚರಿಸುತ್ತಾ ಬರಬೇಕು. ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಡೆದಿದ್ದೇವೆ. ಅಷ್ಟೇ ಶುಂಭನ ಆಳ್ವಿಕೆ. ಶುಂಭನಾದರೇನು ಪ್ರತ್ಯಕ್ಷ ಸಂಬಂಧರು ಕೂಡ ನಾವು ಲೆಕ್ಕಿಸುವುದಿಲ್ಲ ಎನ್ನುವ ಹಾಗೆ ಸಮರವನ್ನೇ ಕೊಟ್ಟವರಿದ್ದೇವೆ. ನಾರದ ಓಡಿ ಬಂದ, ನಮ್ಮ ನಡುವೆ ಸಂಧಿಯ ಮಾಡಿಸಿದ, ಮಂತ್ರಿ ಪದವಿಯನ್ನು ಒದಗಿಸಿ ಶುಂಭನ ನೇಮದಿಂದ ಹೊರಟದ್ದು ಹೇಗೆ? ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಅವರ ಸುಳಿವೆ ಇಲ್ಲ. ಅಣ್ಣನ ವಿಚಾರ ಹೊಗಳುವರಲ್ಲದೆ ಜಗಳೂರು ಯಾರಿಲ್ಲ. ಯಾಗ ಯಜ್ಞಾದಿಗಳು ಶುಂಭನ ಹೆಸರಿನಲ್ಲಿ ನಡೀತಾ ಇದೆ. ಹೌದಣ್ಣ, ನೋಡಿದಾಗ ಮನಸ್ಸಿಗೆ ಆನಂದ.
ಮಿಲುದೆಲೆಯೈ ಇಂದಿನ ಬೇಟೆ ಮನುಷ್ಯಗೆ ನೆಮ್ಮದಿನ ಕೊಟ್ಟಿದ್ದ. ಒಂದಾಗಿ ಬೇಟೆ ನಾಡಿದರೆ ಪ್ರಯೋಜನವಾಗದು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ಬೇಟೆ ನಾಡ್ತಾ ಹೋದೆ. ಹೌದು. ಪ್ರಯೋಜನವಾಯ್ತೇನೋ? ಏ ಅಣ್ಣ ಹಂದಿ ಬಾರಿಸ್ತೇನೆ. ಏ ಅಣ್ಣ ಹಂದಿಯ ಖಂಡಿತ ಬಾರಿಸ್ತೇನೆ. ಯಾಕಣ್ಣ ಅಣ್ಣ ಹಂದಿಯ ಹಾಗಲ್ಲ ಮತ್ತೆ ಅಣ್ಣ ಹಂದಿ ಕಂಡೆ ಏನ್ ಮಾಡಿ ಹೋಗಿ ಹಿಡಿದೆ ಬಾಲ ಬಾಳ ಹಿಡಿದು ದರ 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 ಎಷ್ಟು ದರ ಹಂದಿಗೆ ಎಷ್ಟು ದರ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಾಲದಲ್ಲಿ ಹಿಡಿದೆ. ಏನ್ ಮಾಡಿದೆ? ಬಂಡೆ ಕಲ್ಲಿನ ಮೇಲೆ ಎಂತದದು? ಶಬ್ದ ಬಂಡೆ ಕಲ್ಲಿಗೆ ಬಾರಿಸಿದಾಗ ರಕ್ತ ಬೇರೆ, ರಕ್ತ ಬೇರೆ, ಮಾಂಸ ಬೇರೆ, ಮಾಂಸ ಬೇರೆ, ಚರ್ಮ ಬೇರೆ, ಎಲುಬು ಬೇರೆ, ಸರಿ ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಸಂತೋಷ. ಮಾಂಸದ ಮುದ್ದೆ ಏನು ಮಾಡಿದೆ? ಮೆದ್ದೆ, ಹೌದಾ? ರಕ್ತ ಕುದಿದೆ, ಎಲುಬು ಮುರಿದು 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 ಚೀಪಿದೆ. ಸರಿ. ಚರ್ಮ ಪರ್ರನೆ ಹರಿದು ಬಿಸಿಲಿಗೆ ಹಾಕಿ. ಯಾಕೆ ಹಾಕಿದ್ದು? ಅಣ್ಣ ಮಳೆಗಾಲದಲ್ಲಿ ಏನು ಇಲ್ಲ, ಮಳೆ ಬರ್ತದೆ, ಮಳೆ ಬರ್ತದೆ. ಬಿಸಿಲಿಗೆ ಹಾಕಿದ್ಯಾ? ನಮಗೇನಾದ್ರೂ ಉಂಟಾ? ಇಲ್ಲ ಇಲ್ಲ. ನಮಗೆ ಏನಿಲ್ಲ. ಹೌದು. ಆವಾಗ ನಾವು ಈ ಸಮಯದಲ್ಲಿ ಏನಾದ್ರೂ ದುಡ್ಡು ಇದ್ರೆ ಹೌದು. ಮಳೆಗಾಲ ಕಾದಿತ್ತು ಬೇಕಾಗ್ತದೆ. ಹಾಗಾಗಿ ಬೇಟೆ ನಾಡುವಾಗ ಆ ಚರ್ಮವನ್ನು ಬಿಸಿಲಿಗೆ ಹಾಕಿದೆ. ಹಾಕಿ ಚೆನ್ನಾಗಿ ಒಣಗಿಸುವುದು. ಒಣಗ್ತದೆ. ಹೌದೌದು. ಸಂಜೆ ಹೊತ್ತು, ಹಾಗೆ ಹೊತ್ತು ಮಳೆ ಬರುವಾಗ, ಮಳೆ ಬರುವಾಗ ಸ್ವಲ್ಪ ಚಳಿ ಆಗುವುದಕ್ಕೆ ಚಳಿ ಆರಂಭ. ಆಗ್ತದೆ. ಹೌದು. ಹೌದೌದು. ಆಗ ಆಗ ಬಿಸಿಯಾದನ್ನು ಎದುರಲ್ಲಿರಿಸಿ ಇರಿಸಿ ಒಂದು ಹೊದ್ದಿಕೆಯನ್ನು ಹೊದ್ದುಕೊಂಡು ಹೀಗೆ ಕೂತುಕೊಂಡು ಸ್ವಲ್ಪ ಸ್ವಲ್ಪ ಹೀಗೆ ಹಾಕುವಾಗ ಏನಾದ್ರೂ ತಿನ್ನಬೇಕು ಅಂತ ಆಗುತ್ತದೆ. ಹೌದೌದು. ಈಗ ಒಣಗಿಸಿದ್ದು ಬಾಯಿ ಕೆಲ್ಸ ಆಗ್ತದಲ್ಲ. ಹೌದೌದು. ಆವಾಗ ಕರ್ಕಂ ನರ್ಕಂ ಕರ್ಕಂ ನರ್ಕಂ ಒಣಗಿಸಿದನ್ನು ತಿನ್ನುವಾಗ ಶಬ್ದ ಶಬ್ದ ಬರ್ತದೆ. ಹೀಗೆ ಚೆನ್ನಾಗಿ ರುಚಿಯಾಗುತ್ತದೆ. ಏನ ನನ್ನ ಬೇಟೆ ಹೀಗೆ. ನಿನ್ನ ಬೇಟೆ ಕ್ರಮ ಹೇಗೆ? ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ, ಹೇಳು ನನ್ನ ಮುಂದೆ. ಇಲ್ಲಿಂದ ಪ್ರಾರಂಭ ಮಾಡಿದೆ. ಸರಿ. ಆನೆಗಳ ಹಿಂದೆ ಗೋಚರಿಸಿ. ಹೌದಾ? ಕೈಲಿರುವ ಖಡ್ಗವನ್ನು ಚೆನ್ನಾಗಿ ಮಸಾಲೆ ಅದು ಬೇಕು. ತುಳಿದದ್ದು ಯಾರಿಗ? ಆನೆಗಳಿಗೂ ಆನೆಗಳಿಗೆ. ಕೊಂಡವನ್ನು ಕತ್ತರಿಸಿದೆ. ಸರಿ. ಇಟ್ಟಲ್ಲಿ ಬಾಯಿ ಬಾಯಿ. ಸುರಿತಿರುವಂತಹ ರಕ್ತ. ಆನೆಗಳ ದಂಡ ದಂಡ ಮಾಡಿ ಹೀಗೆ ಮುದ್ದ ಮಾಡಿ ಬಾಯಿ ಬಾಯಿ ಯಾವ ಬಾಯಿ? ಎಲ್ಲಿ? ಬಾಯಿಗೆ ಹಾಕಲು ಅಂತ ಕೇಳುತ್ತೆ. ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಶಬ್ದ ಬರಲಿಲ್ಲ. ಕಷ್ಟವಾಯ್ತು. ಕಷ್ಟದಲ್ಲಿ ತಿಂದೆ ಕುಡಿದೆ ಮುಗಿಸಿದೆ ಮಾಡಿ ಮುಗಿಸಿದ್ಯಾ? ಏನು ಕುಡಿದೆ? ಕಷ್ಟದಲ್ಲ. ಹೌದೌದು. ಏನು ಏನು? ಹೀಗಾಗತ್ತದೆ ಅಂತ ಮೊದಲೇ ನನಗೆ ಗೊತ್ತಾಗಿದೆ. ಗೊತ್ತಾಯ್ತಾ? ಅದಕ್ಕೆ ಬೇಟೆಯಾಡುವಾಗಲೇ ಅಣ್ಣನಿಗೆ ಈ ವಡೆ ನಿನ್ನ ತಲೆಗೆ ಹಾಕು. ಯಾವುದನ್ನು? ಅದೇ ನೀನು ತೋರಿಸಿದ್ದು. ಏ, ಅದಲ್ಲ. ಮತ್ತೆಂತದು? ಅಣ್ಣನಿಗೆ ಈ ವಡೆ ಅಂತ ಹೇಳಿದ್ರೆ ಅಣ್ಣನಿಗೆ ತೆಗೆದಿರಿಸಿದ್ದೇನೆ. ಯಾವುದನ್ನು? ಅಣ್ಣ ನಿನಗೆ ಬೇಕಾದದ್ದೇ. ಸತ್ಯ ಬರುವಾಗಲೇ ಹಿಡ್ಕೊಂಡು ಬಂದು ನಿನಗೆ ಮೊದಲು ಹೇಳಲಿಕ್ಕೆ ಸಂಕಟ. ಇಲ್ಲಿ ಸಿಗುದಿಲ್ಲ. ಅಲ್ಲ ನೀವು ಮೊದಲು ಹೇಳ್ತೀನಿ, ನಾನು ಸ್ವಲ್ಪ ಹೆಚ್ಚು ಬೇಟ ಆಡ್ದಿಲ್ಲ ಆಯ್ತಾ? ನೀನು ಕೇಳಬಹುದಿತ್ತಲ್ಲ. ನಿನಗೆ ಹೇಳ್ಬೋದಾಯ್ತಲ್ಲ. ನನಗೆ ಹೇಳಲಿಕ್ಕೆ ಆಗಲಿಲ್ಲ, ನಿನಗೆ ಕೇಳಲಿಕ್ಕೆ ಆಗಲಿಲ್ಲ. ಈಗ ತಂದದ ಹೌದಲ್ಲ? ತನ್ನದು ಹೌದು. ಉಂಟಲ್ಲ? ಅಲ್ಲಿ ತೆಗೆದಿರಿಸಿದ್ದೇನೆ. ಉಂಟಲ್ಲ 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 ಎಲ್ಲ ಕರ್ಮ. ಎಲ್ಲಿಂದ? ಎಲ್ಲಿಂಟು? ಇಲ್ಲಿಂದ. ಎಲ್ಲಿಂಟು? ಎಟ್ಟದ್ದು? ನೀನು ತೋರಿಸಿ. ಇದು ಹಂದಿಯ ಮೂಳೆ. ಯಾಕೆ ಆಶಯ ಮುಟ್ಟಿಸಿದ ಮಾರೆ? ಯಾಕೆ? ಅಲ್ಲ ತೋರಿಸುವಾಗ ನನಗೆ ಆಶಯ ಇತ್ತು. ನೀನಿಂದ ಬೇರೆ ಭಾವಿಸಿದ್ಯಾ? ಅಲ್ಲ ನೀನು ಆಲೋಚನೆ ಮಾಡ್ತಾ ಅಂತ ನನಗೆ ಗೊತ್ತುಂಟು. ನೀನು ಹೇಳುವುದಾದಲ್ಲೇ ಹೋಗುವುದು. ಯಾಕೆಂದ್ರೆ ಮಾಂಸ ತಿಂದವ ನೀನು. ಹೌದು. ಎಲುಬನಾದ್ರೂ ಅಲ್ಲಿ ತೆಗೆದಿರಿಸಿದಲ್ಲ, ಕಾಲನ್ನು ತೆಗೆದಿರಿಸಿದ ನಮ್ಮ ಸಂತೋಷದಿಂದ ಹುಡುಕಾಡಿದ. ಸಿಕ್ಕಿತ? ಅಲ್ಲಿ ಏನಿಲ್ಲ. ಯಾಕೆ ಸಿಗಲಿಲ್ಲ? ಯಾಕಿಲ್ಲ? ಅಲ್ಲಿ ಎಷ್ಟು ಜನ ಬಂದು ಕೂತ್ಕೊಳ್ಳುವುದು ಪುಣ್ಯಾತ್ಮ. ನಮ್ಮವರೇ ಬರ್ತಾರೆ. ನಮ್ಮವರು ಬಂದು ಕೂತ್ಕೊಳ್ಳುವುದಲ್ಲಿ. ಹೌದು. ಹಾಗಾಗಿ ಅವರಿಗೆ ಸಿಗಬಾರದು. ನನಗೆ ಮತ್ತೆ ನಿನಗೆ ನನಗೆ ಇಬ್ಬರಿಗೆ ಗೊತ್ತಿರುವಂತಹ ಸ್ಥಳದಲ್ಲಿ ತೆಗೆದಿರಿಸಿದ್ದೆ. ಸತ್ಯ ಉಂಟಲ್ಲ? ಬೇಕಾದ್ರೆ ಕೇಳಿ. ಸಂತೋಷ. ಸಂತೋಷ. ಏ ತಮ್ಮ! ಏ ಅಣ್ಣ, ಮಾತಾಡ್ಬೇಡ. ಇನ್ನು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ದೇನೆ. ಸ್ವಲ್ಪ ಹತ್ತಿರ ಬಾ. ಹಾಕು ಸ್ವಲ್ಪ. ಓ ದೇವ, ಏನಾಯ್ತು? ನಾನು ಹಾಕಬೇಕಾ? ನೀನೇ ಹಾಕ್ಬೇಕಷ್ಟೇ. ಏ ಅಣ್ಣ, ನನಗೆ ಹಾಕಿ ಅಭ್ಯಾಸ ಇಲ್ಲ. ಹೌದಾ? ಇನ್ನು ನೀನು ಹೇಳಿದ ಹಾಗೆ ಸ್ವಲ್ಪ ಅಂತ ಹೇಗೆ ಹಾಕುವುದು ಅಂತಲೇ ಗೊತ್ತಿಲ್ಲ. ನೀನು ಕೊಟ್ಟದನ್ನು ಎದುರಲ್ಲಿ ಇರಿಸಿ ಸ್ವಲ್ಪ ಸ್ವಲ್ಪವೇ ನಾನು ಹಾಕಿ ಇದ್ದದ್ದೆಲ್ಲ ಪೂರ್ತಿ ಖಾಲಿ ಆಯ್ತು ಅಂತ. ಖಾಲಿ ಆಯ್ತಾ? ನಿನಗೆ ಏನಾದ್ರೂ ಸಿಕ್ಕೀತಾ? ಅಣ್ಣನ ಮೇಲೆ ಎಷ್ಟು ಪ್ರೀತಿ ಮಾರೆ. ನಿನ್ನ ತಲೆಯಲ್ಲಿ ಓಡು ಅಲ್ಲಿಗೆ. ನೀನು ಹೇಳೋದು ಅಲ್ಲಿಗೆ. ನಾನು ಹೇಳಿದ್ರೆ ಏನಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಸ್ವಲ್ಪ ಗಾಳಿ ಹಾಕಂತ ಹೇಳಿ. ಸ್ವಲ್ಪ ಗಾಳಿ ಹಾಕುವುದಕ್ಕೆ ಹೇಳಿದ. ಏನ ನಿನಗೆ ನಾನು ಗಾಳಿಯನ್ನು ಹಾಕಿದೆ ಅಂತ ಆದ್ರೆ ನನಗೆ ಹಾಕುವವರು ಯಾರಿದ್ದಾರೆ? ಏನು ಮಾಡಿದೆ ಅಂತ ಬೇಕಲ್ಲ? ನಾನು ದುಡಿದವ. ಶ್ರಮಪಟ್ಟವರು ನಾವು. ಶ್ರಮಜಲ ಹರಿತವನು. ದೇಹಕ್ಕೆ ಆದಂತ ಆಯಾಸ ಹೋಗಬೇಕಾದ್ರೆ ಗಾಳಿಯ ಅವಶ್ಯಕತೆ. ಗಾಳಿ ಬೇಕು. ಉಂಟಲ್ಲ ಗಾಳಿ? ಇದು ವ್ಯವಸ್ಥಾಪಕರು ಯಾರು? ಇಲ್ಲಿ ಗಾಳಿ ಇಲ್ಲ ಮಾರ್ರೆ. ಅಲ್ಲ ಗಾಳಿ ಅಂತ ಗೊತ್ತಾಗುದು. ಗೊತ್ತಾಗುದು ಮಾರೆ.
ವ್ಯವಸ್ಥಾಪಕ ತಗ್ಗು ಪ್ರದೇಶ, ತಗ್ಗಿನ ಪ್ರದೇಶ, ನಮಗೆ ಬೇಕಾಗುವಷ್ಟು ಗಾಡಿ ಇಲ್ಲಿ ಗಾಳಿ ಬರುವುದಿಲ್ಲ. ಬೇಕಾದರೆ ಎತ್ತರದ ಪ್ರದೇಶ. ಗೊತ್ತಿಲ್ಲ.
ತಂಪಾದ ಗಾಳಿ, ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ಆಯಾಸವೆಲ್ಲವೂ ಪರಿಹಾರವಾಯಿತು. ಎಲ್ಲಿಗೆ ಮಾಯವಾಯಿತು ಎಂದು ಗೊತ್ತಾಗಲಿಲ್ಲ. ಒಂದು ರೀತಿ ಉಲ್ಲಾಸವೇ ಮೂಡುತ್ತಿದೆ, ಉತ್ಸಾಹ ಹೆಚ್ಚಾಗಿದೆ. ಹಿಂತಿರುಗಿ ಬೇಗ ಮುಂದಕ್ಕೆ ಆಲೋಚನೆ ಮಾಡಿದ್ದಷ್ಟೇ ಏನಾಯ್ತು? ಕೇಳಿಸಿತು ಹಿಂದಿನಿಂದ ಸ್ವರ. ಯಾವ ಸ್ವರ? ಯಾರದ್ದು ಅಂತ ಹಿಂದೆ ತಿರುಗಿ ನೋಡಿದೆ. ಯಾರಿದ್ದಾರೆ ಅಂತ ಯಾರು ಕಾಣಿಸುವುದಿಲ್ಲ. ಕಾಣಿಸಿಲ್ವಾ? ಇಲ್ಲ ಇಲ್ಲ, ಹತ್ತಿರ ಬಾ, ಬಂದೆ. ಕಿವಿ ಕೊಡು, ಪಟ್ಟೆ ಕೇಳಿಸಿದ ಸ್ವರವನ್ನು ನಾಡಿಸು. ಸ್ವರವನ್ನು ಆಲಿಸಬೇಕು. ಕೇಳ್ತಾ ಉಂಟಾ? ಗುಯ್ 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 ಶಬ್ದ ಬರ್ತದೆ. ಪರಿಚಯ ಉಂಟಾ? ಗೊತ್ತಾಯ್ತಲ್ಲ, ಯಾವುದು? ನಾವೀಗಾಗಲೇ ಮಾರುತನಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ಸರಿ, ವೇಗವಾಗಿ ಬೀಸಬೇಕು ಅಂತ. ಮಾರುತ ವೇಗವಾಗಿ ಬೀಸುವುದಕ್ಕೆ ಆರಂಭಿಸಿದ್ದಾನೆ. ಅವನ ವೇಗಕ್ಕೆ ಮರದ ರೆಂಬೆ ಕೊಂಬೆಗಳು ಒಂದಕ್ಕೆ ಒಂದು ತಾಗುತ್ತಾ ಉಂಟು. ತಾಗುವಾಗ ಗುಯ್ ಗುಯ್ ಅಕ್ಕ ಶಬ್ದ ಅದುವೇ ಹೌದಾ? ಮಾರುತನದ್ದು. ಅದು ಕರ್ಕಶ. ಕರ್ಕಶ ಕರ್ಕಶವ. ಹೌದು. ಹಾಗಿದ್ರೆ ಮತ್ತೊಂದು ಯಾವುದು? ಹಕ್ಕಿ ಪಿಕ್ಕಿಗಳ ಝೇಂಕಾರ, ದುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಲಿಂಕಾರ ದುಮಿಗಳ ಝಂಕಾರಿದ್ದು ಅಲ್ಲ. ಅಲ್ಲ, ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ. ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಎಂಟನೆಯ ಬಂಟನಿಗುಲಿಗೆ ಬರುವುದಕ್ಕೆ ಕಷ್ಟ. ಯಾವ ಭಯವಿಲ್ಲದೆ ಕಾರಣಕ್ಕೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರೋರು ಯಾರು ಎಂಬುದಕ್ಕೆ ಆಲೋಚನೆ ಮಾಡಿದರೆ ಯಾರ ಅಣ್ಣ? ಅವಳ ಇವಳು ಇವಳು ಅವಳು ಅವಳು ಇವಳು 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 ಮೇಲೆ ಸ್ವರ್ಗಲೋಕ, ಸತ್ಯಲೋಕದ ವಿಷಯ, ಸತ್ಯಲೋಕದ ವಿಷಯ. ಬ್ರಹ್ಮನ ಮಾಡಿದ ವಾಣಿ ವೀಣಾಪಾಣಿ, ಪುಸ್ತಕವಾಣಿ ಬಣಿವೇಣಿ ಕಲ್ಯಾಣಿಯ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತ ವಾತಾವರಣ. ತಾನವರನ್ನು ಕುಳಿತುಕೊಂಡು ಸಂಗೀತವನ್ನು ಹಾಡಿದ ತಾದೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆನಾಡಿ ತನಿದಂತಹ ಚೆನ್ನ ಮುಂಡರ ಮನಸ್ಸಿಗೆ ಹಿತವಾದಿದೆ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ವಾಣಿ ವಾಣಿ ವಾಣಿಯಿಂದ ಹುಡುಕುವುದಕ್ಕೆ ಹೋಗಬೇಡ. ಇದು ವಾಣಿ ಅಲ್ಲ. ಬ್ರಹ್ಮನಾದೆಷ್ಟು ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿ ಸೃಷ್ಟಿಯನ್ನು ಮಾಡ್ತಾರಂತೆ. ಆ ಸಮಯದಲ್ಲಿ ವಾಣಿ ಬಳಿಯಲ್ಲೇ ಇರಬೇಕು. ಬಳಿಯಲ್ಲಿ ಇಲ್ಲ ಅಂತಾದ್ರೆ ಹುಟ್ಟಿದಂತಹ ಜೀವಿಗಳೆಲ್ಲ ಬೆಪ್ಪುತ ಗರಿಗಳ ಕೈ ಕತ್ತರಿಸ್ತಾರೆ. ಹಾಗೆ ನನ್ನ ಕಡೆ ಕೈ ಹೀಗೆ ಅಭಿನಯ ಮಾಡುವ ನನ್ನ ಕಡೆಗೆ ಬಂದು ಹೋದದ್ದು ತಲೆ ಸರಿ ಇಲ್ಲದ ಕೆಲ ಕಾರಣ ನಮ್ಮಮ್ಮ ಶಾರದೆ ಅಲ್ವಾ? ಮತ್ತೆ ಹೌದು. ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರ, ಸ್ವಲ್ಪ ಪರಿಚಯ ಗಂಡು ಮಕ್ಕಳಿದ್ದಾರ ಕುಳಿತುಬೇಡ. ಎಂತೆಂತೆಲ್ಲ ಆಡುವವರಿದ್ದಾರೆ ಈಗ. ಹೇಳೋ ಸ್ವರ್ಗಲೋಕದಲ್ಲಿಲ್ವಾ? ಯಾರವ? ಕುದುರೆ ಮುಖ ತುಮ್ರ ತುಮ್ರ ನಮ್ಮ ಸಂಗೀತಗಾರ, ಪ್ರಥಮ ಸಂಗೀತಗಾರ. ಅವ ಸಿಗ್ಬೇಕು ನನಗೆ, ಅವ ಸಿಗಬೇಕು. ತುಮ್ರ 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 ಬಂದಿದ್ದಾನೆ ಅಲ್ಲಿ ಮರಿಯಲ್ಲಿದ್ದಾನೆ. ಯಾಕೆ ಹಾಗೆ? ಹೆದರಿಕೆ. ನಮ್ಮನ್ನು ನೋಡಿ ಹೆದರಿದ್ದಾನೆ. ಅಪ್ಪನ ವಿನಃ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶ ಇಲ್ಲ. ಅವ ಬರಲಾರ. ಅವ ಬರುವುದಿಲ್ಲ ಅಂದ್ರೆ ಬೇಡ. ಮತ್ತೊಬ್ಬ ಇದ್ದಾನಲ್ಲ, ಯಾರವ? ಕರದಲ್ಲಿಗೆ ಬಾರದ, ಬಂದರೆ ನಿಂತಲೆ ನಿಲ್ಲದ, ಗಾನವೇ ಶಾರದ, ಅವ ನಮ್ಮ ಶಾರದ, ಅವ ನಾರದ. ಬರುದೇ ಬಹಳ ಬಂದ ಮೇಲೆ ಎಷ್ಟೊತ್ತಿಗೆ ಹೋಗುದು ಅಂತ ಗೊತ್ತಾಗುದಿಲ್ಲ. ಯಾಕೆ ಹಾಗೆ? ನಿಂತಲ್ಲಿ ನಿಲ್ಲುವವನಲ್ಲ ನಾರದ. ಅಲೆವಾರಿ ಸಂಗೀತ ಕೇಳ್ತಿರುವುದು ಎಷ್ಟು ಹೊತ್ತಾಯ್ತು? ಅವಳೇ ಹೇಳು. ಅವಳೇ ಇವನು. ಯಾಕೆ ವಾದ? ಯಾಕೆ ಕೇಳಿಸ್ತಾ ಇದೆ ಸ್ವರ? ಹಿಡಿಯುವ ಮಾದಂಗಿ ಮಧು
ಬಂದಾಗ ಏನು ಪರಿಮಳ ಮಾರ್ಯ? ಏ ಪರಿಮಳ, ಯಾರದು? ತನುವಿನ ಪರಿಮಳ. ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕ ಕಟರ್ಸಿತು. ಅಡರಿತು. ಮುಂದೆ ಹೋದಾಗ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಏನದು? ಬೆಳಕು ಮಾರ್ರೆ. ಕೋಟಿ ಸೂರ್ಯನ ಪ್ರಕಾಶ. ಸಂಗೀತ ಪರಿಮಳ ಬೆಳಕು. ಮೂರು ಬೆಟ್ಟಾಗಿದೆ. ಸಂಬಂಧ ಉಂಟು. ಹತ್ತಿರದಲ್ಲಿ ಇರ್ಬೇಕು, ನೋಡ್ಬೇಕು, ಮಾತಾಡಿಸ್ಬೇಕು. ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಅದಕ್ಕಿದೆ. ಏನ ತಮ್ಮ ಹೆಣ್ಣ ಮುಖದ ಮೇಲೆ ಮೀಸೆ ಉಂಟು ಮುನ್ಯಾತ್ಮ. ನೀನಲ್ವಾ? ನಾನಲ್ಲ. ತಮ್ಮ ಹೆಣ್ಣು ಮತ್ತೆ ಅಂತರ ಉಂಟಾಯ್ತು. ಮಧ್ಯದಲ್ಲಿ ಅಂತರ ಇರಿಸಿದೆ. ಕಂಡಿ ಸರಿ. ಏನು ಚಂದ, ಏನು ಅಂದ, ಏನು ಗೊತ್ತಿಲ್ಲ. ಏನ ಕಾಡಿನ ಮಧ್ಯದಲ್ಲಿ ನಾನು ಮತ್ತೆ ನೀನು ಇಬ್ಬರು ಬಿಟ್ಟರೆ ಬೇರೆ ಯಾರಿಲ್ಲ. ಈ ಸಮಯದಲ್ಲಿ ಹೆಣ್ಣೋರ್ಗಳನ್ನ ಕಂಡೆ. ಜೊತೆಯಲ್ಲಿ ತಮ್ಮ ಇದ್ದಾನೆ, ಅವನಿಗೂ ತೋರಿಸಬೇಡ. ನೋಡ್ಬೇಕಾ? ನೋಡ್ಬೇಕು. ತಿರುಗೋ 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 ದೊಡ್ಡ ಮರ, ಮರದಲ್ಲಿ ಉಯ್ಯಾಲೆ. ಮೇಲೆ ಕೆಳಗೆ, ಹಿಂದೆ ಮುಂದೆ, ಆ ಕಡೆ ಈ ಕಡೆ. ಈ ಕಡೆ ಯಾವ ಕಡೆ? ಹೋಯ್! ಅಣ್ಣ, ಏನು? ಎದುರಿನಲ್ಲಿ ದೊಡ್ಡ ಆಲದ ಮರ ಕಾಣ್ತದ? ಆಲದ ಮರದಲ್ಲಿ ಬಳ್ಳಿಯೊಂದು ಕೆಳಗೆ ಬಂದಿದೆ. ಸರಿ. ಬಳ್ಳಿಯನ್ನು ಹಿಡ್ಕೊಳ್ತೇನೆ, ಕೊಡ್ತೇನೆ. ನೇತಾಡ್ಬೇಕು. ಅಷ್ಟು ತಿರುಗಿದ್ರೆ ಅದುವೇ ಕಾಣಬೇಕಷ್ಟೇ. ಮತ್ತೆ ಏನು ಕಾಣಿಸುವುದು? ಹೆಚ್ಚು ಬೇಡ, ಒಂದರೊಳಗೆ ನಾ ತೋರಿಸ್ತೇನೆ. ನಿಂತಿಲ್ಲಲಿಂದಲೇ ಒಂದು ಸುತ್ತು. ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು. ಅಣ್ಣ ಹೆಣ್ಣ. ಅಣ್ಣ ಹೆಣ್ಣನ್ನು ಕಂಡೆ. ತಮ್ಮ ಏನಣ್ಣ? ಒಂದು ನಿಂತದ ಪ್ರದೇಶ ಕದಂಬವನ. ಹೌದು. ಕದಂಬ ವೃಕ್ಷ ಹಾ. ಮೇಲಿಂದ ಕೆಳಗಿಳಿದು ಬಂದಂತ ಸ್ವರ್ಣದ ತೂಗು ಯಾರೆ ಕುಳಿತುಕೊಂಡು ಸಂಗೀತವನ್ನು ಹಾಕಿರುವ ಹೆಣ್ಣವರು ಕಂಡಾಗ ನನಗರಿಯ ತಂದದಿ ನನ್ನ ಬಾಯಿಂದ ಬಂದ ಉದ್ಗಾರ. ಹೇಗೆ? ಅರ್ರೆ ಇವಳೆಂತ ಬಿಟ್ಟಾಗ ನಾರಸ್ವರ್ಣ ಕೂರುಗಳ ಎಂದಿಗಳು ನೀರೆ ಶರದಿಂದು ಬದನೆ ಚೆಲುವತರಣಿ ಮನೆ ಮಂಜುಳ ದಾತ್ರೆ. ಎಷ್ಟು ಹೊಗಳಿದು ಕೂಡ ಕಡಿಮೆ ಆಗಿ ನಾಗನಿಂದಲೂ ಆಗ್ಲಿಕ್ಕಿಲ್ಲ. ಸರ್ವಾಂಗ ಸುಂದರ. ಹೌದು. ಸೌಂದರ್ಯವತಿಯಾದ ಹೆಣ್ಣು. ಹೆಣ್ಣು. ಇವರ ಮನೆಗಳ ಬಿಟ್ಟು ತಂದೆ ತಾಯಿಗಳನ್ನು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು 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 ಯಾರಿ ಅಣ್ಣ ಹೇಳು ಯಾರಿವಳು. ಯಾರಿಗೆ ಹೇಳುದು? ನಿನ್ನಲ್ಲಿ, ನಾನು, ನನ್ನಲ್ಲಿ, ಗೊತ್ತಿಲ್ಲ, ಅವಳಲ್ಲಿ ಪರಿಚಯ ಮಾಡಿ ಮಾತಾಡಿಸುವಂತೆ. ಹೋಗಣೆ ಅಪ್ಪ ಯಾರು ಅಮ್ಮ ಯಾರು ಅದು ಯಾರು ಅದು ಯಾರು ಮದುವೆ ಆಗಿದೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಮಕ್ಕಳೆಲ್ಲ ಗಂಡ ಇದ್ದಾನ ಗಂಡ ಇದ್ದರೆ ಅವರೆಲ್ಲ ಬಿಟ್ಟಿಗೆ ಬಂದಿದ್ದಕ್ಕೆ ಸಂಸಾರನೆಲ್ಲ ಬಿಟ್ಟಿಗೆ ಆದವೇನು ಇಲ್ಲಿಂದ ಮುಂದೆ ಹೋಗುವಳು ಮನೆ ಮಾರ್ಗವನ್ನು ಬಿಟ್ಟು ಹೇಳಕ್ಕೆ ಇಲ್ಲಿ ಒಂದು ಕುದುರೆಗೆ ಚೆಂಡು ಉಯ್ಯಾಲೆ ಅಂತ ಊತ ಇಲ್ಲಿ ಕುದುರೆ ಗಾಯನ ಮಾಡುತ್ತಾ ಚಂಡ ಮುಂಡೆ ವೀರ ಶೂದಿಯು ಗಂಡ ಗುರಿಯ ಅಂತ ಚಂಡ ಮುಂಡೆ ಇನ್ನಲ್ಲಿಗೆ ಬಂದು ಮಾತಾಡಿಸಬೇಕು ಸರಿಯಾದ ಕಾಣಬೇಕು. ಹಾಗಾಗಿ ಕೇಳ್ತಾ ಇದ್ದೆ ಇಲ್ಲಿಂದ ಮುಂದೆ ಈಗ ಹೋಗೋದು ಕಾಯ್ಕ ಬಿಟ್ಟು ಕಾಯ್ಕ ಹೋಗಿ ಬಿಟ್ಟು ಕುದುರೆ ಚಂಡ ಮುಂಡೆ ಕೇಳುವಂತಹ ಮಾತು ಉತ್ತರ ಕೊಟ್ಟೆ ಕುದುರೆ ಅಣ್ಣ ಇವಳು ಯಾರೊಂದು ಗೊತ್ತಾಗುದಿಲ್ಲ ಅಣ್ಣ. ದೊಡ್ಡ ಅಧಿಕ ಪ್ರಶ್ನೆ ನೀನು. ಒಂದು ಪ್ರಶ್ನೆ ಕೇಳುವುದಕ್ಕೆ ಹೇಳಿದ್ದು. ಹೌದು. ಅವಳ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನಿನಗೆ ಯಾಕೋ? ಅಣ್ಣ ಅವಳ ಹೆಸರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ. ಅಪ್ಪ ಅಮ್ಮ ಅಜ್ಜ ಅಜ್ಜಿಯ ಹೆಸರು ವಿಳಾಸ ಹೇಳಿದ್ಲು ಅಂತ ಆದ್ರೆ ಅವಳ ಮನೆಗೆ ಹೋಗಬಹುದು. ಮತ್ತೆ ಎಲ್ಲಿಗಾದ್ರೂ ಹೋಗುವಳ ಅಂತ ಕೇಳಿದ್ಯಲ್ಲ, ಕರೆದುಕೊಂಡು ಹೋಗ್ತೇವೆ. ಕೇಳಿ ಬರ್ತೇನೆ. ಯಾಕೆ? ನಾನು ನಿನ್ನ ಜೊತೆಯಲ್ಲಿಯೇ ಬಂದವರು, ಜೊತೆಯಲ್ಲಿಯೇ ಹೋಗುವವರು. ಅವಳಿಗೆ ನಮ್ಮ ಮಧ್ಯೆ ಜಾಗ ಇಲ್ಲ ಅಲ್ವಾ? ಹೌದು. ಇದು ಉತ್ತರ ಸಿಕ್ಕಿತಾ? ನನಗೆ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಸುಖ ಇಲ್ಲ. ಈ ಮುಖದಲ್ಲಿ ಸುಖ ನೋಡು ಅಣ್ಣ. ಹುಡುಗಿಯರಲ್ಲಿ ಹೇಗೆ ಮಾತಾಡಿಸಬೇಕು ಅಂತ ಹೇಳಿಕೊಡು. ನೋಡು, ನಾನು ಕೇಳು, ಕೇಳಿ ಮಾಡು. ಕಲಿತೆ. ಅಣ್ಣ ಮಾತಾಡಿಸ್ತಾನೆ, ಕೇಳಬೇಕು, ಕಲಿ. ಎಂತ ಮಾಡಿದ್ದ? ಮಾತಾಡಿದ್ದ. ಇದು ಸಂಖ್ಯಾಶಾಸ್ತ್ರ ಪಾಠ ಮಾಡಿದಾಗೆ ಉಂಟು ಪುಣ್ಯ. ನನಗೆ ಮತ್ತೆ ಅವಳಿಗೆ ಮಾತ್ರ ಅರ್ಥ. ಅವಳಿಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ಇನ್ನ ಕ್ರಿಯೆಗೆ ಮುಖದಲ್ಲಿ ಬಂದಿದೆ, ಪ್ರತಿಕ್ರಿಯೆ ಬರ್ಲಿಲ್ಲ. ಬಾಯಿಂದ ಬಂದಿದೆ. ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಯ್ತು. ಅವಳಿಗೆ ಬಾಯಿ ಬರುವುದಿಲ್ಲ, ಮೂಕಿ. ಬಾರಿಸಿದ ಈ ಕೈ ಹಾಕಿ. ಯಾಕ ಹಾಗೆ? ಅಷ್ಟು ಚಂದ ಹುಡುಗಿಯನ್ನು ಮೂಕಿ ಅಂತ ಹೇಳ್ತಿಯಲ್ಲ ನೀನು. ಮಾತಾಡುದಿಲ್ಲ. ಅದಿಲ್ವಾ? ಬಂದೆ. ಸಂಕೋಚ, ಸಂಕೋಚ. ಅಪರಿಚಿತರು ಕಂಟಾಗ ಯಾವ ಹುಡುಗಿರೋದು ಮಾತಾಡ್ತಾರೆ. ಏ ಮಾತಾಡುದಿಲ್ವಾ? ಮನುಷ್ಯರು ಮಾತನಾಡುದಿಲ್ಲ. ಮಾತಾಡುದಿಲ್ಲ. ಮುಗುಳ್ನಾಗೆ ಮಾತ್ರ. ಮುಗುಳ್ನಾಗೆ. ನೋಡು ನಗುತ್ತಾ ಇದ್ದಾಳೆ. ನಿನಗೆ ಮನಸ್ಸಾಗುದು ಬೇಡ, ಯಾಕೆ? ಅವಳಿಗೆ ಮನಸ್ಸಾಗ್ಲಿ. ಆಗಿದೆಯಲ್ಲ? ಬ್ರಹ್ಮ ಕೊಟ್ಟ ವರವನ್ನೊಮ್ಮೆ ನೆನಪು ಮಾಡಿಕೊ. ಏನು? ಅಖಂಡ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ಕಾಪಾಡುತ್ತೀರಿ? ಚಂಡಮುಂಡರಿಗೆ ಅಲ್ಲಿಯವರೆಗೆ ಮರಣ ಇಲ್ಲ. ಯಾವಾಗ ಬ್ರಹ್ಮಚರ್ಯ ಹಾಗೆ ಹೋಯ್ತು ಅಂದೇ ನಿಮಗೆ ಮರಣ ಎನ್ನುವ ಹಾಗೆ ಎಚ್ಚರಿಸಿದವರಿದ್ದಾರೆ. ಈ ಹುಡುಗಿಗಾಗಿ ಸಾಲಿಕಿರುವವರ ಸಾಧನೆ ಮಾಡುವುದಕ್ಕಿರುವ ಸಾಧಿಸಿ ತೋರಿಸಬೇಕು. ಸದಾ ಕಾಲ ನೋಡಿಕೊಂಡು ಇರಬೇಕು ಭಾಷೆ. ಒಂದೇ ಉಪಾಯ. ಅಣ್ಣ ಇದ್ದಾನೆ ಶುಂಭ, ಹೋಗಿ ಹೇಳುವ. ತಿರುಗಾಟಕ್ಕೆ ಹೋದವರು ಯಾವ ಕಡೆ? ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಸುಳಿವೇ ಇಲ್ಲ. ದೇವತೆಗಳು ಮತ್ತೆ ನಿನ್ನ ವಿಷಯ ಹೊಗಳುವರಲ್ಲ, ರೇಗೊಳ್ಳುವರು ಯಾರು ಇಲ್ಲ. ಯಾಕೆ ಯಜ್ಞಾದಿಗಳು ನಿನ್ನ ಹೆಸರಲ್ಲಿ ನಡೀತಾ ಇದೆ. ಮನಸ್ಸಿಗೆ ಆನಂದ. ತಿರುಗಾಟ ಮಾಡಿದರೆ ಪರಿಣಾಮ ಹಸಿವೆ. ಬೇಟೆ ನಾಡಿದೆವು ತೂ ಹಿನಾದ್ರಿ ನಿಂತುಕೊಂಡ ಕಲ್ಲಿಯೊಂದು ವಿಶೇಷ. ಹೌದಣ್ಣ, ಕೇಳಿಸಿತು ಒಂದು ಸ್ವರ. ಸ್ವರವನ್ನೇ ಆಲಿಸಿ ಮುಂದೆ ಹೋದೆ ಉಂಟಾದ್ರೆ ಕದಂಬ ಕಾಂತಾರದ ಮಧ್ಯದಲ್ಲಿ ಚಿನ್ನದ ಉಯ್ಯಾಲೆಯನ್ನು ತೂಗುತ್ತಾ ತಲೆನೇ
ಅದಕ್ಕೆ ಬರ್ತೇನೆ ಅಂತ ಹೋಗಿ. ಎಂತದ್ದು ಎಲ್ಲಿಗೆ? ಮದುವೆ ಹುಡುಗಿ ಬೇಡವಾ? ಬೇಕು. ಕರೆತರ್ತೇವೆ. ಯಾರು ನೀವು? ಮೊದಲೇ ತಿರುಗಾಟ ಮಾಡಿದವರು. ವಿಶ್ರಾಂತಿಯನ್ನು ಪಡೆಯಿರಿ. ಅಯ್ಯೋ ಸುಗ್ರೀವ. ಸುಗ್ರೀವ, ನಿನ್ನನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆಯಾ? ಲೋಕ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬಾವಣವನ್ನು ಸೇರಿದ್ರು. ಕದಂಬಾವಣದಲ್ಲಿ ತೂಗೊಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ಒಂದು ವಿಚಾರವನ್ನು ತಿಳಿಸಿದ್ರು. ಒಂದು ತೀರ್ಮಾನವನ್ನು ಮಾಡಿದೆ. ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಕದಂಬಾವಣವನ್ನು ಸೇರು, ಸಂತಾನವನ್ನು ಮಾಡು. ಆ ತರುಣಿಯನ್ನು ಕರೆದ ಇದು ಶುಂಭ ಕದಂಬವನವನ್ನು ಸೇರಿದ್ದೇನೆ. ಆಹಾ, ಎಂತಹ ಬೆಳಕು ಈ ವನದಲ್ಲಿ ಪಸರಿಸಿದೆ. ಮೆರೆಯುವ ಕದಂಬ ವನವಾಗಿ ಬದಲಾಗಿದೆ ಈ ವನ. ಹಾಗಾದರೆ ಇಂತಹ ಬೆಳಕನ್ನ ಪಸರಿಸಿದವರಾದರೂ ಯಾರು? ಇಲ್ಲಿರುವ ಶಕ್ತಿಯಾದರೂ ಯಾವುದು? ಎಲ್ಲವನ್ನ ಅರಸುವುದಕ್ಕಾಗಿ ಬೆಳಕಿನ ಪಥವನ್ನೇ ಹಿಡಿಯುತ್ತಾ ಮುಂದುವರಿಯುತ್ತೇನೆ. ವನದ ಮಧ್ಯದಲ್ಲಿ ತರುಣಿಯೋರ್ವಳು ಅಂಬರ ಪಥದಿಂದಲೇ ಇಳಿದು ಬಂದಂತಹ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನ ಪಾಡುತ್ತಾ ಇದ್ದಾಳೆ. ಕಿರುನಗೆಯನ್ನ ಬೀರುತ್ತಾ ಇದ್ದಾಳೆ. ಸಕಲರ ಚಿತ್ತವನ್ನ ತನ್ನತ್ತ ಸೆಳೆಯುತ್ತಾ ಇದ್ದಾಳೆ. ಯೋಚಿಸಿ ನೋಡಿದರೆ ಇವಳು ಸಾಮಾನ್ಯ ಹೆಣ್ಣೆ ಅಲ್ಲ. ಅಲ್ಲ, ತ್ರೈ ಜಗವನ್ನೇ ಕೊರೆಯುವಂತಹ ತ್ರೈ ಜಗದಂಬಿಕೆ ಈಕೆಯಲ್ವೇ? ಶಿವ ಶಿವ, ಮನ್ಮಥನ ಶರಬಾಧೆಗೆ ಒಳಗಾದಂತಹ ನಮ್ಮೊಡೆಯನಾದ ಶುಂಭ ಇವಳನ್ನು ಬಯಸಿ ಕೆಟ್ಟ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದಲ್ಲ. ಇಂದಿನ ದಿವಸದಿಂದ ದಾನವ ಕುಲವೇ ಅಳಿವಿನ ಅಂಚಿಗೆ ತನ್ನ ಮೊದಲ ಹೆಜ್ಜೆ ನಿರಿಸಿದೆ ಅನ್ನುವುದೇ ಸತ್ಯವಲ್ವೇ? ಮಕ್ಕಳಾಟಿಕೆಯಾಯಿತು ಶುಂಭನದ್ದು. ಆದರೆ ನನಗೆ ಒಡೆಯನ ಆಜ್ಞೆ. ಆದುದರಿಂದಲೇ ಒಡೆಯನ ಕುರಿತಾಗಿ ಎರಡು ಮಾತುಗಳನ್ನು ಆಡುತ್ತೇನೆ.
ನಾನು ಆಡುವಂತಹ ಮಾತುಗಳನ್ನ ಕೇಳಬೇಕು, ಭಿನ್ನಪ ಎಂಬುದಾಗಿ ಭಾವಿಸಬೇಕು, ದಾನವ ಕುಲದ ಉಳಿವಿಗಾಗಿ ಕರುಣೆಯನ್ನ ತೋರಬೇಕಮ್ಮ. ಚಂಡಮಂಡರ ಮುಖೇನವಾಗಿ ನಿನ್ನ ಇರವನ್ನು ಅರಿತಂತಹ ನಮ್ಮ ಒಡೆಯನಾದಂತಹ ಶುಂಭ ನಿನ್ನ ಬಗೆಗಾಗಿ ಆಲೋಚಿಸಿದ್ದಾನೆ ತಾಯೇ. ಯಾಕಮ್ಮ ಮನದಲ್ಲಿ ಓರ್ವಡೆ ಕುಳಿತಿರುವೆ? ಸನುಮತವಲ್ಲವಮ್ಮ. ಆದುದರಿಂದಲೇ ಒಡೆಯನಾದಂತಹ ಶುಂಭನ ತೀರ್ಮಾನವನ್ನು ನೀನು ಒಪ್ಪಬೇಕು. ಶೋನಿತಾಪುರದೊಳಗೆ ಬರಬೇಕಮ್ಮ, ಒಡೆಯನನ್ನ ಮದುವೆಯಾಗಬೇಕಂತ. ಆಶ್ಚರ್ಯವನ್ನು ನಡೆದು ಹೋಯಿತು. ಒಡೆಯನ ಕುರಿತಾಗಿ ಎರಡು ಮಾತುಗಳನ್ನಾಡಿದ ಎಂದಾದರೆ ಕಿರುನಗೆಯನ್ನು ಬೀರಿದವಳು ಪರಿಣಾಮವಾಗಿ ಧರೆಗೆ ಉರುಳಿದೆ. ಕಣ್ತೆರೆದು ನೋಡಿದರೆ ಕಂಡದ್ದಿವಳ ಪದಯುಗ್ಮಗಳನ್ನ ಅರ್ಥೈಸಿಕೊಂಡೆ. ದಾನವ ಕುಲದ ಉಳಿವಿಗಾಗಿ ಎಲ್ಲರೂ ಬಂದು ಶರಣಾದರೆ ಕೊರೆಯುವುದಕ್ಕೆ, ರಕ್ಷಿಸುವುದಕ್ಕೆ, ಬದುಕಿಸುವುದಕ್ಕೆ ನಾನಿದ್ದೇನೆ ದಾನವ ಕುಲವನ್ನೆಂಬಂತಹ ಅಭಿಪ್ರಾಯವಲ್ವೇ? ಹಾಗಾದರೆ ಒಡೆಯನ ಕುರಿತಾಗಿ ತೀರ್ಮಾನ ಇವಳಲ್ಲಿ ಕೇಳುತ್ತೇನೆ. ಅಮ್ಮ, ಶುಂಭನಿಗೆ ಏನು ಹೇಳಲಿ ತಾಯಿ? ಸುಗ್ರೀವ, ಜನನಿ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ಹೌದಮ್ಮ. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ನಿಜ ತಾಯಿ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿ ತಿಳಿಯಬೇಕಿತ್ತು. ಇಲ್ಲದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಹೇಗಮ್ಮ? ಯಾರು ನನ್ನನ್ನು ಕಾಟಕದಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎಂದು ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯ ಲೋಕೋತ್ತರವೇ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ, ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಎದುರಾಗಿ ಬಂದರು, ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಶುಂಭನಿಗೆ. ಅಮ್ಮ, ನಿನ್ನ ತೀರ್ಮಾನವನ್ನು ಆಲಿಸಿದ್ದೇನೆ. ವಿಚಾರವನ್ನು ಹೇಳುವುದಕ್ಕಾಗಿ ದೇವಿ ದಾಸನಾಗಿ ಶೋನಿತ
ಮಾಡಿದಲೆ ಶಿವ ಶಿವ, ಇನ್ನು ನನ್ನ ಪಾಲಿಗೆ ಚಂಡಮುಂಡರಿಲ್ಲದಾಗಿ ಹೋದ್ರೆ ಬಿಡುವುದಿಲ್ಲ ಬಿಡುವುದಿಲ್ಲ. ಮಣಿರಥವನು ಯಾರೇ? ಕಡು ವಿಕ್ರಮಿ ಯಾವ ಕಡೆ ಸಂಚಾರಕ್ಕೆ ಹೋದಂತಹ ಚಂಡಮುಂಡರು ಕದಂಬವನವನ್ನು ಸೇರಿದ್ರು. ಕದಂಬವನದಲ್ಲಿ ತೂಗೊಯ್ಯಾಲೆಯಲ್ಲಿ ತರುಣಿಯನ್ನು ನೋಡಿದ್ರು. ಸರಿ, ಒಂದು ವಿಚಾರವನ್ನು ತಿಳಿಸಿದರು. ಒಂದು ತೀರ್ಮಾನವನ್ನು ಮಾಡಿದೆ. ಏನದು? ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಮುಂದೆ ಸಂಧಾನ ಮಾಡುವುದಕ್ಕಾಗಿ ನಮ್ಮವನಾದಂತಹ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಹೇಗಾಯ್ತು? ಸಂಧಾನವನ್ನು ಮುರಿದಳು. ಮನಸ್ಸಿಲ್ಲ ಕಾಣ್ತದೆ, ಬಿಟ್ಟೆಯ? ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಅಂದಾನೆ ಎಲ್ಲಿದ್ದ? ಮತ್ತೆ ಹೂಂಕಾರದಿಂದ ಸುಟ್ಟ ಮುಗಿಸಿದ್ದಾನೆ. ಧೂಮ್ರಾಕ್ಷ ಹೇಳಿದ್ದಾನೆ. ಪ್ರಕರಣ ಕೈ ಬಿಟ್ಟೆಯ ಅಜ್ಜಿಯ? ಮತ್ತೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಮುಂಡರನ್ನು ಚಂಡಾಡುವಂತೆ. ಶಿವ ಶಿವ, ಹಾಗಾದ್ರೆ ಇನ್ನು ಮುಂದೆ ನಮ್ಮ ಆಟಕ್ಕೆ ಚಂಡಮುಂಡರಿಲ್ವಾ? ಈಗ ಏನು ನಿರ್ಣಯ ಮಾಡಿದೆ? ಆ ತರುಣಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ, ನನ್ನನ್ನು ತಡೆದ. ಯಾಕೆ ತಡೆದೆ? ಈಗ ತಡೆಯದೇ ಇದ್ರೆ ಮತ್ತೆ ನನಗೆ ಅವಕಾಶವೇ ಇಲ್ಲ. ಇದು ನನ್ನ ಮಾತು ಅಂತ ಭಾವಿಸಬೇಡ. ದಾನವರೆಲ್ಲರ ಮುಖವಾಣಿಯಾಗಿ 4 ಮಾತು.
ಪಾದದ್ವಯಗಳಿಗೆ ಮತ್ತೊಮ್ಮೆ ಪಡಮಟ್ಟಿದ್ದೇನೆ. ನಮ್ಮ ಜೀವನದಲ್ಲಿ ಯಾರನ್ನು ಮರೆತರು ಇಬ್ಬರನ್ನು ಮರೆಯುವುದಿಲ್ಲ. ಯಾರನ್ನು? ಒಂದು, ನಮ್ಮ ಅತೀ ಕಷ್ಟ ಕಾಲದಲ್ಲಿ ನಮಗೆ ಪ್ರಯೋಜನಕ್ಕೆ ಒದಗಿ ಬಂದವರು. ಇನ್ನೊಂದು, ನಮಗೆ ಬಹಳ ಅನಿವಾರ್ಯ ಇರುವಾಗ ಕೈಗೊಟ್ಟವರು. ನೀನು ಮೊದಲನ ವರ್ಗದಲ್ಲಿ ಬರುವುದು ಪ್ರಭು. ಅದು ಹೇಗೆ? ಏನೂ ಇಲ್ಲದ ದಾನವ ಕುಲ ಎಲ್ಲವನ್ನು ಕಳೆದುಕೊಂಡು ತುತ್ತು ಅನ್ನಕ್ಕೆ ಬೇಕಾಗಿ, ತೊಟ್ಟು ನೀರಿಗೆ ಬೇಕಾಗಿ, ನಾಳಿನ ಬದುಕಿನ ಬೆಳಕಿಗೆ ಬೇಕಾಗಿ ಆಹಾಕಾರ ಮಾಡುತ್ತಾ ಇತ್ತು. ಆಗ ಧನುದೇವಿಯ ಗರ್ಭ ಸಮುದ್ರವಾಯಿತು. ಅದರಲ್ಲಿ ಹುಟ್ಟಿದ ನೀನು ಅನರ್ಘ್ಯ ರತ್ನವಾದೆ. ಅಲ್ಲಿಂದ ಹುಟ್ಟಿದಂತಹ ನೀನು ಬೆಳಗಿಸಿದ ಬೆಳಕು ಇವತ್ತಿನವರೆಗೂ ದಾನವ ಕುಲವನ್ನು ಸಂಭ್ರಮದ ವಾತಾವರಣದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಅನುಗ್ರಹಿಸಿದೆ. ಬೇರೆ ಯಾವುದೋ ಮೂರ್ತಿ, ಬೇರೆ ಯಾವುದೋ ಕಾಣದ ಲೋಕ, ಇಲ್ಲಿ ದೇವರನ್ನು ಹುಡುಕಬೇಕು ಅಂತ ಇಲ್ಲ. ನಮ್ಮ ಮುಂಭಾಗದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ನಮಗೇನೂ ಹಾನಿಯಾಗದಂತೆ ರಕ್ಷಿಸಿದ ನಿನಗಿಂತ ದೊಡ್ಡ ದೇವರು ಬೇರಿಲ್ಲ ಎನ್ನುವ ಕಾರಣಕ್ಕಾಗಿ ಉಳಿದ ದಾನವರಿಗೆ ಬರದೇ ಇರುವ ಧನುಜೇಶ ಎನ್ನುವ ಬಿರುದು ಅರ್ಹವಾಗಿಯೇ ಸಹಜವಾಗಿ ನಿನಗೆ ಬಂದಿದೆ. ಜಿಯಾ, ಭ್ರಮೆಯಾದೆಯ? ಯಾವುದನ್ನಾದರೂ ನಿರ್ಣಯಿಸುವಲ್ಲಿ ನಮಗೆ ಪಾಠ ಮಾಡಬೇಕಾದ ನೀನು ನಮ್ಮಂಥವರಿಗೆ ಅನುಮಾನ ಬರುವ ರೀತಿಯಲ್ಲಿ ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ ಪ್ರಭು? ಹೆಣ್ಣೊಬ್ಬಳನ್ನು ಬಯಸಿದೆಯಾ? ಬಯಸಬೇಕಾದ ಸಮಯದಲ್ಲೇ ಕಾಡಿಗೆ ಹೋದವ, ತಪಸ್ಸು ಮಾಡಿದವ, ಈಗ ವೃದ್ಧಾಪ್ಯ ಬಂದಿದೆ. ಬಯಸುವುದು ಅಪರಾಧ ಅಲ್ಲ. ಯಾರನ್ನು ಹೇಗೆ ಇದನ್ನು ನೋಡಬೇಡುವ ಪ್ರಭು. ಕೆಲವೊಮ್ಮೆ ಏನಾಗ್ತದೆ ಅಂತ ಕೇಳಿದ್ರೆ, ಪ್ರಾಯ ಕಾಲದಲ್ಲಿ ಇದ್ದ ಬದ್ದ ಹೆಣ್ಣು ಮಕ್ಕಳು ಅಥವಾ ಹೆಣ್ಣಾದವಳು ಬಂದಂತಹ ಗಂಡಿನ ಎಲ್ಲಾ ಸಂಬಂಧವನ್ನು ಅವ ಕಪ್ಪು, ಅವ ಉದ್ದ, ಅವ ಸಪುರ ಅಂತ ಹೇಳಿ ತಿರಸ್ಕರಿಸುವುದು. ಮತ್ತೆ ಯಾವುದಕ್ಕೂ ಬೇಡದನ್ನು ಮದುವೆ ಆಗುವುದು. ಹಾಗಾಗ ಕೂಡದಲ್ಲ ಪ್ರಭು. ಇಲ್ಲಿಯವರೆಗೆ ಮದುವೆ ಆಗದೆ ಇದ್ದ ನೀನು ಯಾವೊಂದು ಹಿನ್ನೆಲೆಯೂ ಇಲ್ಲದ, ಯಾವುದೋ ಒಂದು ಚಂಡಮುಂಡನಂತ ಅಪರಬದ್ಧರು ಹೇಳಿದ ಕದಂಬ ಕಾಂತಾರದಲ್ಲಿದ್ದಾಳೆ ಎನ್ನುವುದಾಗಿ ಭಾವಿಸಿದ ಕಾಮಿನಿಗೆ ಮನಸೋಲುವಲ್ಲಿ ನೀನು ಯೋಚನೆ ಮಾಡಬೇಡುವ ಪ್ರಭು. ನೀನು ಕೈ ಹಿಡಿಯುವುದು ಹೆಂಡತಿಯನ್ನು ಮಾತ್ರ ಅಲ್ಲ, ದಾನವ ಕುಲದ ಉದ್ಧಾರಕಿಯನ್ನಾಗಬೇಡುವೆ. ಯಾಕೆ? ನೀನು ದೈತ್ಯನಾಥ. ನಿನಗೆ ಹೆಂಡತಿಯಾಗಿ ಬರುವವಳು ಸಹಜವಾಗಿಯೇ ದೈತ್ಯ ಕುಲ ಸಾಮ್ರಾಜ್ಞಿ ಆಗುತ್ತಾಳೆ. ಆ ಅರ್ಹತೆ ಅವಳಲ್ಲಿ ಉಂಟೋ ಇಲ್ವೋ? ನೀನು ಬಯಸಿದ್ದು ಭೋಗಪತ್ತಿಯನ್ನಲ್ಲ, ನೀನು ಬಯಸಿದ್ದು ಉಪಪತ್ತಿಯನ್ನಲ್ಲ, ನೀನು ಬಯಸಿದ್ದು ಧರ್ಮಪತ್ತಿಯನ್ನು ಎಂದಾದ ಮೇಲೆ 1000 ಸಲ ಆಲೋಚನೆ ಮಾಡಬೇಕು, ವಿಮರ್ಶಿಸು, ಯೋಚಿಸು, ವಿವೇಚಿಸು. ರಕ್ತ ಬೀಜ ಆಕೆ ತರುಣಿ ಅಲ್ವಾ? ರಕ್ತ ಬೀಜ ಬಯಸಿದರಲ್ಲಿ ಏನು ತಪ್ಪು? ಅದೇ ಅಲ್ಲ ಪ್ರಭು.
ಗುಣವತಿಯಾಗಿ, ರೂಪವತಿಯಾಗಿ, ಬುದ್ಧಿವಂತೆಯಾಗಿ, ವಿದ್ಯಾವಂತೆಯಾಗಿ, ಮನೆ ನಡೆಸುವಂತ ಗೃಹಿಣಿ ಶ್ರೇಷ್ಠಳಾಗಿ ಒದಗಿ ಬರಬೇಕು. ಇದರಲ್ಲಿ ಕೆಲವು ಇಲ್ಲದಿದ್ರು ದೊಡ್ಡ ವಿಷಯ ಅಲ್ಲ. ಯಾಕೆ ಒಂದಾದ್ರೂ ಗುಣ ಇದ್ರೆ ಸುಧಾರಿಸಬಹುದು. ಆದ್ರೆ ಯಾಕೆ ಗೊತ್ತುಂಟ, ಪ್ರಪಂಚದಲ್ಲಿ ಒಂದು 6 ಗುಣ ಇರಬೇಕು ಹೆಂಡತಿಯಲ್ಲಿ ಎನ್ನುವ ಶಾಸ್ತ್ರ ಉಂಟು. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಭೋಜ್ಯೇಶು ಮಾತಾ, ಕ್ಷಮಯ ದರಿತ್ರಿ, ಹೀಗೆಲ್ಲ ಉಂಟಲ್ಲ. ಹಾಗೆ ಎಲ್ಲ ಹುಡುಕಲಿಕ್ಕೆ ಹೋದ್ರೆ 6 ಮದುವೆ ಆಗ್ಬೇಕಾದಿತ್ತು. ಒಬ್ಬೊಬ್ಬರಲ್ಲಿ ಒಂದೊಂದು ಸಿಗುವುದೇ ಕಷ್ಟ, ಮತ್ತೆ 6 ಒಬ್ಬರಲ್ಲಿ ಸಿಗಲಿಕ್ಕೆ ಬಹಳ ಕಷ್ಟ ಉಂಟು. ಬಿಡುವ ಹೆಣ್ಣಾಗಿರ್ಬೇಕಲ್ಲ, ಮತ್ತೆ ಎಂತದು ಮತ್ತೆ ಹೆಣ್ಣಲ್ವಾ? ಅವಳು ಹೆಣ್ಣ, ಮತ್ತೆ ಯಾರು? ನಿನಗೆ ಪ್ರಮಾಣ ಯಾವುದು? ಚಂಡಮುಂಡರು ಹೇಳಿದ್ದು. ಹೌದಾ? ಈಗ ಇದ್ದಾರೆ ಚಂಡಮುಂಡರು? ಇಲ್ಲ. ಹೇಗೆ ಸತ್ರು? ಅವಳು ಬಂದದ್ದು. ಯಾವುದರಿಂದ ಬಂದದ್ದು? ಚಂಡಿಕೆಯಾಗಿ. ಈಗ ನೀನು ಮದುವೆ ಆಗಿ ಕೋಣೆ ಕರ್ಕೊಂಡು ಹೋಗುವಾಗ ಅವಳು ಚಂಡಿಕೆ ಆದ್ರೆ ಏನು ಮಾಡ್ತೀನಿ? ನಾಗೆಯಿಂದ ಒಬ್ಬನನ್ನು ಕೊಲ್ತಾಳೆ ಪ್ರಭು. ಧೂಮ್ರಾಕ್ಷ ಅವಳ ಬೆಂಕಿಗೆ ಸಾಯ್ತಾನೆ. ಅವಳನ್ನು ಮದುವೆ ಆಗಿ ಕರೆತಂದು ಏನು ಅಲ್ಲಿ ಕೊಂದದ್ದು ಕಡಿಮೆ ಆಯ್ತು ಅಂತ ಇಲ್ಲಿ ಸಭೆಯಲ್ಲಿ ಕೊಲ್ಲಿಸ್ತೀಯ? ಈಗ ಆಗ್ತದ ಇಲ್ವೋ ಎನ್ನುವುದು ಎರಡನೇ ವಿಷಯ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಲ್ವ? ನೀನು 14 ಲೋಕದ ತಿರುಗಾಟದಲ್ಲಿ ಹೆಣ್ಣು ಮಕ್ಕಳನ್ನು ನೋಡಿದ್ದು ಕಡಿಮೆಯ? ಕಣ್ಣಿನಲ್ಲಿ ಬೆಂಕಿ ಬಿಟ್ಟ ಹೆಣ್ಣನ್ನು ನೋಡಿದ್ಯಾ? ನಗೆಯಿಂದ ಕೊಂದ ಹೆಣ್ಣನ್ನು ನೋಡಿದ್ಯಾ? ಮೈ ಕೊಡಗಿದಾಗ ಚಂಡಿಕೆ ಬಂದ ಹೆಣ್ಣನ್ನು ನೋಡಿದ್ಯಾ? ಇವಳಲ್ಲಿ ಬರ್ತದೆ. ಯಾಕೆ ಬರ್ತದೆ? ಇವಳು ಹೆಣ್ಣಲ್ಲ, ಅವಳ ಆದಿಮಾಯೆ. ಯಾಕೆ ಬಂದಿದ್ದಾಳೆ? ದೈತ್ಯವರರ ಸಂಹರಿ ಶ್ರೀದಾಸರನ್ನು ಪೊರೆಯುವುದಕ್ಕೆ ಬಂದಿದ್ದಾಳೆ. ಅವಳಲ್ಲಿ ಕಾರುಣ್ಯ ಉಂಟು ಪ್ರಭು. ದೇವತೆಗಳ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಕಾರುಣ್ಯ ಇಲ್ಲ, ನಮ್ಮ ವಿಷಯದಲ್ಲಿ ಕಾಠಿಣ್ಯ. ಎಲ್ಲಿಗೆ ಹೇಗೆ ಬೇಕು ಹಾಗೆ ವ್ಯವಹರಿಸುವ ಇಚ್ಛಾಶಕ್ತಿ ಸಂಯುಕ್ತ ಇದ್ದಾಳೆ. ಬೆಂಕಿಯ ಹಾಗೆ. ಬೆಂಕಿ ಮೆದುವಾದ ಮಣ್ಣನ್ನು ಗಟ್ಟಿ ಮಾಡ್ತದೆ, ಗಟ್ಟಿಯಾದ ಕಬ್ಬಿಣವನ್ನು ಮೆತ್ತಗೆ ಮಾಡ್ತದೆ. ನಾವು ರಾಕ್ಷಸರು, ಗಟ್ಟಿ ಇದ್ದೇವೆ ಅಂತ ಹೊರಡುವುದು. ನಮ್ಮನ್ನು ಮೆತ್ತಗೆ ಮಾಡಲಿಕ್ಕೆ ಬಂದಿದ್ದಾಳೆ. ನಮಗಿನ್ನು ಬದುಕಿಲ್ಲ ಎನ್ನುವುದಾಗಿ ಭಯಗ್ರಸ್ತರಾದ ಮೆತ್ತಗಾದ ದೇವತೆಗಳನ್ನು ಅಭಯ ಕೊಟ್ಟು ಗಟ್ಟಿ ಮಾಡಲಿಕ್ಕೆ ಬಂದಿದ್ದಾಳೆ. ಸರ್ವೇಶ್ವರಿ. ಅವಳಲ್ಲಿ ಮೋಹ ಬೀರುವುದಕ್ಕೆ ಹೊರಟೆ ಪ್ರಭು. ಹಾಗಾಗಿ ಹೀಗೆ ಗೋಚರಿಸಿದ್ದಾಳೆ. ಜಿಯಾ, ಒಂದೊಂದು ಪ್ರಕರಣಗಳು ನಮಗೆ ತದ್ವಿರುದ್ಧವಾಗಿ ಉಂಟು. ನಿನ್ನ ಕರ್ಮವಿರಬಹುದು, ಈಗ ನಡೆಯುತ್ತಿರುವ ಕಾಲ ಇರಬಹುದು, ಎರಡೂ ನಮ್ಮ ಪ್ರಯೋಜನಕ್ಕೆ ವ್ಯತಿರಿಕ್ತ ಎನ್ನುವಾಗ ಸ್ವಲ್ಪ ಯೋಚಿಸುವುದು ಒಳ್ಳೆಯದು. ಶುಭಸ್ಯ ಶೀಘ್ರಂ, ಅಶುಭಸ್ಯ ಕಾಲಹರಣಂ. ಒಳ್ಳೆಯ ಕೆಲಸವ ಬೇಗ ಬೇಗ ಮಾಡು, ಕೆಟ್ಟ ಕೆಲಸವ ಸ್ವಲ್ಪ ಆಲೋಚನೆ ಮಾಡಿ ಮಾಡು. ಇದು ಕೆಟ್ಟದ್ದು ಪ್ರಭು, ಆಲೋಚಿಸು. ರಕ್ತ ಬೀಜ ಆಕೆಯನ್ನು ಹೊಗಳಿದೆ, ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸು. ಬಿಡು ಪ್ರಭು. ಯಾವುದನ್ನು? ಬಿಡು
ನಿನ್ನ ಮನಸ್ಸಿನಲ್ಲಿ ದಾನವ ಸಂಕುಲಕ್ಕೆ ತಿಲಾಂಜಲಿ ಕೊಟ್ಟು ಮೂರ್ಖತೆಗೆ ಮನೆ ಮಾಡಿ ಕೊಟ್ಟಿಯೋ ಅಲ್ಲಿಂದ ಈ ಅನಾಹುತ ಪರಂಪರೆ ಆಗುವುದಕ್ಕೆ ತೊಡಗಿದೆ ಪ್ರಭು. ಜೀವನಾನುಭವಿಗಳ ದಾರ್ಶನಿಕರ ಮಾತೊಂದುಂಟು, ಯಾರನ್ನು ಪೂಜಿಸಬೇಕು ಅವರನ್ನು ಪೂಜಿಸದೇ ಇದ್ರೆ, ಯಾರನ್ನು ಪೂಜಿಸಬಾರ್ದು ಅವರನ್ನು ನಮ್ಮ ಕೆಲಸ ಆಗಬೇಕು ಅಂತ ಪೂಜಿಸಿದ್ರೆ 3 ಪರಿಣಾಮ ಆಗ್ತದೆ. ಯಾವುದೆಲ್ಲ? ಭಯ, ಕ್ಲೇಶ, ಮರಣ. ಪ್ರಭು, ನೀನು ಪೂಜಿಸಬೇಕಾದವರನ್ನು ಪೂಜಿಸುತ್ತಾ ಇಲ್ಲ, ಅಪೂಜ್ಯರಾದವರಿಗೆ ಮನ್ನಣೆ ಕೊಟ್ಟಿದ್ದಿ. ಸುಗ್ರೀವನಿಗೆ ತಿರಸ್ಕಾರ, ಚಂಡಮುಂಡರಿಗೆ ಪುರಸ್ಕಾರ. ಮರಣ ಬಂದಿದೆ, ದಾನವರ ಮನಸ್ಸಿನಲ್ಲಿ ಭಯ ಉಂಟಾಗಿದೆ, ಶೋಣಿತಾಪುರಕ್ಕೆ ಕ್ಲೇಶ ಬಂದಿದೆ. ಪ್ರಭಾ, ಬದಲಿಸಬೇಕು. ಯಾವುದನ್ನು? ಬಂದವಳು ತ್ರೈಜಗದೊಡನೆ ನಿನ್ನ ನಿರ್ಧಾರವನ್ನು ಬದಲಿಸಬೇಕು. ಜಡಜ ಪೀಠನ ವರ ಅವಳ ಮುಂಭಾಗದಲ್ಲಿ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ? ಯಾಕೆ? ಅವಳೇ ಕೊಟ್ಟದ್ದು ಪ್ರಭು. ನಾವು ನದಿಯನ್ನು ದೋಣಿಯಲ್ಲಿ ದಾಟ್ತೇವೆ ಎನ್ನುವ ಕಾರಣಕ್ಕಾಗಿ ಸಮುದ್ರವನ್ನು ಆಗುವುದಿಲ್ಲಲ್ಲ ಪ್ರಭು. ಸಮುದ್ರ ಬಹಳ ದೊಡ್ಡದು. ನೀನು ಯಾವ ಜಡಜ ಪೀಠನ ಹೊರ ಪಡೆದಿದ್ಯೋ ಅದು ನದಿಯಿಂದ ಪಡೆದ ನೀರು. ಇದು ಆಳವಾದ ವಿಸ್ತಾರವಾದ ಸಮುದ್ರ ಬಂದಿದೆ. ನದಿ ದಾಟುವುದಕ್ಕೆ ಉಪಯೋಗಿಸುವ ಮಾಧ್ಯಮ ಅವಳ ಮುಂದೆ ನಡೆಯುವುದಿಲ್ಲ. ಜಿಯಾ, ಅವಳು ಅಮ್ಮನಾಗಿ ಬಂದಿದ್ದಾಳೆ. ಅಮ್ಮ ಅಂತ ಕಾಣದೇ ಇದ್ರೆ ಯಮ ಸದೃಶಳಾಗಿ ಬಂದಿದ್ದಾಳೆ. ಸುಗ್ರೀವನಿಗೆ ಅಮ್ಮನಾದಳು. ಯಾಕೆ? ಯಾಕೆ? ಮುಗ್ಧನಾದ. ಮುಗ್ಧತೆ ಯಾವಾಗ ಇರ್ತದೋ ಆಗ ದೊಡ್ಡವ ಸಣ್ಣವ, ಆ ಜಾತಿಯವ ಈ ಜಾತಿಯವ, ನಾನು ಇಷ್ಟು ದೊಡ್ಡವನ ಮಗ ಅಷ್ಟು ದೊಡ್ಡವನ ಮಗ, ಈ ಭಾವವೇ ಇರುವುದಿಲ್ಲ. ನಾನು ಶೋಣಿತಾದೀಪ, ನಾನು 14 ಲೋಕದ ಒಡೆಯ, ನಾನು ಶುಂಭ, ನಾನು ಆಯುರ್ಭೋಜನ ಮಾಡಿದವ. ಇದು ಯಾವಾಗ ಬರೋದು ಗೊತ್ತುಂಟಾ? ಯಾವಾಗ? ಬುದ್ಧಿವಂತಿಕೆಯಿಂದ ಯೋಚಿಸಿದ್ರೆ. ಮುಗ್ಧನಾಗಿ ಯೋಚಿಸಂತೆ. ಲೋಕದಲ್ಲಿ ಏನೂ ಇಲ್ಲ, ಎಲ್ಲವೂ ಸಂಕಲ್ಪ ಶಕ್ತಿಯ ಕೊಡುಗೆ ಮಾತ್ರ. ಪ್ರಭು, ತಾಯಿಯ ಮುಂಭಾಗದಲ್ಲಿ ತಲೆ ಭಾಗದ ಮಗ, ಗುರುವಿನ ಮುಂಭಾಗದಲ್ಲಿ ಬೆನ್ನು ಬಾಗಿಸದ ಶಿಷ್ಯ, ತಂದೆಯ ಮುಂಭಾಗದಲ್ಲಿ ವಿಧೇಯನಾಗದ ಮಗ, ಅವ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟ? ಇಲ್ಲ. ಅದು 3 ಇರುವುದ ಲೋಕದಲ್ಲಿ. 4ನೇದೊಂದಿಲ್ವಾ? ಯಾವುದು? ದೇವರು. ದೇವರ ಮುಂದೆ ವಿಧೇಯನಾಗಬೇಡುವ? ನೀನು ಹೇಳಿ ಕೇಳುವಿ, ನಾನು ಬ್ರಹ್ಮನಿಗೆ ಕೈ ಮುಗಿದಿದ್ದೇನೆ ಅಂತ. ಈಗ ಬ್ರಹ್ಮ ಬಂದ್ರು ನೀನು ಲೆಕ್ಕಿಸ್ತೀಯ? ಯಾಕೆ? ಪಡೆದದ್ದು ಪಡೆದಿದ್ದಿ. ಪ್ರಭು, ನಾವು ನಮಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಆದ್ರೆ ಮತ್ತೆ ನಮಗೆ ಬೆಳವಣಿಗೆ ಇಲ್ಲ. ಒಬ್ಬರಾದ್ರೂ ನಮಗೆ ಹೇಳಲಿಕ್ಕೆ ಬೇಕು, ಆಗ ಬೆಳವಣಿಗೆ ಬರ್ತದೆ. ಹಾಗಾಗಿ ಒಂದು ಕೆಲಸ ಮಾಡು ಪ್ರಭು, ನಿನ್ನ ಬೆಳವಣಿಗೆ ಕುಂಠಿತಾದದ್ದು ಯಾಕೆ ಗೊತ್ತುಂಟಾ? ನಿನ್ನದು ಸರಿ ಅಂತ ಹೇಳುವವರು ಇಲ್ಲಿವರೆಗೆ ಬರ್ಲಿಲ್ಲ, ಈಗ ಬಂದಿದ್ದಾಳೆ. ನಿನಗೆ ಬೆಳವಣಿಗೆಗೆ ಒಳ್ಳೆ ಪೂರಕ. ಬೆಳವಣಿಗೆ ಆಗಬೇಕು, ಅವಳು ಕೈ ಎತ್ತಿ ನಡೆಸಬೇಕು. ಅವಳು ಕೈ ಎತ್ತುದು ಯಾರನ್ನು ಗೊತ್ತುಂಟಾ? ನಾನು ನೇರ ನಡೀತೇನೆ ಅಂತ ಹೇಳುವವನಲ್ಲ, ಬೀಳುವವನನ್ನು ಮಾತ್ರ ಕೈ ಹಿಡಿದು ನಡೆಸುವುದು ಅವಳು. ಒಮ್ಮೆ ಬಿದ್ರೆ ಏನು ಪ್ರಭು? ಹೇಗೆ? ಕಾಲಿಗೆ. ನನಗಿಂತ ಮೊದಲು ಇವ ಹೋಗ್ತಾನೆ ಎಂಬುದಾಗಿ ಇಲ್ಲಿ ಬಂದು ಎಳೆದು ಬೇರೆ ಎಂತದ್ದು ಇದ್ದದ್ದು ಆಗಿ ಮಾಯೆ, ಲೋಕವನ್ನೇ ಕಾಯುವ ತಾಯಿ ದೇವಿ. ತಾಯಿ ತಾಯಿ ಆದ್ರೆ ನಮ್ಮವರನ್ನು ಬಂದದ್ದು ಯಾಕೆ? ತಾಯಿ ಆದ ಕಾರಣವೇ ಯಾಕೆ? ಅದು ಅವಳು 33 ಕೋಟಿ ದೇವತೆಗಳಿಗೆ ತಾಯಿ ಅಲ್ವಾ? ಈಗ ನಿನಗೆ 2.5 ವರ್ಷ ಇರುವಾಗ ನಿನ್ನ ತಾಯಿ ಕೊಟ್ಟ ಆಹಾರವನ್ನು ಈಗಲೂ ಕೊಡ್ತಾಳ? ಇಲ್ಲ. ಯಾಕೆ ಕೊಡುದಿಲ್ಲ? ಯಾಕೆ? ಈಗ ಜಗಲಿಕ್ಕೆ ಆಗ್ತದೆ ನಿನಗೆ. ಅವಳು ಹಾಗೆ ಯಾರು ರಕ್ಷಿಸಬೇಕಾದವರು, ಯಾವನು ಅಲ್ಲಿದ್ದವ ಯಾವನು ಅಲ್ಲಿಲ್ಲದವ ಹಾಗೆ ಕಲಸಿ ಕೊಡುದವಳು. ಇನ್ನು ನಿನ್ನಿಂದ ಕೇಳಿದ್ದನ್ನೆಲ್ಲ ನಾನು ತಿಳಿಬೇಕಲ್ವ? ನಿನಗೆ ತುಂಬಾ ಗೊತ್ತುಂಟು, ಆದ್ರೆ ಸಮಸ್ಯೆ ಏನು ಗೊತ್ತುಂಟು? ಎಂತದು? ಬಾವಿಗಿಂತ ಹೆಚ್ಚು ಸಮುದ್ರದಲ್ಲಿ ನೀರಿರ್ತದೆ, ಬಾಯಾರಿಕೆ ಆದ್ರೆ ಬಾವಿಯ ನೀರೇ ಆಗ್ಬೇಕು. ಅದು ಗೊತ್ತುಂಟು ನನಗೆ. ಇದು ಸಮುದ್ರ ಅದು ಗೊತ್ತುಂಟು ನಿನಗೆ. ಕೆಲವೊಮ್ಮೆ ಮರ್ತೋಗ್ತದೆ. ಏನು ಮರೆತೋಗುದು? ನನಗೆ ಯಾವುದು ಮರೆತು ಹೋಗುದಿಲ್ಲ, ಗೊತ್ತಾಯ್ತಲ್ಲ?
ಹೇಳಿದೆ. ನನ್ನ ಬಗ್ಗೆ ನಿನಗೆ ಏನು ಗೊತ್ತಾ? ಏನು ಗೊತ್ತಾ? ಕಡುಗಲಿತನದಿಂದ ಪುಡವಿ ಮೂರರನ್ನು ಗಡಗಡ ನನಗೆ ಆ ಬಡ ಹುಡುಗಿ ನನಗೆ ಯಾವ ಲೆಕ್ಕ? ಅದು ನನಗೆ ಬಿಡು. 5 ವರ್ಷದ ಮಗುವಿಗೂ ನಮ್ಮೊಟ್ಟಿಗಿದ್ದವನಿಗೆ ಬಾಯ್ಪಾಠ ಬಂದಿತ್ತು. ನಿನ್ನ ಪ್ರಭಾವ ಅಷ್ಟು ಎತ್ತರ, ಅಷ್ಟು ಎತ್ತರಕ್ಕೆ ನಾನು ಏರಿದ್ದೇನೆ. ಹೇಳಿಕೊಟ್ಟವ್ರು ಯಾರು ಗೊತ್ತಾ? ನನ್ನ ಗುರುಗಳು. ಬೇಸರ ಮಾಡಬೇಡ. ಎಂತದು? ಹೆಚ್ಚು ಎತ್ತರಕ್ಕೆ ಬೆಳೆದದ್ದಕ್ಕೆ ಬೇಗ ಸಿಡಿಲು ಬಡಿಯುವುದು. ಅದು ಗೊತ್ತಿದೆ ನನಗೆ. ಈಗ ನಾನು ಸಾಯ್ಬೇಕು ಅಂತ ನಿನ್ನ ಅರ್ಥ? ಸಾಯ್ಬಾರ್ದು ಅಂತ. ಹೌದಾ? ನಿನ್ನ ಮುಖ ನೋಡುವಾಗ ನನಗೆ ಗೊತ್ತಾಯ್ತು. ಏನಾಗಿದೆ? ದರಿದೆಯಾ? ಹಾಗೆ ನಾನೆಲ್ಲ ಬೆವರಿದೆ ಅಂತ ಭಾವಿಸಿದೆ. ದರಿದೆಯಾ? ನನ್ನನ್ನು ಇಲ್ಲಿಯೇ ಕೊಂದೆ ನೀನು. ಯಾವಾಗ ರಣಹೇಡಿ ಎಂದೆಯೋ ಮತ್ತೆ ನಾನು ಸಾಯ್ಬೇಕಾ? ಪ್ರಭು, ಇನ್ನು ಇದ್ದರೂ ಹೋದರು ನನ್ನ ಹೆಣ ಹೋಗು. ಆಶ್ರಿತ ಜನ
ಬಂದು ತಲುಪಿದಂತಹ ಜಾಗ ಕದಂಬವನ. ಬೆಳಕಿನ ಪ್ರಭೆ, ಆಹಾ, ಲೋಕಕ್ಕೆ ಬೆಳಕನ್ನು, ಜ್ಞಾನವನ್ನು, ಅಭಯವನ್ನು ಕೊಡುವುದಕ್ಕೆ ಬಂದಂತ ಜಗನ್ನಾಟಕ ದಾರಿಣಿಯನ್ನು ನಮಗೆ ಸ್ಪಷ್ಟ ತೋರಿಸಿತು. ಅವಳನ್ನು ನೋಡುವಾಗ ಸ್ವರ ಗದ್ಗದವಾಯಿತು, ಗಂಟಲೊಣಗಿ ಬಂತು, ಎದೆ ತುಂಬಿತು, ಕಣ್ಣಾಲಿಗಳು ಬತ್ತಿ ಹೋದವು. ನಾವು ಯಾವುದನ್ನು ಮರೆತರೂ ಈ ಜಾಗವನ್ನು ಮರೀಲಿಕ್ಕಿಲ್ಲ ನಾವು. ಯಾಕಂದ್ರೆ ಸಾಮಾನ್ಯವಾದದ್ದನ್ನೆಲ್ಲ ಈ ಜಾಗದಲ್ಲಿ ಕಳ್ಕೊಂಡದ್ದು. ಯಾವತ್ತಿಗೂ ನಾವು ಬೆಳಿಗ್ಗೆ ಎದ್ದು ಯಾವುದನ್ನು ಸ್ಮರಿಸ್ತೇವೋ ಅಂತ ಬಹುದೊಡ್ಡದನ್ನು ಕಳ್ಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯಾದವ ಬದುಕಿರುತ್ತಾ ಮತ್ತೊಬ್ಬರಿಗೆ ತನ್ನ ಕಾರ್ಯದ ಮೂಲಕ ನೆನಪಿಸುವುದೊಂದು, ಸತ್ತ ಮೇಲೂ ಸತ್ತರೆ ಹಾಗೆ ಸಾಯಬೇಕು ಎನ್ನುವುದಾಗಿ ಉಳಿದವರು ಆಶಿಸುವ ಹಾಗೆ ಮರಣವನ್ನು ಹೊಂದುವುದು ಮತ್ತೊಂದು. ಏನು ಮೆರೆದಿದ್ದ ಒಂದು ಕಾಲದಲ್ಲಿ ಬರಲಿಕ್ಕೆ 1000 ಜನ ಬರಬಹುದು, ಆದರೆ ನಾವು ಮೆಚ್ಚಿದ ಮಹಿಷ ಮಾತ್ರ. ಅವನಂತವನನ್ನೇ ಕಳ್ಕೊಂಡಿದ್ದೇವೆ ಶೋಣಿತಾಪುರದಲ್ಲಿ ನಾವು. ಮತ್ತೆ ಉಳಿದವರೆಲ್ಲ ಎಂಥದ್ದು? ಹೃದಯದಲ್ಲಿರುವಂತಹ ಜೀವಕ್ಕೂ ದೈಹಿಕವಾಗಿರುವ ಜೀವಕ್ಕೂ ವ್ಯತ್ಯಾಸ ಉಂಟು. ದೈಹಿಕವಾಗಿ ಯಾರನ್ನು ನೋಡಿ ಜೀವಂತವಾಗಿದ್ದೇವೆ ಅಂತ ನಾವು ಭಾವಿಸ್ತೇವೋ ಅವ ಕಣ್ಮರೆಯಾದ ಮೇಲೆ ಮರೆತು ಹೋಗ್ತಾನೆ. ಯಾವನು ಹೃದಯಸ್ಥವಾಗಿರ್ತಾನೋ ಅವ ದೈಹಿಕವಾಗಿ ಇಲ್ಲದೆ ಇದ್ರೂ ಜೀವಂತವಾಗಿರ್ತಾನೆ. ಇವಳನ್ನು ನೋಡಬೇಕಾದದ್ದು ಯಾವುದೋ ಚರ್ಮದ ಚಕ್ಷುಗಳಿಂದ ಅಲ್ಲ, ಇವಳನ್ನು ನೋಡಬೇಕಾದದ್ದು ಅಂತರಂಗದ ಎದೆಯ ಭಾವದಿಂದ. ಗಾಢಗರ್ವ, ದಾನವರ ಕುರಿತಾಗಿ ಬಹುದೊಡ್ಡದಾದಂತಹ ನಿಗ್ರಹದ ಮನಸ್ಸನ್ನು ಇರಿಸಿಕೊಂಡು ಕುಳಿತಿದ್ದಾಳೆ. ಏನು ಮಾಡೋಣ ಹೇಳಿ? ನಾವು ಮಾಡಿದಂತಹ ಅನ್ಯಾಯ, ಅನಾಚಾರ, ಅತ್ಯಾಚಾರಗಳು ಕರುಣೆಯ ಕಡಲೇ ಬತ್ತಿ ಹೋಗುವ ಹಾಗೆ ಮಾಡಿದೆ. ಬೇಸಿಗೆ ಬರುವಾಗ ನದಿ ಬತ್ತಿ ಹೋದೀತು, ಬೇಸಿಗೆ ಬರುವಾಗ ಕೆರೆ ಬತ್ತಿ ಹೋದೀತು. ಆದರೆ ಸೆಕೆ ಇರಲಿ ಮಳೆ ಇರಲಿ ಸಮುದ್ರ ಬತ್ತಿ ಹೋಗ್ತದೆಯೇ? ಸಮುದ್ರ ಬತ್ತಿ ಹೋಯಿತೋ ಪ್ರಪಂಚ ನಾಶ ಆಯಿತು ಅಂತ ಅರ್ಥ. ಇವಳನ್ನು ಕರುಣೆಯ ಹೊಳೆ ಅಂತ ಕರೆಯುವುದಲ್ಲ, ಕರುಣೆಯ ಸರೋವರ ಅಂತ ಕರೆಯುವುದಲ್ಲ, ಕರುಣೆಯ ಕಡಲು ಅಂತ ಕರೆಯುವುದು. ಅವಳ ಅಂತರಂಗದ ಕರುಣೆಯೇ ಬತ್ತಿ ಹೋಗುವಷ್ಟು ನಾವು ಅನಾಚಾರ ಮಾಡಿದ್ದೇವೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಕ್ಷಮೆ ಇಲ್ಲದ ಅಕ್ಷಮ್ಯ ಒಂದೊಂದನ್ನು ಮಾಡಿದ ಕಾರಣ ಮಾಡಿದ್ದು ನಡೆಯುತ್ತದೆ. ಧನ ಇರುವುದು ಮದ ತೋರಿಸುವುದಕ್ಕಲ್ಲ, ವಿದ್ಯೆ ಇರುವುದು ವಿವಾದಕ್ಕಲ್ಲ, ಬಲ ಇರುವುದು ಶೋಷಣೆಗಲ್ಲ. ಧನ ಇರುವುದು ದಾನಕ್ಕೆ, ವಿದ್ಯೆ ಇರುವುದು ಜಿಜ್ಞಾಸುಗಳಿಗೆ ಹೇಳುವುದಕ್ಕೆ, ಬಲ ಇರುವುದು ಆರ್ತರ ಸಂರಕ್ಷಣೆಗೆ. ಈ ಮೂರನ್ನು ಒಂದು ದಿವಸವೂ ನಾವು ಮಾಡಲಿಲ್ಲ. ದೇವತೆಗಳ ಕಣ್ಣೀರಿನಲ್ಲಿ ನಮ್ಮ ಅನ್ನ ಬೇಯಿಸಿದೆವು, ಋಷಿ ಮುನಿಗಳ ರಕ್ತದಲ್ಲಿ ನಮ್ಮ ಬದುಕಿನ ಪಂಚಾಂಗವನ್ನು ಕಟ್ಟಿಕೊಂಡಿವು. ಮತ್ತೆ ಎಲ್ಲಿಗೆ ಹೋಗ್ತದೆ? ಗಾಳಿಯ ಬೀಜ ಬಿತ್ತಿದ ಗಾಳಿಯ ಹೊಡೆತ ತಿನ್ನದೇ ಇರ್ತೇವೆಯೇ? ಮಾಡಿದ ಕರ್ಮದ ಫಲ ಮಾಡಲು ಇನ್ನೇನ ಕಟ, ಇನ್ನು ಏನು ಮಾಡಿಯೂ ಪ್ರಯೋಜನ ಇಲ್ಲ. ಶುಂಭನ ಕೂಡೆ ಭಾಷೆಯ ನುರಿದು ಬಂದಿಗೆ ಕೇಡು ಇವಳಿಂದ ಬದ್ದ. ಚಂಡಮುಂಡ ಧೂಮ್ರಾಕ್ಷರಿಗೆ ಬಂದಂತಹ ಹಣನ ಹಾನಿ ನಮಗೆ ಸ್ಪಷ್ಟ ಹೇಳ್ತದೆ. ನಮಗೆಲ್ಲ ಇದೇ ಗತಿ. ಲೋಕದಲ್ಲಿರುವ ಬಹುದೊಡ್ಡ ಆಶ್ಚರ್ಯ ಯಾವುದು? ಕೆಳಗಿನಿಂದ ನೀರು ಮೇಲೆ ಹೋಗುವುದು ಆಶ್ಚರ್ಯ ಅಲ್ಲ. ದಿವಸಕ್ಕೆ ಇಷ್ಟು ಜನ ಸತ್ರು ನಾನು ಸಾಯ್ಲಿಕ್ಕಿಲ್ಲ ಅಂತ ಭಾವಿಸಿ ಬದುಕುತ್ತಾರಲ್ವ, ಅದೇ ಆಶ್ಚರ್ಯ. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಮಂದಿ ಸತ್ತ ಮೇಲೂ ಶುಂಭ ತಲೆಬಾಗದೆ ನಾನು ಅವಳನ್ನು ತರ್ತೇನೆ ಅಂತ ಹೊರಟಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ಅದ್ಭುತ ಮತ್ತೊಂದುಂಟ? ಹೇಗೆ ಸರಿ ಮಾಡುವ? ಸರಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸರಿ ಮಾಡಬೇಕು ಅಂತ ಅವಳಿಗೆ ಕಾಣಬೇಕು.
ಮಂತ್ರದಲ್ಲಿ, ತೀರ್ಥದಲ್ಲಿ, ದ್ವಿಜರಲ್ಲಿ, ವೈದ್ಯರಲ್ಲಿ, ಉಪಾಧ್ಯಾಯರಲ್ಲಿ, ದೇವರಲ್ಲಿ ನಂಬಿಕೆಯೇ ನಿಜವಾದ ಪರಿಣಾಮ. ಒಂದು ಮಂತ್ರ ಹೇಳ್ತೇವೆ, ಆಗ್ತದೋ ಇಲ್ವೋ ಅಂತ ಮಂತ್ರ ಹೇಳಿ ಪ್ರಯೋಜನ ಇಲ್ಲ. ತೀರ್ಥ ತೆಗೆದುಕೊಳ್ಳುವಾಗ ಈ ತೀರ್ಥ ತೆಗೆದುಕೊಂಡ್ರೆ ನನಗೆ ಶೀತ ಬಂದಿತ್ತ, ಶೀತವೇ ಬಂದಿತ್ತು. ತೀರ್ಥ ತೆಗೆದುಕೊಳ್ಳುವಾಗ ಏನೂ ಆಗುವುದಿಲ್ಲ ಎನ್ನುವ ನಂಬಿಕೆಯ ಭಾವದಿಂದ ತೆಗೆದುಕೊಳ್ಳಬೇಕು. ಬ್ರಾಹ್ಮಣರಿಗೆ ಕೈ ಮುಗಿಯುವಾಗ, ನಾವು ವಿದ್ಯೆ ಕಲಿಯುವ ಉಪಾಧ್ಯಾಯರಲ್ಲಿ, ಗುರುಗಳಲ್ಲಿ, ವೈದ್ಯರಲ್ಲಿ ಈ ಮದ್ದು ಆಗ್ತದೋ ಇಲ್ವೋ ಅಂತ ಯೋಚನೆ ಮಾಡಿದರೆ ಆಗುವ ಮದ್ದು ಆಗಲಿಕ್ಕಿಲ್ಲ. ಆಮೇಲೆ ದೇವರಲ್ಲಿ, ನಮಗೇನು ಬೇಕು ಅಂತ ದೇವರಲ್ಲಿ ನಾವು ಹೇಳಬೇಕಾ? ನಮಗೇನು ಬೇಕು ಅಂತ ನಮಗಿಂತ ಹೆಚ್ಚು ದೇವರಿಗೆ ಗೊತ್ತಿಲ್ವಾ? ನಂಬಿಕೆಯಿಂದ ಕೈ ಮುಗಿದರೆ ಸಾಕು. ನೋಡುವ ಕೈ ಮುಗಿಯುವ ದಾನವರು ಮತ್ತೊಮ್ಮೆ ಕೈ ಎತ್ತಿ ನಿಲ್ತಾರೋ, ಅಥವಾ ಈ ಕೈ ಮುಗಿಯುವಿಕೆಗೂ ಕೊಡುವಂತಹ ಪರಿಣಾಮದಲ್ಲಿ ವ್ಯತ್ಯಾಸ ಇಲ್ವೋ? ನಿರ್ಣಯ ಅವಳದ್ದು, ತುಂಬು ನಿರೀಕ್ಷೆ ನನ್ನ. ಪಾದದ್ವಯಗಳಿಗೆ ಬೊಡಮುಟ್ಟಿದ್ದೇನೆ. ಎದ್ದೇಳು. ನನ್ನ ಹೆಸರು ರಕ್ತಬೀಜ. ಶೋಣಿತಾಪುರದಿಂದ ಬಂದೆ. ಶುಂಭದವರೆಗೆ ಅಳಿಯನೂ ಹೌದು, ಅಮಾತ್ಯನೂ ಹೌದು. ತಾಯೇ, ಶೋಣಿತಾಪುರಕ್ಕೆ ಕಾಳಗ ಎನ್ನುವುದು ಹೊಸತಲ್ಲವಮ್ಮ. ನಮ್ಮ ಬದುಕಿನ ಮುಟಪುಟದಲ್ಲಿಯೂ ಕಾಳಗದ ಅಕ್ಷರ ಬರೆಯಲ್ಪಟ್ಟಿದೆ. ನಾವು ನಿಂತದ್ದೇ ವಿಕ್ರಮದ ಮೂಲಕ. ಅಂತ ನಮ್ಮಲ್ಲಿಯೇ ವಿಕ್ರಮದ ಪಣವನ್ನು ಇರಿಸಿದೆ. ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ,
ಮದುವೆ ಎನ್ನುವ ನೆವನದಿಂದ ಆದ ಮಾರಣ ಹೋಮ ಸ್ವಲ್ಪ ಅಲ್ಲಮ್ಮ, ಶೋಣಿತಕ್ಕೆ ಶೋಣಿತವೇ ರಕ್ತದ ಹೊಳೆಯಲ್ಲಿ ಮುಳುಗೇಳ್ತಾವ. ಚಂದಿರ ಮುಖಿ ಇನ್ನೊಂದು ಚಂಡಮುಂಡರು ಕಂಡರು ಶುಂಭನಲ್ಲಿ ಬಂದು ಹೇಳಿದರು, ನೋಡಿದವರನ್ನೇ ಯಾವತ್ತು ಬಯಸದವ, ನೋಡದ ನಿನ್ನನ್ನು ಬಯಸಿದನಮ್ಮ. ನಮ್ಮ ಶುಂಭ ಹಾಗೆ ಏನನ್ನು ಸಂಪಾದನೆ ಮಾಡಲಿ ಅವನಿಗೆ ಬೇಕಾಗಿ ಉಪಯೋಗಿಸಿದ್ದು ಕಡಿಮೆ. ಅವ ದಾನವರ ಹೊಟ್ಟೆ ತುಂಬಿದ ಮೇಲೆ ಅವನ ಊಟ, ದಾನವರು ನಿದ್ರೆ ಮಾಡಿದ ಮೇಲೆ ಅವ ಮಲಗುವುದು, ದಾನವರಿಗೆ ಭದ್ರತೆ ಸಿಕ್ಕಿದ ಮೇಲೆ ಅವ ಮನೆಯ ಒಳಗೆ ಹೋಗುವುದು. ಬಹುಶಃ ಹೀಗಿರ್ಬೇಕಮ್ಮ. ಅವ ಅವನಿಗೆ ಬೇಕಾಗಿ ಮದುವೆ ಆಗುದಲ್ಲ, ಚಂಡಮುಂಡರಿಗೆ ಹೇಳಿದ್ದಕ್ಕೆ ಬೇಕಾಗಿ ಮದುವೆ ಆಗುದು. ಅಂದ್ರೆ ಅವನಿಗೆ ಬೇಕಾಗಿ ಯಾವುದನ್ನು ಬಯಸಲಿಲ್ಲ ಅವ. ಹಾಗಾಗಿ ಇಲ್ಲಿವರೆಗೆ ಯಾವ ಹೆಣ್ಣನ್ನು ನೋಡಿದ್ರು ಬಯಸದೇ ಇರುವ ಅವ ಚಂಡಮುಂಡರಿಗೆ ಬೇಕಾಗಿ ಬಯಸಿದ್ದಾನೆ ಎಂದಾದ್ರೆ ದಾನವ ಕುಲದ ಮೇಲಿರುವ ಪ್ರೇಮ ಅಮ್ಮ ತಾಯೇ, ಅವನಲ್ಲಿರುವ ದಾನವ ಕುಲದ ಮೇಲಿನ ಪ್ರೇಮ ತಾಯಿಯಾಗಿ ಉಳಿಯಿತು ಎಂದಾದ್ರೆ ಅದಕ್ಕೆ ಸಹಕಾರ ಮಾಡುವ ಯಾರನ್ನಾದ್ರೂ ಅವ ಪ್ರೇಮಿಸ್ತಾನೆ. ತಾಯೇ, ಸುಗ್ರೀವನನ್ನು ಸಾಯಿಸಿ ಬದುಕಿಸಿದೆಯಲ್ಲ, ಈಗ ಎಷ್ಟೆಲ್ಲ ಮಂದಿ ಸತ್ತಿದ್ದಾರೆ, ಅದಕ್ಕೆ ಬೇಕಾಗಿ ಅವನಿಗೆ ಬೇಸರ ಉಂಟು. ನಿನಗೆ ದೇವಲೋಕವನ್ನು ಬಿಟ್ಟು ಕೊಡಬೇಕು ಎನ್ನುವಂತ ನಿರ್ಬಂಧ ಇದ್ರೆ ಒಂದು ನಿರ್ಬಂಧ ಹೇಳಮ್ಮ, ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ದೇವಲೋಕ ಬಿಟ್ಟು ಕೊಡ್ಬೇಕು ಅಂತ ಹೇಳು. ಅವ ನಿನಗೆ ಬೇಕಾಗಿ ಇಷ್ಟು ದಾನವರು ಸಾಯುವಾಗಲೂ ನಿನ್ನನ್ನು ಬಿಡ್ಲಿಲ್ಲ, ನಿನಗೆ ಬೇಕಾಗಿ ದೇವಲೋಕ ಬಿಟ್ಟು ಕೊಡುದಿಲ್ವಾ? ಒಂದು ಪ್ರಯತ್ನ ಮಾಡಮ್ಮ, ಆಗ್ತದಿಲ್ವ ಮತ್ತೆ ವಿಷಯ ಇಷ್ಟೆಲ್ಲ ಆಗಿದೆ ಅಂತ ಒಂದು ಹೋಗಿ ಅವನ ಕೈ ಹಿಡಿದು ದೇವಲೋಕ ಬಿಟ್ಟು ಕೊಡು ಅಂತ ಹೇಳಿದ್ರೆ ಬಿಟ್ಟು ಕೊಡದೆ ಎಲ್ಲಿ ಹೋಗ್ತಾನೆ? ಪ್ರಯತ್ನ ಮಾಡುವ ಅಮ್ಮ, ಆದ್ರೆ ಸುಲಭದಲ್ಲಿ ಮುಗಿಯುತ್ತದೆ. ಹಾಗಾದ್ರೆ ಹೇಗೂ ನಿನ್ನ ಕತ್ತಿಯಲ್ಲಿ ಹರಿತ ಕಡಿಮೆ ಆಗ್ಲಿಲ್ಲ ಅಲ್ಲ, ಮುಂದುವರಿಸಬಹುದು. ಬರ್ಬೇಕಮ್ಮ, ಬರ್ಬೇಕು ಬರ್ಬೇಕು. ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ, ಪೂರ್ವವನ್ನೇ ಹರಿಯಬಿಟ್ಟಿಯಲ್ಲ. ಸಂತುಷ್ಟಳಾದೆ ನಾನು. ನನ್ನನ್ನು ಬಯಸಿದಂತಹ ನಿನ್ನೊಡೆಯ ಶುಂಭನ ಕುರಿತಾಗಿ ಚೆನ್ನಾಗಿ ಅರ್ಥವಿಸಿಕೊಂಡೆ, ಪಣವನ್ನು ತಿಳಿಸಿದೆ. ಆದರೂ ಅವನ ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೂಡಿಸಿದವರಿದ್ದಾರೆ. ಈಗ ಒಬ್ಬ ಸ್ತ್ರೀ ಭ್ರಾಂತರಾಗಿ ಗಂಡನದ್ದಾರ ಮನೆಯಲ್ಲಿ ಕುಳಿತಿದ್ದಾರಲ್ಲ, ಅವನೊಬ್ಬ ರಣ ಹೇಳಿ ಅವನ ಕುರಿತು ಆಡುತ್ತಿರುವ ನೀನು ಒಬ್ಬ ಅಲ್ಪ ತೊಳಗ.
ಇಂಡಿಯೋಡೆ ಬೋಯ್ ಈ ತೋಟದ ಮೂಳೆ ಎತ್ತೆ ಬೀಳ್ತೊಂದು ದೇವೇಂದ್ರ ದೇವೇಂದ್ರ ಒಳ್ಳೆ ಪಾಲಕ ಕಾಯ್ತತ್ತು ಪೋయించి ಸ್ವರ್ಗಲೋಕ ಪುನರದಿಗೂ ನೆಟ್ಟುಂಡು ಅಹಂಕಾರಮನ್ ಪೊಡ್ಚಿ ಅಹಂಕಾರಮಂತನ ಕೈತನ್ನ ಕಣ್ಣಕ್ಕೆ ಮುಟ್ರು ಜಾಗ್ರತೆ ಓ ಸ್ವರ್ಗಗೆ ಪೋ పోయినంత దేవేంద్ర సుమారు ఉంటాను ఓ అక్కలు బతారు అక్కలు బజ్జి పాపోయి నన్ను పంతికి ఓడి పోయారు నీకల్లా స్వర్గాగే పోలేవా వాడు నమ్మునేత దేవతకులు ధైర్యపరంది మాత పోయిరತ್ತೆ ఇంకొంచెం బుజ్జి ముగ్గురు ಭಾಗವತರೇ ರಕ್ಕಸನ ಕೆರೆಗತ್ರ ಆಕಾಶರ ಜತಮತ್ತಿಂಚಿ ಮಾಯಕದ ದೈವಯ್ಯ ಎಣ್ಣಕಲ ಕಾರ್ಣಿಕ ತಿನ್ನಕಲು ಒಂಜೊಂಜಿ ರೀತಿಯ ಸೇವನೆ ಕೊರಂದುಲ್ಲ ಇರತ್ತೆ ಇನಿತ ಗೆಜ್ಜದ ಸೇವನೆ ಕೊರ್ಪಂಚಿ ಸೇವಾ ಕರ್ತಾರೆ ಒಳ್ಳೆರತ್ತೆ ಭಾರಿ ಸಂತೋಷಾನು ಭಾರಿ ಸಂತೋಷಾನು ಅಪ್ಪನ ಸೇವೆ ಭಾರಿ ಭಕ್ತಿ ಭಾರಿ ಗೌಜುವಂತಾರೆ ನನ್ನ ತುಂಬುಗಳು ಅಪ್ಪನ ಸೇವೆ ನಿಂತೇನೆ ಭಕ್ತಿ ಒಂದು ಬಲೆ ನಿಖಲು ಪೋಯಿನವಳೆ ಬತ್ತಲ್ಲ ನಿಖಲ ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಬುಳೆ ಸಲಹೆ ಹೋಗಿರಿದ್ರೆ ಕೊರತೆ ಬಿಡ್ಲಕ್ಕ ಅಪ್ಪೆಗಾತ ಮತ್ತವನಿ ಪ್ರಸಾದ ಭಾಗವತಿ ರಂಡಾಲ ದ್ವಿಪ್ರಸಾದ ಸಿಕ್ಕದೆ ಬಾರಿಯಲ್ಲಿ ಬ್ರಾಡಿ ಬಾರಿ ಬಲ್ಲ ಜಾಗ ಇಟ್ಕೊಳ್ಳೋದು ಬತ್ತಪ್ಪೆ ಜೋಕಲೆ ನಂಜಪ್ಪೆ ಜೋಕಲೆಕ್ಕ ನಲಿಪಾಯಾರು ಅಪ್ಪೆನ ಸೇವೆ ಬಂದಿದ್ದು ಪೊರ್ಲುಡೆ ಬದ ಬಂಡ್ರಿಯಾರು ನಾನದು ಮುಗ್ಲು ಅಪ್ಪೆನ ಸೇವೆ ನಿಂಚೇನೆ ಭಕ್ತಿ ಮತ್ತೊಂದು ಒಲೆ ಹೋಯಿನವಳೆ ಬತ್ತಲೆ ಬಿಡಿಸಿ ಆಗಿನೊಳ್ಳೆ ಮಳ್ಳ ಭಾಗವತಿಯರಿಗೆ ಅದು ಮಾಡ್ಬಾರ್ದು ಚೆಂಡೆದಾರ ಶ್ರೀಧರ ಭಟ್ರೆ ದಾನೆ ಬೋಡ್ತಾರೆ ಪೋಡಿ ಪೋಡಿ ಚಪ್ಪತೆ ದಾನೆ ಅಂಚ ಆ ನಮೂನೆದ ಭಕ್ತಿ ಅತೆ ವಾವಡು ಚೆಂಡೆ ಅತೆ ಒಂಜೇ ಬುಡಕ್ಕೆ ರಡ್ಡು ಗೋಲು ಒಂಜಿ ಗೋಲೆಲ್ಲಿ ಆಂಡಲ ಗಡಂಗನ್ನು ಬೆಟ್ಟು ಮಾಡಿಯಾರು ಒರಿಯನ ಕಾರ್ಲದಲ್ಲಿ ತುತ್ತರ ಬಿಡ್ಚಾರ ಅಪ್ಪನ ಸೇವೆ ಬಂಡದು ಬೇಗರ ಬಿಚ್ಚಾರು ಭಯಂಕರ ಬೇಗರ ಬಿಚ್ಚಾರ ಅಂದು ನನದುಂಬುಗಳು ಅಪ್ಪನ ಸೇವೆ ನಿಂಚನೆ ಭಕ್ತಿನ ಮತ್ತೊಂದು ಬಲೆ ಹೋಗಿನವಳೆ ಬತ್ತಲೆ ಬೆರೆಸಿ ಹಾಗನೊಳ್ಳೆ ಈರ್ನ ಕಿಸೆಟ್ಟು ಪೊಡಿ ಚಿಲ್ಲರೆ ಕಾಸು ತಪ್ಪರ ಬಿಡ ಮೊದಲಗಾರ ಜಾರ ಮಚ್ಚಾರ ಆರು ಒಂಜಿ ಬಿಡಕ್ಕೆ ಈ ರಡ್ಡು ಬಿಡಕ್ಕೆ ಬೊರ್ಲುಡೆ ಬಿಟ್ಟಾರು ಅಪ್ಪನ ಸೇವೆ ಬಂಡದು ಭಕ್ತಿನೇ ಬಿಟ್ಟಿಯಾರು ನನದುಂಬುಗಳು ಅಪ್ಪನ ಸೇವೆ ನಿಂಚನೆ ಭಕ್ತಿನ ಮತ್ತೊಂದು ಬಲೆ ಮಳ್ಳ ಮೊದಲಗಾರರಿಂದ ಕೊಲ್ಪಾದು ಸೇರಿಗಾರ್ರೆ ಆವಿಡ ಒಂಜಿ ಬಯ್ಯಗೆ ಬರ್ತಾರೆ ಅಪ್ಪನ ಸೇವೆ ಬಂಡದು ಈತು ಕೊಡ್ತು ಬೊಟ್ಟಿಯಾರು ಇಡ್ತಾರೆ ನನ್ನದುಂಬುಗಳು ಅಪ್ಪನ ಸೇವೆ ನಿಂಚನೆ ಭಕ್ತಿನ ಮತ್ತೊಂದು ಬಲೆ ಹೋಯಿನವಳೆ ಬತ್ತಲೆ ಬೆರೆಸಿ ಹಾಗೇನೊಳ್ಳೆ ಆಟ ನೇಮ ಕಂಬಳ ಜಾತ್ರೆ ಪುರ ನಿಕ್ಕಲಿಕ್ಕೆ ಭಾಗವತರೇ ಕೇರಳ ಭಾಗ್ಯ ಅಂಡ ಭಾರಿ ಮಲ್ಲ ಸಭೆ ಅತಿ ఒక పూర పోయిత్రి ఇరది ఆండల ఇత్తనకలేను ఒరియొరియనెల ఇత్తన రాసిಗೆ ಬಲಿ ಮಾಡುಗ ಅಪ್ಪನ ಸೇವೆ ಬಂಡದು ಕುಳೊಂದು ತೀಯರು ಉಂಟೊಂದು ತೀಯರು ಅಂಚಿಂಚಿ ಪೊಂದು ತೀಯರು ಕೆಲದಕ್ಕಲು ಬೇಗ ಮುಗಿಪುನೊಂದು ಗೊತ್ತಿತ್ತಿಲ್ಲ ಜೇತೊಂದು ತೀಯರು ಕೆಲದಕ್ಕಲು ಮನಸ್ಸು ಅಂತ ಪಗನೆ ಹೋಯ್ತಿರಿ ಮತ್ತೆ ಅಪ್ಪನ ಅನುಗ್ರಹ ಮುಂದೆ ಬತ್ತೊನಿ ಪ್ರಸಾದ ಭಾಗವತರೆ ಮಿತುದುಲೆಗೆ ಅವತ್ತಿ ಓಲ್ಪದುಲೆ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚಿ ವೇಳೆ ಮಣಿಮಂಚಾವು ಸೇರೋಡತ್ತೆ ಸೇರೋಡನ್ನೆ ಸೂ ಬರ್ಪುಣು ಬಂಜಿಸು ದೈವಗಿಜ್ಜಿ ಪಾತ್ರೆಗೆ ಉಂಡಾತ ಭಾಗವತರೆ ಹೊರನ್ನೇ ತೂಣ ಗೊತ್ತಾವುಜಿ ಬೇತೆ ಬೇತೆ ತೂಂಡ ಗೊತ್ತಾವುಂಡು ಬಂಜಿ ಬೇರಿ ಬೇತೆ ಬೇತೆನೆ ಉಂಡು ಭಾಗವತರೆ ಒಂಡೊಂಡ ಒಂಡ ತಾನೆಟ್ಟು ತಾನೆ ಗೊತ್ತಿತ್ತು ದೇಜಪ್ಪೇರು ಆವಡು ಈತು ಕೊಡ್ತಾ ಇಟ್ಟೆ ನೆಟ್ಟೆ పోయారు ಇತ್ತು ಒಂಜಿ ಭಕ್ತಿದ ಒಂಜಿ ಬೊಂಡ ಬತ್ತೊಂದು ಬತ್ತಾರೆ ಇರ್ನ ಕುಟುಂಬ ಸಂಸಾರ ಯಾನಗಾಪೆ ದೇಜಪ್ಪೇರೆ ಈರ್ದಾಯ ಕುಂಬಾರ ಅವರು ಬೊಂಡ ಬತ್ತಿನ ಮುಗ ಬತ್ತಿನ ಭಕ್ತಿಡು ಅವಳು ಕುಂಬಾರ ಆರು ನೆರವೇರು ಅವೇ ಇಂಗಾನೆ ಬೆಚ್ಚ ಭಾಗವತರೆ ಎಂದು ಬೊಂಡಣ ಅತ್ತಪ್ಪ ಅಮೃತ
ಅವ್ರು ಬೇಗ ಅಂತ ಹಾಡು ಮುಗಿ ಅವ್ರು ಬೇಗ ಅಂತ ಎನ್ನ ಪುರ ಬಿರಿದಿ ಗಿಲ್ಲಿ ಪೂರ ನಾನು
ಜಾಗ್ರತೆ ಕೆಟ್ಟವನೇ ಕೊನೆಗೂ ಬಂದೆಯೋ ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆಯ ಬಲಿ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನ ಒಟ್ಟಿಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕರಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನ.
ಮಾತೆಯ ದುಷ್ಟಮರ್ದನ ಶಿಕ್ಷಣ ಕಾರ್ಯವೇ ಶ್ರೀದೇವಿ ಮಹಾತ್ಮೆ. ಇಂತಹ ಚಾರು ಚರಿತಾಮೃತವನ್ನು ನೀಡಲು ಕಾರಣೀಕರ್ತರಾದಂತಹ ಸೇವಾಕರ್ತರಿಗೂ ಹಾಗೂ ಪ್ರೇಕ್ಷಕರಿಗೂ ಕಲಾವಿದರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜಗನ್ಮಾತೆಯು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿರುವ ಹಾಗೆ ಕೇಳಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳ ಹಾಡುವುದಕ್ಕೆ ಸಬ್ಬರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆ ಯಾಚಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಎಕ್ಕಾರು ಹತ್ತು ನಮಸ್ಕಾರ. ಅರ್ತಿಗಾರರು ದಾನಶೂರರು ಸದ್ಗುಣ ಸಂಪನ್ನರಾದಂತಹ ತಮ್ಮ ಕೀರ್ತಿಯನ್ನು ಮೂರು ಲೋಕವು ಕೊಂಡಾಡಲಿ ಎನ್ನುತ್ತಾ ಕೊಟ್ಟಿರುವಂತಹ 60 ಮೊಳ ಬಟ್ಟೆ ಶಾಲು ಕಾಂಚನ ಶಿವಾರ್ಪಣವಸ್ತು. ದಕ್ಕಿತ್ತು ಬಿಡಾರಕ್ಕಪ್ಪ ದೇವರ ಪದ.